ದೇವಯಾನಿಯನ್ನು ಯಾವ ಕಾರಣಕ್ಕೂ ನಾ ಬಿಟ್ಟು ಎಲ್ಲಿಯೂ ಹೋದವಳಲ್ಲ. ನನಗೆ ಗೊತ್ತುಂಟು. ಹಾಗಿರುವಾಗ ಜೊತೆಗೆ ಸೇರಿಸಿಕೊಂಡು ಹೋಗುವಳಲ್ಲ. ಹೂವನ್ನು ಬಿಟ್ಟು ಪರಿಮಳ ಇರುವುದಿಲ್ಲ, ಇರುವುದಕ್ಕಿಲ್ಲ. ನೀರನ್ನು ಬಿಟ್ಟು ಮೀನಿರುವುದಿಲ್ಲ. ಇಲ್ಲ, ನಾನಿದ್ರೆ ನೀನು, ನೀನಿದ್ರೆ ನಾನು. ದೇವಯಾನಿಯನ್ನು ಬಿಟ್ಟು ಶರ್ಮಿಷ್ಠೆ ಇರುವುದು. ಮತ್ತೆ ಇಲ್ಲೇ ಮಾತಾಡುದೇನು? ಆದಷ್ಟು ಬೇಗನೆ ಜಲಕೇಳಿಗೆ ಹೋಗ್ಬೇಕು.
ಪರಪುರುಷರು ಯಾರೋ ಬರ್ತಾ ಇದ್ದಾರೆ ಎಂಬ ಹಾಗೆ ದೇವಿಯಾಣಿಯೇ ಸೂಚಿಸಿದ್ದು. ನಾನು ಓಡಿದ್ದು ಸಿಕ್ಕ ಬಟ್ಟೆಯನ್ನು ಎತ್ತಿಕೊಂಡದ್ದೆ. ಸತ್ಯ ಹೇಳ್ಬೇಕಾ, ಇದು ಸೀರೆ ಉಟ್ಟದ್ದಲ್ಲ, ಸುತ್ತಿಕೊಂಡದ್ದು. ಹೌದೌದೌದು, ಜಾಗ್ರತೆ ಮಾಡು. ದೇವಾನಿ ಎಲ್ಲಿದ್ದಾಳೆ? ಅಯ್ಯೋ ಅಯ್ಯೋ, ಎಲ್ಲಿ ಓಡಿದ್ದಾಳೆ? ದೇವಯಾನಿ, ಓ ದೇವಯಾನಿ, ನೀನೇನಲ್ಲಿ? ಈ ಕಡೆ ಬಾರೆ, ಮರೆಯಲ್ಲಿ ಇರುವುದೇ? ಅಯ್ಯೋ, ನಾನು ಬರುವ ಸ್ಥಿತಿಯಲ್ಲಿ ಇಲ್ವೇ. ಅದ್ಯಾಕೆ? ನನ್ನಲ್ಲಿ ಬಟ್ಟೆ ಇಲ್ಲ. ಅಯ್ಯೋ, ನೀ ತಂದ ಸೀರೆಯಲ್ಲಿ ಉಂಟು. ಎಲ್ಲಾ ಕಡೆ ಹುಡುಕಿದ್ರೆ ನನ್ನ ಸೀರೆ ಕಾಣುದಿಲ್ವಲ್ಲ. ಆಚೆ ಈಚೆ ಗಾಳಿಗೆ ಹೋಗಿರ್ಬೋದು. ಸತ್ಯ ಹೇಳು, ಏನು ಗಾಳಿಗೆಲ್ಲ ಹೋಗ್ಲಿಕ್ಕಿಲ್ಲ. ಅದು ಗೊತ್ತೇ, ಅಷ್ಟು ಗಾಳಿಗಳಿಗೆ ಹೋಗ್ತದೆ. ಸುಮ್ಮನೆ ಯಾವ ಧರಿಸಿಕೊಂಡು ನೋಡಿ, ಸರಿಯಾಗಿ ನೋಡಿ ನೀವೇ. ಹೌದಾ? ಕೆಲವೊಂದು ಪ್ರಾಣಿಗಳಿರ್ತದೆ, ಆಚೆ ಈಚೆ ಅದನ್ನು ಎತ್ತಿಕೊಂಡು ಹೋಗಿ ಎಲ್ಲ ವಾಸನೆ ಬರ್ತದೆ ಪ್ರಾಣಿ ಇಟ್ಕೊಂಡು ಹೋಗ್ಲಿಕ್ಕೆ. ಹಾಗಲ್ಲ, ಆಟ ಆಡುವುದಕ್ಕೆ. ನೋಡಿ ನೋಡಿ, ಹುಡುಕುತ್ತಾ ಇರು. ಎಲ್ಲಿ ಇಲ್ಲೆಲ್ಲ ಇರುವುದು ಹೆಣ್ಣು ಮಕ್ಕಳೇ. ನೀನ್ ಅದಕ್ಕೆ ಯೋಚಿಸುವುದು ಯಾಕೆ? ಬಾರೀಚೆ ಹೇಗಿದ್ದೇನಂತೆ? ಬಾರಿ ನನ್ನ ಸೀರೆ ನಿಮಗೊಂದು ಅಭ್ಯಾಸ ಉಂಟು, ಇದೆಲ್ಲ ಹೆಣ್ಮಕ್ಳೆ ಕೊಂಡೋಗಿ ಕೊಡೋದು. ಸೀರೆ ಸಿಕ್ಕದಿದ್ರೆ ನಾವೆಲ್ಲ. ನಂಗೆ ಗೊತ್ತಾಯ್ತು, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ಸೀರೆ ಅಂತ ಆಲೋಚನೆ ಮಾಡುದಲ್ಲ. ನನ್ನ ಸೀರೆ ಕಾಣಲಿದೆ. ಸೀರೆ ಉಂಟ ಸ್ವಂತ ಕಾರ್ಯವಕ್ಕ. ಆದ್ರೆ ಒಂದು ನಾವು ಉಟ್ಟ ಸೀರೆ ಮತ್ತೊಬ್ರು ಕೊಡ್ಲಿಕ್ಕೆ ಉಂಟ. ಅವರಿಲ್ಲ, ಉಟ್ರೆ ಇವರು ಮಡಿಬೇಕಲ್ಲ. ಪೂಜೆಗೆ ಹೋಗೋ ಸಂದರ್ಭದಲ್ಲಿ ಏನಾದ್ರು ಸಿಗ್ಬೋದು. ನನ್ನ ಸೀರೆ ಉಪಯೋಗ ಬರ್ಲಿಕ್ಕೆ ಇಲ್ಲ. ಇವರು ಸೀರೆ ನನಗೆ ಗೊತ್ತುಂಟು, ನಿಮ್ಮ ನನಗಿಂತ ಹೆಚ್ಚು ಸೀರೆ ಇರ್ಬೋದು. ಆದ್ರೆ ನನ್ನ ಸೀರೆ ಉಂಟದಕ್ಕೆ ಸೀರೆ ಹತ್ರ ಸೀರೆ ಉಂಟ ಇಲ್ಲ. ನಿಮ್ಮಲ್ಲಿ ಹೆಚ್ಚೆಚ್ಚು ಕ್ರಯ ಕೊಟ್ಟ ಸೀರೆ ಇರ್ಬೋದು, ಆದ್ರೆ ನನ್ನ ಸೀರೆ ಉಂಟದಕ್ಕೆ ಇಲ್ವಾ? ಸೀರೆ ಏ ಶರ್ಮಿಷ್ಠೆ, ನಿನ್ನಲ್ಲಿ ಉಂಟ ಸೀರೆ? ಅಯ್ಯೋ, ನನ್ನ ಸೀರೆ ಎಲ್ಲೋ ಆಯ್ತು.
ಏನು ಅಷ್ಟು? ಇದೆಂತದ್ದು? ಸೀರೆ ಮತ್ತೆ ಅದು ಸೀರೆ ಅಲ್ವ, ಮತ್ತೆ ನೀವು ನನಗೆ ಯಾಕೆ ಹೊಡೆಯುದು ನೀವು? ಯಾರು ಉಟ್ಟುಕೊಂಡದ್ದು? ಹೆಣ್ಣು ಮಕ್ಕಳು. ಅದಕ್ಕೆ ಮತ್ತೆ ನನಗೆ ಗೊತ್ತಿಲ್ವ ಸೀರೆ ವಿಷಯ? ಹೆಣ್ಮಕ್ಳು ಮತ್ತೆ ಯಾರು ಹುಡುದು? ಗಂಟೆ ಸೊಳ್ಸಕ್ಕೆ ಆಗ್ತದ? ಹೆಣ್ಮಕ್ಳು ಹುಡುದು ನನ್ನ ಗಂಟೆ ಸೊಳ್ಸಕ್ಕೆ ಹೇಳಿದಾರೆ. ಬಾ ಮುಂದೆ ಬಾ. ನಿನಗೆ ಏನಾಯ್ತು? ನಾನು ಸೀರೆ ಇಲ್ಲ ಸೀರೆದೆಲ್ಲ ಹಾಕೊಂಡು ಹುಡುಕುತ್ತಾ ಹೋದವಳು ನಾನು. ಎಲ್ಲದಿರಬಹುದು. ಹೇಳಿಬಿಟ್ಟಲ್ಲ ನೀನು ಸುಲಭದಲ್ಲಿ. ಏನು? ಸೀರೆ ಗಾಳಿಗೆ ಹಾರಿರಬಾರ್ದು ಅಂತ ಹಾರ್ಲಿಕ್ಕೆ ಅದು ನಿನ್ನಾಗೆ ಉಡುಪು. ನಮ್ಮದಿರು ಶುದ್ಧ ಶುದ್ಧ. ನನ್ನ ಸೀರೆ ಉಟ್ಟುಕೊಂಡದಲ್ಲ, ಸುತ್ತಿಕೊಂಡದ್ದು. ಮರ್ಯಾದೆ ಕೊಡು 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 ಸೀರೆ. ಇದ್ಯಾರ್ದು? ನನ್ನ ಸೀರೆ ಅಂತ ಹೇಳಿದ್ದೆ ನಾನು. ಅಯ್ಯೋ ದೇವಯಾನಿ. ಎಂತ ಅಯ್ಯೋ? ಮೈ ಮುಟ್ಟಬೇಡ, ನೀ ಮೈ ಮುಟ್ಟಬೇಡ ಅಂತ ಹೇಳಿದಲ್ಲ. ಹೌದೇನೆ? ಇದು ಮೊದಲ ಬಾರಿಯ ನಾ ಮೈ ಮುಟ್ಟುವುದು. ಇನ್ನು ನೀ ಮುಟ್ಟಬೇಡ ಅಂತ ಹೇಳಿದ. ಎಷ್ಟು ಬಾರಿ ಮುಟ್ಟಿ ಹೇಗೆ ಮುಟ್ಟಬೇಡ ನಾನು. ಏನು ಹೇಳಿದಿ ನೀನು? ಇದು ನಿನ್ನ ಸೀರೆಯ? ನನ್ನ ಸೀರೆ. ಅಯ್ಯೋ, ಬೇಕಾದ್ರೆ ಕೇಳುದಪ್ಪ. ನಾ ಕೊಡ್ತಾ ಇರಲಿಲ್ವಾ? ಯಾರಿಗೆ? ಕತ್ತುಕೊಂಡು ಉಟ್ಟುಕೊಂಡಿದ್ದೇನೆ ನೀನು. ನಾನು ಯಾವಾಗ ಕದ್ದದ್ದು? ಮತ್ತೆ ಅಯ್ಯೋ, ನಾವು ಒಟ್ಟಿಗೆ ಜಲಕ್ಕಿಳಿದವರು. ಎದ್ದ ಮೇಲೆ ಸ್ವರ ಕೇಳಿದ ಆ ಕಡೆಗೆ ನೋಡಿದ್ದು ನೀವೆಲ್ಲ. ಯಾರದ್ದೋ ಸ್ವರ ಕೇಳ್ತಾ ಇದೆ. ಹಾ. ಯಾರೋ ಪುರುಷರ ಸ್ವರ ಅಂತ ಹೇಳಿದಾಗ ಹಾ. ಓಡೋಡಿ ಹೋದವರ ನಾವು. ಮತ್ತೆ ನೀವೆಲ್ಲಿಗೆ ಹೋದದ್ದು? ಅಲ್ಲ, ಓಡೋಡಿ ಹೋದವರು. ಹೌದು. ಸಿಕ್ಕ ಬಟ್ಟೆಯನ್ನು ನಾ ಉಟ್ಟುಕೊಂಡದ್ದಲ್ಲ, ನೀನೇ ಆಡಿದ್ದಲ್ಲ. ಇದು ಸುತ್ತಿಕೊಂಡ ಹಾಗುಂಟು ಅಂತ. ಹಾಗುಂಟು ಅದು ನನ್ನದು. ಯಾಕೆ? ಅಯ್ಯೋ ನೋಡಿ, ಬಿಳಿ 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 ಮಡಿ ಮಡಿ ಅಂದ್ರೆ ಇದು ಬಿಳಿ ಬಿಳಿ ಅಷ್ಟು. ಈಗ ನೀವೇ ಮಡಿಯಲ್ಲಿ ಇರುವುದು ಅಂತ ಹೇಳುದು. ನನ್ನ ಸೀರೆ ಅಂತ ಹೇಳಿದ್ದು. ಹೌದಾ? ಹಾ. ನೋಡು, ಏನು? ಇದು ನಿನ್ನೆ ಸೀರೆ ಆಗಿರಬಹುದು. ಹಾ. ನನಗೂ ನಿನಗೂ ಭೇದ ಉಂಟ ಹೇಳು. ಎಂತದು? ಭೇದ ಉಂಟಾ ಅಂದ್ರೆ ನಾನು ನೀನು ಸ್ನೇಹಿತರಲ್ವಾ? ನನ್ನ ಸೀರೆಯನ್ನು ನೀನು ಉಡಬಹುದು, ನಿನ್ನ ಸೀರೆಯನ್ನು ನಾನು ಉಡಬಹುದು. ಅಂದ್ರೆ ನೀ ಹೇಳ್ತಿರುವುದು ನೋಡು, ಏನು? ಈಗ ನಿನ್ನ ಸೀರೆಯನ್ನು ನಾನು ಉಟ್ಟಿದ್ದೇನೆ. ಹಾ. ಈಗ ನಾನು ಉಟ್ಟದ್ದಾಯ್ತಾ? ಹಾ. ಇದು ಉಟ್ಟದ್ದಲ್ಲ, ಸುತ್ತಿದ್ದು. ಹಾ. ಇದನ್ನು ನಾನು ಮನೆಗೆ ಹೋಗಿ ಹೋಗಿ ಬಿಚ್ಚಿ ನಿನಗೆ ಕೊಡ್ತೇನೆ. ಸಿಹಿಸಿದ್ದುಂಟಮ್ಮ. ಇಲ್ಲಿ ಬಾಚಿಂದ ಎಂತದ್ದು? ಸಿಹಿ ಸುದ್ದಿ. ಹುಡುಗಿ ಬರ್ತಾರೆ ಮತ್ತೆ ಒಂದು ವಾಕರಕ್ಕೆ ಬಂದ್ರೆ ಸಿಹಿ ಸುದ್ದಿ ಎಲ್ಲ ಕಡೆ. ಮತ್ತೆ ನಿನ್ನದೇನು? ಹೊಟ್ಟೆ ಸರಿ ಇಲ್ಲದ ಒಮ್ಮೆ ವಾಂತಿ ಬರ್ತದೆ. ನಾನು ಅದಕ್ಕೆ ಹೇಳಬಹುದು. ನಾನು ಅದಕ್ಕೆಲ್ಲ ಹೇಳಿ ಮತ್ತೆ ನನಗೆ ವಾಕರಕ್ಕೆ ಬಂದದ್ದು ಯಾಕೆ? ಯಾಕೆ? ನೀನು ಉಟ್ಟ ಸೀರೆಯನ್ನು ನಾನು ಹೋಗಿ ಅರಮನೆ ಉಡೋದು. ಸರಿ ಬಿಡು, ಇದು ನಿನಗೆ ಆಗುದಿಲ್ವಾ? ವಾಕರಕ್ಕೆ ಬರ್ತಾ ಉಂಟು. ಹೌದಾ? ನೀವು ಉಟ್ಟ ಸೀರೆ ಬಿಡಿ, ಹಾ. ನೀವು ಉಟ್ಟ ಬಳಿಗೆ ಬರ್ಲಿಕ್ಕಿಲ್ಲ. ನಮ್ಮದೇನು ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವಳು ನಾನು. ಅದ್ರಲ್ಲೂ ನನ್ನಪ್ಪ ಶ್ರೇಷ್ಠ. ಶ್ರೇಷ್ಠ ಕುಲದಲ್ಲಿ ಬ್ರಾಹ್ಮಣ. ಹಾ. ಅದ್ರಲ್ಲೂ ಬ್ರಾಹ್ಮಣರಲ್ಲೂ ಶ್ರೇಷ್ಠ ಯಾರು? ನನ್ನಪ್ಪ ಶುಕ್ರಾಚಾರ್ಯ ಮಗಳು ನಾನು. ಆದುದರಿಂದ ಹೋಗಿ ಹೋಗಿ ನೀವು ಉಟ್ಟದ್ದ ನಾನು ಉಟ್ಟುಕೊಳ್ಳುವುದಾ? ಬಿಡೆ. ನಮ್ಮದು ಬಡಿ ಕೇಳಿದ್ಯಾ? ನೀನು ನಮ್ಮದು ಬಡಿ ಕೇಳಿದ್ಯಾ? ಹೇಗೆ? ಯಾವುದು ಸ್ನಾನ ಮಾಡಿ ಬಂದು ಹಾ. ಹಾಗೆ ಹಾ. ನೀರಾಗಿರ್ತದೆ. ಹಾ. ಹಾಗೆ ಹೀಗೆ ಮಾಡುದು. ಮತ್ತೆ ಉಟ್ಟುಕೊಳ್ಳು. ಇದು ಮಾಡಿ ಮಡಿ ಅಂದ್ರೆ ಹೇಗೆ? ಮುಟ್ಟಾಡುದು, ಮುಟ್ಟಾಡುದು. ದೂರ ದೂರ ದೂರ. ಅಬ್ಬಾ, ವಾಸನೆ ವಾಸನೆ. ದೂರ. ಅಂತ ಮಡಿಯಲ್ಲಿ ಹುಟ್ಟಿದವರು ನಾವು. ಹೋಗಿ ಹೋಗಿ ಅಸುರ ಕುಲ ಆದಮೆ. ನನಗೆ ನಿನ್ನ ವಿಷಯ ಗೊತ್ತಿಲ್ಲ. ನಿನ್ನ ತಪ್ಪಲ್ಲ. ಮಕ್ಕಳು ಒಳ್ಳೆಯವರಾಗಿರ್ಬೇಕಾ? ಒಳ್ಳೆಯ ಸಂಸ್ಕಾರ ಅಂತ ಅಪ್ಪ ಅಮ್ಮ ಇರಬೇಕು. ಇವಳ ಅಪ್ಪನೇ ಸರಿ ಇಲ್ಲ, ಮತ್ತೆ ಇವಳ ಬುದ್ಧಿ ಸರಿ ಇರ್ತದೆ. ಎಷ್ಟು ರಕ್ಕಸರಲ್ವಾ? ಎಲ್ಲಿಟ್ಟು ತುಂಡುಂಟ? ನಿಮ್ಮೆಲ್ಲ ಉಂಟು ತುಂಡು? ಉಂಟ ಇವೆಲ್ಲ ಉಂಟ ಅಂತ ಕೇಳಿಕೊಂಡು ಹೋಗು. ಏನಿದ್ರು ಅದ್ರಲ್ಲೇ ಊಟ ಮಾಡುವರು ನೀವು. ಮತ್ತೆ ನಿಮಗೆ ಎಷ್ಟು ಬುದ್ಧಿ ಇರುವುದು? ಕಟ್ಟಿಗೆ
ಏನು ಮಡಿ 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 ಕೇಳ್ದೆ. ಅಯ್ಯೋ ಮಡಿ ಇಷ್ಟರವರೆಗೆ ಇಲ್ಲದ ಮಡಿ ಈಗ ಏನಂತೆ ನೀನು? ಓ ತಗಣೆ ಸುಬ್ಬಿ, ನನಗೆ ನೀನು ಹೊಡೆದದ್ದ? ಅಪ್ಪ ದೇವ್ರೆ, ಸ್ನೇಹಿತೆ ಎಂಬ ಕಾರಣಕ್ಕಾಗಿ ಹೊಡೆದದ್ದು. ಬ್ರಾಹ್ಮಣರ ಕಣ್ಣಿಗೆ ಹೊಡೆದ್ರೆ ಕೈ ಹಾಳಾಗಿ ಹೋಗ್ತದೆ ಮತ್ತೆ. ಹೀಗೆ ಮಾಡ್ತಾರೆ ಮತ್ತೆ ನೋಡು. ಅಮ್ಮ ಇವಳಿಗೆ ನೀರಾಟ ಆಗುವಾಗ ಮಾಡಿದ್ದಲ್ಲ ಇಲ್ಲ ಅವಳಿಗೆ ಬಿದ್ದಿದೆ, ನಿನಗೆ ಬೀಳ್ಬೋದು ನೆನಪಿಟ್ಟಿಗ ಮತ್ತೆ. ಎಂತದ್ದು? ಏನು ಆಡಿದೆ ನೀನು? ನಾವ್ಯಾರು? ನೀವು. ರಾಕ್ಷಸ. ರಕ್ಕಸ ವಂಶದಲ್ಲಿ ಹುಟ್ಟಿದವರು ನೀವು. ಹೌದಾ? ತುಂಡು ಮಾಂಸ ಉಂಟಾ? ಹಾ. ಬರೀ ನೀವೇನು? ಮಾತಾಡು. ಮಡಿ. ಮಡಿ ಯಾವುದು ಮಡಿ? ನಮ್ಮದು ಮಡಿ. ಹೇಗೆ ಮಡಿ? ನಾವು ಊಟ ಮಾಡೋ ಕುಳಿತುಕೊಳ್ಳೋರು ಮಡಿ. ಊಟ ಬಡಿಸ ಮೇಲೆ ಮಡಿ. ಹೌದೌದು. ನಾವು ನೀರು ಬೇಡದ ಮತ್ತೆ ಊಟ ಮಾಡುವುದೇ ಇಲ್ಲ, ನಮ್ಮದು ಕ್ರಮ. ಹೌದೌದು, ನೋಡುವಾಗಲೇ ಗೊತ್ತಾಗ್ತದೆ ಕ್ರಮ ಯಾವುದು ಅಂತ, ಎಂತದು? ಮಡಿ ಯಾವುದು ಅಂತ. ಎಲ್ಲೆಲ್ಲಿಲ್ಲ ನೀವು ನೇರವಾಗಿ ಹೋಗಿ ನಿಮಗೆ ಬೇಕಾದ ಹಾಗೆ ನೀವಿದ್ರೆ ಮಾಡಿ. ನೀವು ಹೀಗೆ ಬಟ್ಟೆಯನ್ನು ಅದು ಎಷ್ಟು ಸಮಯ ಆಯ್ತಾ ಏನು? ಹಿಂಡಿ, ಆ ಹಿಂಡಿ, ಬಟ್ಟೆಯನ್ನು ಹಿಂಡಿ. ಖಂಡಿತ ಅದು ಮಾಡು. ಹೋಗುದಿಲ್ಲ ಅಷ್ಟೇ. ಹೌದು ಗೊತ್ತು. ಸತ್ಯ ಹೇಳ ಉಟ್ಟುಕೊಳ್ಳುದು ನಾವು. ಕೇಳಿ, ಮಡಿ ಹೇಗಿರ್ಬೇಕು? ಹೇಗಿರ್ಬೇಕು? ಶ್ವೇತ ವರ್ಣದಂತ ಇರ್ಬೇಕು. ನಾವು ಶ್ವೇತ ಅದು ನೋಡುವಾಗಲೇ ಬಿಳಿ 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 ಬಿಳಿಯಾಗಿ ಗೋಚರಿಸ್ತದೆ. ಅದು ಗೊತ್ತಾಗ್ತದೆ ನಿನ್ನ ಅಪ್ಪನದ್ದು ನೋಡುವಾಗಲೇ. ಎಷ್ಟು ಚಂದದ್ದು ನೀನು ಉಂಟು ಮಾಡಬೇಡ ಈಗ. ನನ್ನ ಅದು ಬಿಡು, ನಿನ್ನ ಅಪ್ಪನದ್ದೇ ಗೊತ್ತಾಗ್ತದೆ. ನನ್ನ ಕಪ್ಪು ಕಪ್ಪು ಕಪ್ಪು. ಬ್ರಾಹ್ಮಣ ಕಚ್ಚೆ ಹಾಕುದು. ಅದೇ ಕಚ್ಚೆನೆ ಹೇಳಿದ್ದು. ಮತ್ತೆ ಎಂತದು? ಎಂತಾಗಿದೆ ಕಪ್ಪು? ಕಪ್ಪು ಕಪ್ಪು ಕಪ್ಪಾಗಿದೆ. ಅದು ಹೇಗಿರ್ಬೇಕಿತ್ತು? ಅದು ನಿಮ್ಮ ಅದನ್ನ ಅರಮನೆಗೆ ಹಿಂಡಿ 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 ಅದನ್ನೇ ಮಾಡು. ಅದು ನಿಮ್ಮ ಅರಮನೆಗೆ ಒಂದು ಕಪ್ಪಾದದ್ದು. ಯಾವುದು? ನಿಮ್ಮ ಮನೆ ಸರಿ ಉಂಟಾ? ಎಲ್ಲ ಧೂಳೆ ತುಂಬಿಕೊಂಡು ಹಾಗೆ. ಯಾವುದು? ನಿಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲಿ. ಮತ್ತೆ? ನಮ್ಮ ಮನೆಯಲ್ಲಿ. ಹ. ಹೌದಪ್ಪ. ನಿನ್ನಪ್ಪ ಬರುದಿಲ್ಲ? ನನ್ನಪ್ಪನನ್ನು ನೀನು ಹೇಳಿದ್ದು. ನಾನು ಎಲ್ಲಿ ಹುಟ್ಟಿದ್ದು? ರಾಕ್ಷಸ ಕುಲದಲ್ಲಿ. ಅಸುರ ನಾವು ಕುಲದಲ್ಲಿ ರಾಕ್ಷಸರು, ಅಸುರರು. ಅದೇ ಅಸುರರಲ್ಲಿ ನಿನ್ನಪ್ಪ ಬರುವುದು. ನನ್ನಪ್ಪ ಬರುವ ಟಿವಿ ನಿನಗೆ ಗೊತ್ತಾ? ಎಂತದ? ನನ್ನಪ್ಪ ಬರುವ ಟಿವಿ ನಿನಗೆ ಗೊತ್ತಾ? ನನ್ನ ಟಿವಿ ಯಾವುದು? ನಮ್ಮ ಅಪ್ಪನ ಸಭಾ ಪ್ರವೇಶ ಮಾಡುವಾಗ್ಲೇ. ಹೇಗೆ ಗೊತ್ತಾ? ಹೇಗೆ? ನೋಡು ನನ್ನಪ್ಪ ಬರುವುದು. ನನ್ನಪ್ಪ ನೋಡು ಹೇಗೆ? ಹೇಗೆ? ಹೀಗೆ ನಿಲ್ಲುವುದು. ಹೇಗೆ ಪಾಪ? ಎಂತ? ಏನದು? ನೋಡು. ನನ್ನಪ್ಪ ಹೀಗೆ ನಿಲ್ಲು. ನಿಂತು. ಹೀಗೆ ನಿಂತು ಬರುವಾಗಲೇ ಒಂದು ಶಬ್ದ ಬರ್ತದೆ. ಹೇಗೆ? ನನಗೆ ಗೊತ್ತಾಯ್ತು. ಬರುವಾಗ ಸರಿ ಇತ್ತು, ಹೀಗೆ ಮಾಡಿದ್ರಲ್ಲ. ಎಷ್ಟು ಧೂಳು ಹಿಡಿದು ಎಷ್ಟು ದಿವಸ ಆಯ್ತೇನ, ಹಾಗೆ ಹೀಗೆ ಮಾಡ್ತೀವಿ. ಯಾರೇ ಹೇಳಿದ್ದು? ಹಾಗಲ್ಲ. ಸಭಾ ಪ್ರವೇಶ ಮಾಡಿದಾಗ ನನ್ನ ಟಿವಿ ಏನು ಎಂಬ ಹಾಗೆ ಸಭೆಗೆ ಕಾಣಿಸುತ್ತಾರೆ. ಟಿವಿಗೆ ಮಣ್ಣು ಬಿತ್ತು ಮಾತ್ರ ಅಲ್ಲ, ಮತ್ತೆ? ಸಭೆಯನ್ನೆಲ್ಲರೂ ವೀಕ್ಷಿಸಿದ್ದಾಯ್ತಾ? ಮತ್ತೆ ಹೋಗುವಾಗ್ಲೂ ಅದೇ ಟಿವಿ. ಹೋಗುದು ಹೇಗೆ ಗೊತ್ತಾ? ಹೇಗೆ? ಸಿಂಹಾಸನ ಎಲ್ಲಿದೆ ಗೊತ್ತಾ? ಎಲ್ಲಿದೆ? ಎತ್ತರದಲ್ಲಿ ನನ್ನಪ್ಪನ ಸಿಂಹಾಸನ. ಆ ಸಿಂಹಾಸನವನ್ನು ಏರಿ ಹೋಗುದು ಹೇಗೆ ಗೊತ್ತಾ? ಹೇಗೆ ನೋಡು? ಪುಣ್ಯಕ್ಕದು ಕಟ್ಟಿದ್ದ ಕಾರಣ ಆಯ್ತು. ಸತ್ಯ ಹೇಳ್ಬೇಕಾ? ಇದು ಕಲ್ಲಾಯ್ತು. ಸ್ವಲ್ಪ ಅಪ್ಪನೇ ಹಾಗೆ, ಇವಳೇ ಹೀಗಿದ್ದಾಳೆ. ಅದು ಗಟ್ಟಿ ಉಂಟಲ್ಲ ಸ್ವಾಮಿ? ಅದು ಕಲ್ಲಾಗಿರುವ ಕಾರಣ ಗಟ್ಟಿತ್ತು ಅದಕ್ಕೆ. ಹೌದಾ? ನನ್ನಪ್ಪ ಎತ್ತರದಲ್ಲಿರು. ಎತ್ತರದಲ್ಲಿರುದಾ? ಅಲ್ಲಿಗೆ ನಿನ್ನಪ್ಪನ ಸಭಾ ಪ್ರವೇಶ. ಹೇಗೆ? ಹೇಗೆ ಗೊತ್ತಾ? ಹೇಗೆ ನನ್ನಪ್ಪ? ನಿನ್ನಪ್ಪ ತಂದ. ಅಯ್ಯೋ ಸತ್ಯ ಹೇಳ್ಬೇಕಾ? ಮಡಿ ಮಡಿ ಮಡಿ. ಏ ಯಾವುದೇ ಮಾಡಿ ಗೊತ್ತು ನಿಮಗೆ ಮಾಡಿ. ಕಪ್ಪು ಕಪ್ಪು ಕಪ್ಪಗಿನ್ನೊಂದು ಕಚ್ಚೆ, ತಲೆ ಮೇಲೆ ಒಂದು ಜುಟ್ಟು. ಹೇಳ್ಬೇಡ, ಹಾಳಾಗಿ ಹೋಗ್ತಿ. ಹೇಳ್ಬೇಡ, ಅಪ್ಪನ ದೂರ್ಬೇಡ. ಯಾರು? ನೀನು ಸತ್ಯ ಹೇಳ್ಬೇಕಾ? ಬ್ರಾಹ್ಮಣರನ್ನು ದೂರಿದ್ದಲ್ಲ, ಮತ್ತೆ? ನಿನ್ನ ಅಪ್ಪನನ್ನೇ ದೂರಿದ್ದ. ಬ್ರಾಹ್ಮಣ, ನಿನಗೆ ಗೊತ್ತಿಲ್ಲ? ಇರ್ಲಿ, ನಿನ್ನ ಅಪ್ಪ ಬ್ರಾಹ್ಮಣರನ್ನೇ ಅವರನ್ನೇ ದೂರಿದ್ದು. ನಿನ್ನಪ್ಪ ಬರುವುದು ಹೇಗೆ ಗೊತ್ತಾ? ನಿನ್ನಪ್ಪ ಬರುವುದು ಒಂದು ಹರಕು ಮುರುಕು ಪಂಚಾಂಗ. ಸತ್ಯ ಹೇಳ್ಬೇಕಾ? ಅದನ್ನು ಬಿಡಿಸಿದಾಗ್ಲೇ ಗೊತ್ತು. ಅದ್ರ ಗೆದ್ದಲೇ ಹರಕು ಮುರುಕು ಹೇಳಿದೆ. ನಿನ್ನಪ್ಪನಿಗೆ ಅದೇ ಬೇಕಾದ್ದು. ಯಾವುದು? ಹರಕು ಮುರುಕಿ. ಯಾವ್ದು? ನನ್ನಪ್ಪನಿಗೆ ಬೇಕಾದ್ದಲ್ಲ. ನನ್ನಪ್ಪನಿಂದ ಏನಾದ್ರು ಪಡಿಬೇಕಲ್ಲ, ಅದಕ್ಕೋಸ್ಕರ ಅದನ್ನೇ ತೆಗೆದುಕೊಂಡು ಬರುವುದು. ನನ್ನಲ್ಲಿ ಪಂಚಾಂಗ ಉಂಟು. ಪಂಚಾಂಗ ಉಂಟು. ಏನು? ನಿನಗೆ ಪಂಚಾಂಗ ವಿಷಯ ಹೇಗೆ ಗೊತ್ತು? ನಿನಗೆ ಏನು ಗೊತ್ತು? ನಿನಗೆ ಯಾರಿಗೆ ಗೊತ್ತು? ಕಾರಣ ತಿಥಿ ಎಲ್ಲ ಸಿಗುತ್ತಾರೆ ಮಾತ್ರ. ಅದು ಗೊತ್ತಿದ್ರೆ ಮಾತ್ರ ಸಿಗೋದು. ನಿನ್ನ ಅಪ್ಪ ಬರೋದು ನೋಡು. ಪಂಚಾಂಗ ಹಿಡ್ಕೊಂಡು. ಸತ್ಯ ಹೇಳ್ಬೇಕಾ? ನಿನ್ನ ಅಪ್ಪನ ಹೊಟ್ಟೆ ನೋಡ್ಬೇಕು. ತಿನ್ನೋದು ಧರ್ಮಕ್ಕೆ ತಿನ್ನೋದಲ್ವಾ ಇಲ್ಲಿ? ಹೊಟ್ಟೆ ದೊಡ್ಡದು ಗಣಪತಿಗೆ ಇರ್ತದೆ. ಹೇಳ್ಬಿಟ್ಟುಗ ಅದಿರ್ಲಿ, ನನ್ನಪ್ಪ ಗಣೇಶನ ಹಾಗೆ. ನಿನ್ನಪ್ಪ ಗಣೇಶನ ಹಾಗೆ. ಸೊಳ್ಳೆ ಒಂದಿಲ್ಲ ಅಷ್ಟೇ. ಸುಂಡಿಲ್ ಬೇಡ. ನನ್ನಪ್ಪ ಕ್ರಮ ಹಾಗೆ. ಹೌದೌದು. ಮತ್ತೆ? ಬರುವಾಗ ಇದೇನು ಗೊತ್ತಾ ಇಲ್ಲಿ? ಅಂಕುಳಾಡಿಯಲ್ಲಿ ಕಂಕುಲಾಟಿಯಲ್ಲಿ ಏನು? ಎಂತದು? ಏನು? ಎಂತದು? ಹರಿದು ಬಿದ್ದಿರುವಂತಹ ಪಂಚಾಂಗ ಹಿಡ್ಕೊಂಡು ಅದನ್ನು ಹೀಗೆ ಹಿಡ್ಕೊಂಡು ಒಟ್ಟಿಗೆ ಕುಳಿತುಕೊಳ್ಳುವುದಲ್ಲಿ ಗೊತ್ತಾ? ನಿನಗೆ ಖಂಡಿತವಾಗಿ ವಕ್ರದೃಷ್ಟಿಯ ಶನಿ ಹಿಡಿತಾನೆ. ನನ್ನಪ್ಪನನ್ನು ಯಾವತ್ತು ಪರಿಹಾಸ್ಯ ಮಾಡಿದ ಅದು ನನ್ನಪ್ಪ ಬರುದು. ನನ್ನಪ್ಪನಿಗೆ ಮಾಡಿ ಆಸೆ ಮಾಡುವುದು ಗೊತ್ತಾಗ್ಲಿಲ್ವಾ? ನನ್ನಪ್ಪ ರಾಕ್ಷಸ. ರಾಕ್ಷಸ ತುಂಡು 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 ತುಂಡು. ಹೌದಾ? ಹೌದಾ? ನಿನ್ನಪ್ಪ ಕುಳಿತುಕೊಳ್ಳುವುದಲ್ಲಿ ಗೊತ್ತಾ? ನನ್ನಪ್ಪ ಎತ್ತರದಲ್ಲಿ. ನನ್ನಪ್ಪ ಎತ್ತರದಲ್ಲಿ. ನಿನ್ನಪ್ಪ ಅದೆಂತ ಕುಳಿತುಕೊಳ್ಳುದ?
ಹಾಗೆ ಎಲ್ಲಿ ಅಂತ ನೋಡು. ನನ್ನಪ್ಪ ಎತ್ತರದಲ್ಲಿ. ನಿನ್ನಪ್ಪ ಎಲ್ಲಿದ್ದಾರೆ? ಕೆಳಗೆ. ಸತ್ಯ ಹೇಳ್ಬೇಕಾ? ಮರದ ಮೇಲೆ ಮಂಗ ಕುಳಿತುಕೊಂಡು ಗೊತ್ತುಂಟಾ? ನಿನ್ನಪ್ಪ ಮಂಗ, ನಾವೆಲ್ಲ ಮನುಷ್ಯರು ಒಳ್ಳೆಯವರ. ನನ್ನಪ್ಪ ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ನೀನು ಅಷ್ಟು ಸುಲಭದಲ್ಲಿ ಜಾರುದಕ್ಕೆ ಬೇಡ. ನನ್ನಪ್ಪ ಬಿಟ್ಟುಕೊಡುದಿಲ್ಲ, ನಾನು ಅಟ್ಯಾಕ್ ಬಿಡಬೇಕು. ಕುಳಿತು ನಿಲ್ಲು. ನನ್ನಪ್ಪ ಮಂಗ ಒಪ್ಪಿಕೊಳ್ತೇನೆ. ನನ್ನಪ್ಪ ಮಂಗ. ನಿಲ್ಲು ನಿಲ್ಲು. ಮಂಗನ ನಾನು ಮಂಗನೇ. ಕೇಳಿಲಿ, ನನ್ನಪ್ಪ ಮಂಗ. ನನ್ನಪ್ಪನ ಕಾಲ ಕೆಳಗಡೆ ಕುಳಿತುಕೊಳ್ಳುವಂತಹ ನೀವೆಷ್ಟು ದೊಡ್ಡವರು ಮಂಗ ಅಂತ ಯೋಚಿಸು. ಅದು ನಿನ್ನಂತವ್ರು ಮಾತ್ರ ಮಂಗನ ಮಕ್ಕಳಲ್ಲ ಯೋಚನೆ ಮಾಡುದು. ಹೌದಾ? ನಾವು ಮಂಗನ ಮಕ್ಕಳಲ್ಲ ಯೋಚನೆ ಮಾಡುದು. ಮಂಗನ ಕಾಲ ಕೆಳಗೆ ಕುಳಿತುಕೊಳ್ಳುವವರು ಎಷ್ಟು ದೊಡ್ಡ ಮಂಗ? ಏನು ಯೋಚನೆ ಮಾಡುದು ಹೇಳುವಾಗ. ಹೌದಾ? ಬಿಡೆ ಸಾಕು. ನಿನ್ನಪ್ಪ ಬಂದು ಕುಳಿತುಕೊಂಡ ಆಯ್ತಾ? ಮತ್ತೆ ಅದು ಸತ್ಯ ಹೇಳ್ಬೇಕಾ? ಎಷ್ಟು ಹರಿದು ಹೋಗಿದೆ ಏನು, ಒಂದೊಂದು ಅಕ್ಷರ ಕಾಣುವುದಿಲ್ಲ ಅದರಲ್ಲಿ, ಗೆದ್ದಲದಿಂದ ಹೋಗಿದೆ. ಆದ್ರೂ ಇವತ್ತು ಶನಿ ಉಂಟು, ಇದು ಹಾಗೆ ಉಂಟು, ಶುಕ್ರ ಇಲ್ಲಿದ್ದಾನೆ, ಗುರು ಅಲ್ಲಿ ಹೋಗಿದ್ದಾನೆ, ಇದು ಹಾಗೆ. ನನ್ನಪ್ಪನ ತಲೆ ತಿನ್ನು. ಅಮ್ಮ ಶರ್ಮಿಷ್ಠೆ ಏನು ಬನ್ನಿ. ಹೇಳಿದಿಲ್ಲ ಹರುಕು ಮುರುಕ ಅಂತ ಹೇಳಿ. ಸತ್ಯ ಹೇಳ್ಬೇಕಾ? ಏನು? ನಿಮ್ಮ ತಲೆಯಲ್ಲಿ ಏನಿಲ್ಲ. ಹೆಡ್ಡ ಸಂತಾನದವರು. ನಿಮಗೆ ಏನು ಹೇಳುವ? ನಿಮಗೆ ಶುಕ್ರ ಎಲ್ಲಿ ಶುಕ್ರ ಉಂಟು ಗುರುಗಳೇ, ಎಲ್ಲಿ ಶನಿ ಅಂತ ಹೇಳುದು. ಅದಕ್ಕೆ ನನ್ನಪ್ಪ ಹರುಕು ಮುರುಕ ಅಂತ ಹೇಳುದು. ನೋಡು, ಇರಿಗು ರಾವು, ಇಲ್ಲಿ ಶನಿ, ಈ ಶನಿ, ಇಲ್ಲಿ ಶನಿ ಅಂತ ನನ್ನನ್ನು ತೋರಿಸಿ. ನೀ ಶನಿ, ನೀನು ನೀನು ಶನಿಯ? ನೀನು ಕೈ ತೋರಿಸಬೇಡ ಅಂತ ಹೇಳಿ. ಕೈ ತೋರಿಸುವಾಗ ನೋಡ್ಬೇಕು 3 ಬೆರಳಿಂದ ಆಚೆ ಇದೆ ಅಂತ. ಹಾಗೆ ಹೇಳಿದ ನಾ ಹೇಳಿದ್ದು ಪಂಚಾಂಗ ಬಿಡಿಸುದು. ಬಿಡಿಸು. ಇದು ಗುರು, ಇದು ಶುಕ್ರ, ಇದು ಶನಿ, ಇದು ರಾಹು ಅಂತ ಬಿಡಿಸುವ ಹೇಳುವಾಗ ಅಲ್ಲಿದ್ದೇನೆ ಗುರುಗಳೇ. ಅದೇ ಕಾಲ ಕೂತ್ಕೊಳ್ಳೋದು. ಚಪ್ರ ಸಂತಾನದವರು ಕೇಳುದು ಮತ್ತೆ ಗೊತ್ತು ನಿಮಗೆ ಗೊತ್ತಿಲ್ಲ ಏನಲ್ಲ. ನಾವು ಅಷ್ಟ ಅಂತ ತಿಳ್ಕೊ. ನಮ್ಮಿಂದಲೇ ಪಡ್ಕೊಳ್ಳುವುದು ನೀವು. ಹೀಗೆ ನೋಡುವುದು. ಏನು ನೀನೇನು ಯೋಚಿಸುದು, ನಾನು ಯೋಚನೆ ಮಾಡುವುದಲ್ಲ. ಏನು ಕೊಡ್ತಾರೆ ಅಂತ ನೋಡುವುದು. ನನ್ನ ಎಲ್ಲಿಂದ ಕೈ ಹಾಕಿ ತೆಗಿತಾರೆ, ಎಷ್ಟು ಕೊಡ್ತಾರೆ. ಸತ್ಯ ಹೇಳಬೇಕಾ? ಎಷ್ಟು ಎಷ್ಟೇ ಇಷ್ಟು ಅಕ್ಕಿ 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 ಪುಡಿ ಅಕ್ಕಿ ಒಂದೇ ಮುಷ್ಟಿ. ಸತ್ಯ ಹೇಳ್ಬೇಕು. ಎಲ್ಲರಿದ್ದಾರೆ ನೋಡು, ಒಂದು ಮುಷ್ಟಿ ಅಕ್ಕಿ ತಿಂದು ಬೆಳೆದ ಜೀವ ಇದು. ಯಾವುದು? ಒಂದು ಸೇರ ಅನ್ನ ಬೇಕೆ ನನಗೆ. ಇವಳು ಎಂತ ಸುಳ್ಳು ಹೇಳುದು? ನೀನು ಯಾರ ಹತ್ರ ಮಾತಾಡು ಸುಮ್ಮನೆ. ನಾನೀಗ ನಿನಗೆ ಅಂತ ಹೇಳಿದ್ದು. ಮತ್ತೆ ಯಾರಿಗೆ ಹೇಳಿದ್ದು? ನೀನು ಅವಸರ ಮಾಡುದೇ. ನನ್ನ ಅಪ್ಪನಿಗೆ ಹೇಳಿದ್ದೀನಿ. ನಾನು ನಿನ್ನ ಅಪ್ಪನಿಗೆ ಹೇಳಿದ್ದು. ನಿನಗಂತ ಹೇಳಿದ್ನಾ? ನೀನು ಬರುವುದಿಲ್ಲಿಗೆ. ಎಲ್ಲಿಗೆ? ನಮ್ಮಂತ ನೀನು ಎಷ್ಟು ತಿಂತಿ ಅಂತ ನನಗೆ ಗೊತ್ತಿಲ್ವಾ? ನಾನು ನೋಡಿದ್ದೇನಲ್ಲ. ನೀನು ಎಷ್ಟು ನೀನು ಬರುವುದು ಏನು ವಿಶೇಷ? ಬಡಿಸಿ ನೀನು ತಿನ್ನುವುದಲ್ಲ, ನೀ ಮುಕ್ಕುವುದು. ಎಲ್ಲವನ್ನ ಮುಕ್ಕುದಿಲ್ಲ. ನಿಮ್ಮಲ್ಲಿ ಕೆಲವರು ಎಂತದ್ದು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದೌದು, ನಮ್ಮ ಶೈಲಿ ನಾವು. ಆದ್ರೂ ನಿನಗೆ ಆಗ್ತದೆ. ನೀ ಹೇಳಿದಿಲ್ಲ, ನೀವು ಕೊಡುವುದು. ಬ್ರಾಹ್ಮಣರು ಹಾಗಲ್ಲ. ತಗೊಳ್ಳಿ, ನಮ್ಮ ಕೈ ಉದ್ದ ಹೀಗೆ ಆಗಲ್ಲ. ತಗೊಳ್ಳಿ, ಕೊಡಿ 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 ನಮಗೆ ಕೊಡಿ. ಹೀಗೆ ಕೊಡುವುದಲ್ಲ, ಹೀಗೆ ಹೀಗೆ ಕೊಡೋರು ನೀವು. ನಾವು ಹೀಗೆ ನಮಗೆ ಕೊಟ್ಟ ಅಭ್ಯಾಸ. ನಿನ್ನ ಅಪ್ಪನ ಹಾಗೆ ಪಾಡ್ಕೊಂಡ ಅಭ್ಯಾಸ ಅಲ್ಲ. ನಿನ್ನಪ್ಪ ದೊಡ್ಡ ಕುಡಿಕಲ್ವಾ? ಅದು ಗೊತ್ತಿಲ್ವಾ? ಬ್ರಾಹ್ಮಣರಂತೆ ಬ್ರಾಹ್ಮಣರು ಕುಡಿಲಿಕ್ಕೆ ಆಗ್ತದೆ ನಿನ್ನ ಅಪ್ಪನಿಗೆ? ಏನು ಏನು ಮೆಲ್ಲ ಹೇಳು. ಏನ್ ಹೇಳುದು? ಎಲ್ಲಾದ್ರೂ ಬ್ರಾಹ್ಮಣರಿಗೆ ಈ ವಿಷಯ ಗೊತ್ತಾದ್ರೆ ದಾರಿಯಲ್ಲಿ ಹಿಡಿದು ನಿನ್ನ ಹೊಡೆದಾರ ನೆನಪಿಟ್ಟು. ಸತ್ಯ ಹೇಳ್ತೇನೆ, ನಾನೀಗ ಒತ್ತಿ ಒತ್ತಿ ಹೇಳಿದ್ದೇನೆ. ನಿನ್ನಪ್ಪ ನಿನ್ನಪ್ಪ ಅಂತ. ಬ್ರಾಹ್ಮಣರಿಗೆ ನಾ ಬೈದದ್ದಲ್ಲ. ಬ್ರಾಹ್ಮಣರ ಬಗ್ಗೆ ನನಗೂ ಭಯ ಇದೆ. ನಿನ್ನಪ್ಪ ಇದೆಯಾ? ಯಾರಿಗೆ? ಬದುಕ ಬುದ್ಧಿ ನಿನಗಿಲ್ವಾ? ಬದುಕ ಬುದ್ಧಿ ನಿನಗಿಲ್ವಾ? ನನ್ನಪ್ಪನ ಕೈ ಕೆಳಗೆ ಬಂದು ಏನಾದ್ರೂ ಕೊಡಿ ಅಂತ ನಿನ್ನ ಅಪ್ಪನಿಗೆ ಕೇಳಲಿಕ್ಕೆ ಆಗ್ತದೆ? ಸುಪ್ಪಿಯಾರೆ ಸರ್ಮಿಷ್ಠ ಅಂತ ಅಷ್ಟು ದೊಡ್ಡ ಹೆಸರಿಗೆ ಏನು? ನಿನ್ನಪ್ಪ ಕುಡಿಲಿಲ್ವಾ? ಹೇಳು. ನನ್ನಪ್ಪ ಕುಡ್ದದ್ದಲ್ಲ, ನೀವು ಕುಡಿಸಿದ್ದು. ಮತ್ತೆ ಅವಳ ನನ್ನಪ್ಪ ಕುಡಿಯುವವರ. ಸತ್ಯ ಆಗುದಿಲ್ಲ ಅವರಿಗೆ ವಾಸನೆ ಬಂದ್ರೆ. ಕುಡಿಸಿದ್ದು. ಸತ್ಯ ಹೇಳ್ಬೇಕಾ? ಎಂತದ್ದು? ಅವಳಪ್ಪ ಕುಡ್ದದ್ದಲ್ಲ, ಮತ್ತೆ ಕುಡಿಸಿದ್ದು. ಹೌದು, ನೀವು ಕುಡಿಸಿದ್ದು. ನಾವು ಕುಡಿಸಿದ್ದು. ನಿಮಗೆ ಬುದ್ಧಿ ಹಾಗೆ ಮಂತ್ರಜಾಲ ಅದೆಲ್ಲ ಉಂಟು ಹೇಳಿಕ್ಕೆ ಆಗ್ತದೆ ಅಂತ ಕೇಳುದಿಲ್ಲ ಕರ್ಮ. ನಿನ್ನಪ್ಪನಿಗೆ ಜ್ಞಾನ ಇರಲಿಲ್ವಾ? ನಿನ್ನಪ್ಪ ಹೇಳಿದ್ದಲ್ವಾ, ಕಾರಣ ಅತಿಥಿ ಅದು ಇದು ಅಂತ ಹೇಳುವವರು ಅಂತ ಹೇಳಿದ್ಯಲ್ಲ. ಅಲ್ಲಿ ಪಂಚಾಂಗ ತರಲಿಲ್ಲ ನನ್ನಪ್ಪ. ಕುಡಿಯುವಾಗ ಪಂಚಾಂಗ ತರಲಿಲ್ಲ. ನನ್ನಪ್ಪನಿಗೆ ಗೊತ್ತುಂಟು. ಯಾರು ಮಾತಾಡುದು? ನಿನ್ನಪ್ಪ ಪಂಚಾಂಗ ತಂದಿದ್ದಾರೆ ಅಂತ ಹೇಳಿದ್ದಲ್ಲ. ಅದೆಲ್ಲ ಓದುವವರಿಗೆ ಜ್ಞಾನದಲ್ಲಿ ಇರ್ಲಿಲ್ವಾ? ಅಯ್ಯೋ, ಇದು ಕುಡಿಯುವಂತದ್ದು, ಇದು ಅಮಲ ಪದಾರ್ಥ, ಇದನ್ನು ಕುಡಿಬಾರ್ದು, ಇದನ್ನು ರಕ್ತಸರ ಕುಡಿಯುವುದು. ಗುರುಗಳೇ ಬನ್ನಿ ತಗೊಳ್ಳಿ ಅಂತ ಕೊಡುವಾಗ ಕಟ 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 ಕುಡಿದ್ದೇನೆ. ಕುಡಿಯುವವರಿಗೆ ಎಷ್ಟು ಹೊತ್ತು ಕುಡಿಸಬಹುದು? ಸತ್ಯ ಹೇಳಿ, ಎಷ್ಟೊತ್ತು ಕುಡಿಸಬಹುದು? ಎಷ್ಟೊತ್ತು? ಒಮ್ಮೆ ಕುಡಿಸಬಹುದು. ಮತ್ತೆ ನಿನ್ನ ಅಭ್ಯಾಸ ಉಂಟಾ? ಯಾಕೆ ಕುಡಿಸಿ? ಅಭ್ಯಾಸ ಉಂಟು. ಕುಡಿತಿದ್ದೆ. ನಾನು ರಕ್ಕಸೆ ನಾನು ಕುಡಿದಿದ್ದೆ. ನಮಗೆ ಕುಡಿಬಹುದು. ನಿನ್ನಪ್ಪ ಕುಡ್ದಿದಾರಲ್ಲ, ಒಮ್ಮೆ ನಾವು ಕುಡಿಸಿದ್ದು, ಮತ್ತೆಲ್ಲ ಅವರೇ ಕುಡ್ದದ್ದು. ಕುಡಿಲಿಕ್ಕೆ ಆಗ್ತದೆ? ಕುಡುಕ ನಿನ್ನಪ್ಪ. ಮತ್ತೆ ಹೇಳ್ತೀಯ ನಿನ್ನಪ್ಪ? ಹೌದೇ? ನನಗೆ ಹೇಳಿದ್ದೇನೆ, ಹೋಗುವಾಗ ಕೊಡ್ತೇನೆ. ಈ ಕಡೆ ಇಲ್ಲಿ ಬಾ, ಇಲ್ಲಿ ಬಾ.
ದೂರ ಹೊಡಿಬೇಡ್ವೆ. ಹೋಗುವಾಗ ಕೊಡ್ತೇನೆ ಅಂತ ಹೇಳಿದ್ದೇನೆ. ಹುಟ್ಟಿದ್ದು ತಪ್ಪಾಯ್ತು ಬಿಡು, ನನ್ನದು ತಪ್ಪೇ. ತಪ್ಪೆ. ಹಾ. ನನ್ನ ತಪ್ಪೆ. ನನ್ನದು ತಪ್ಪೇ. ನಾ ಕೇಳಿ ತಪ್ಪೆ. ಎಷ್ಟು ಸೀರೆ ಉಂಟು, ಪೆಟ್ಟಿಗೆಯಲ್ಲಿ ಎಷ್ಟು ಸೀರೆ ಇಟ್ಟಿದ್ದಾರೆ ನನ್ನಪ್ಪ. ಆ ಸೀರೆಯನ್ನು ಕೊಡಬಹುದಿತ್ತು, ಬೇಡ ತಪ್ಪಾಯ್ತು ಅಂತ ಹೇಳಿದ್ದೇನೆ. ತಪ್ಪಾದ ಮೇಲೆ ಬಿಡಬಹುದಿತ್ತಲ್ಲ, ಬಿಡಬಹುದು. ಈಗ ನಿನಗೆ ತಪ್ಪಾಯ್ತು ಕೇಳಬೇಕಲ್ಲ. ಮತ್ತೆ ನನ್ನ ತಪ್ಪಾಯ್ತು ಅಂತ ಹೇಳಿದ್ದು. ಅಮ್ಮ ಸರ್ಮಿಷ್ಠೆ, ತಪ್ಪಾಯ್ತು. ನಾನು ಬೇಕು ಅಂತ ಕೇಳಿದಲ್ಲ. ನನಗೆ ಒಂದು ಸೀರೆ ಮೇಲೆ ಆಸೆಯ. ಸಾವಿರ ಸಾವಿರ ಸೀರೆ ನೀ ತಂದು ಕೊಡಬಹುದು, ಆದ್ರೆ ನನ್ನ ಸೀರೆ, ಬಿಡೆ, ಇದು ಮಡಿ ಸೀರೆ. ಈ ಸೀರೆಯನ್ನು ಕೊಂಡುಕೊಳ್ಳಲು ಯಾರು ಇಲ್ಲ. ಕೊಡ್ತಲ್ಲ, ಬಿಡು, ಬಿಡೆ, ಬಿಡೆ, ಬಿಡೆ. ಬಹಳ ಕೋಪಕ್ಕೆ ಬಿದ್ದಿದ್ದಾಳೆ ದೇವಯಾನಿ. ನಾ ದುಡಿದ್ದು ಅಥವಾ ಅವಳಾಗೆ ಬಿದ್ದದ್ದು ಒಂದು ನನಗೆ ಅರ್ಥವಾಗುವುದಿಲ್ಲ. ಏನಾಗುತ್ತದೋ ಏನೋ, ವಿಚಾರವನ್ನು ಯಾರಿಗೂ ಹೇಳಬೇಡಿ. ತರಿದು ಹೌದು, ವನ್ಯಪ್ರಾಣಿಗಳ ಉಪದ್ರವವನ್ನು ದೂರೀಕರಿಸಿ ಬಹಳ ದೂರ ಬಂದಿದ್ದೇವೆ. ಸ್ವಲ್ಪ ತಿರುಗುತ್ತಾ ತುಂಬಾ 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 ದೂರ ಬಂದು ಕಣ್ಣು ಅದೇನು ಹೆಣ್ಣೊಬ್ಬಳ ಧ್ವನಿ ಕೇಳುತ್ತಾ ಉಂಟಲ್ಲ, ಅದು ಮೋಹಿನಿ ರೂಪದಿಂದ ಬಂದದ್ದ ಏನು ಅದಲ್ವಾ? ಎಲ್ಲ ಪ್ರೇತಗಳೆಲ್ಲ ಸಂಚಾರ ಇರ್ತದೆ, ನಮಗೆ ಗೊತ್ತುಂಟು ಅದು. ಸರಿ ನೋಡು, ಸರಿ ನೋಡು. ಅಲ್ವಾ? ಇದು ಧ್ವನಿ ಅಂದ್ರೆ ಇದು ಆರ್ತನಾದ, ಆರ್ತನಾದ, ಕಾಪಾಡಿ ಅಂತ. ಓ ಆಗ ಇದು ಕಾಫಿ ಟೀ, ಕಾಫಿ ಟೀ ಆಗ್ತೀಯಲ್ಲ, ಕಾಪಾಡಿ ಕಾಪಾಡಿ. ಹಾಗಾದ್ರೆ ಬಹಳ ಸಂಕಷ್ಟ. ಎಲ್ಲಿಂದ ಓ, ಕೇಳುದು? ಕೆಳಗಿಂದ ಕೇಳ್ತಾ ಇದ್ದೀನಿ. ಓ, ಬಾಳುಬಾವಿ, ಬಾಳುಬಾವಿ, ಬಾಳುಬಾವಿ. ಯಾರು ನೀನು? ನಿನ್ನ ಹೆಸರೇನು? ಈಗ ಹೇಳುವಂತ ಸ್ಥಿತಿಯಲ್ಲಿಲ್ಲ, ಮೇಲೆ ಬಂದು ಹೇಳ್ತೇನೆ. ನಾನು ಲಗ್ನಾವಸ್ಥೆಯಲ್ಲಿ ಹೆಣ್ಣು ಅವಸ್ಥೆಯಲ್ಲಿದ್ದಾರಂತೆ. ಹೌದು, ಮೈ ಮೇಲೆ ಬಚ್ಚಿ ಹೇಳಿ ದೇವ್ರೇ. ಒಂದು ಕೆಲಸ ಮಾಡುದು, ವಾ, ಉತ್ತರಿಯವನ್ನು ಬೀಸು. ಅಯ್ಯೋ ಬೀಸಾಗಿ ನಾವು ನೋಡುವುದಿಲ್ಲ, ಮೇಲೆ ಬನ್ನಿ. ಏ, ವಸ್ತ್ರ ಉಟ್ಟುಕೊಂಡು ಈಗ ಬರ್ಲಿಲ್ಲ. ಧ್ವನಿ ಮಾತ್ರ ಕೇಳಿದ್ದು, ರೂಪ ನೋಡ್ಲಿಲ್ಲ. ರೂಪವೆಲ್ಲ ಯಾರು ಅಂತಲೇ ಗೊತ್ತಾಗುದಿಲ್ಲ, ಹೇಗಿದ್ದಾರೆ ಅಂತ ಯಾರಿಗೂ ಈ ಗೊತ್ತಿಲ್ಲ. ದಟ್ಟವಾದಂತ ಕಾಡಿನಲ್ಲಿ ಹೆಣ್ಣೊಬ್ಬಳು ಆರ್ತನಾಡು ಮಾಡುದ್ರೆ ನಿನಗೇನಾದ್ರು? ಅದೇ ಹೇಳಿದ್ದು ನಾನೀಗ. ಏನು? ಎಲ್ಲೆಲ್ಲ ಪ್ರೇತ ಸಂಚಾರ ಇರ್ತದೆ, ಈಗ ಅದು ಆಗಿರಬಹುದು ಅಂತ ಲೆಕ್ಕಾಚಾರ ಹಾಕಿದೆ. ನೀವು ಹೇಳಿದ್ರೆ ಅಲ್ಲ, ಹೆಣ್ಣು ಹಾಳು ಬಾವಿಯಲ್ಲಿ ಉಂಟು, ಹಾಗೆ ಬಿಸಾಡಿ ಆಗಿದಲ್ವಾ, ಹಾಗಾದ್ರೆ ಉಟ್ಟುಕೊಂಡು ಬರ್ಬೋದಲ್ಲ. ಇನ್ನು ಮತ್ತೆಂತ ಮಾಡುದು? ಎಂತೆಂತ ಸಂಚಾರ ಉಂಟು ಯಾರಿಗೂ ಗೊತ್ತು. ಇವರಿಗೆಲ್ಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ನೀವು ಪಕ್ಕ ಏನು ಉಪಕಾರವಾಯಿತು ನಿಮ್ಮಿಂದ. ಆಯ್ತು. ಕೈ ಕೊಡ್ತೀರಾ, ಮೇಲೆ ಎತ್ತುತ್ತೀರಾ ನನ್ನನ್ನು. ಓ, ಇನ್ನು ಕಳಗಿದ್ಯಾ? ಈಗಲೂ ಕೈಕೊಳ್ಳಿ ಬರ್ತಾರೆ. ಇನ್ನೆಂತ ಹೇಳಿದ್ರೆ ಯಾರು ಪುರಗವೇ
ರೂಪವನ್ನು ನಾನು ಈವರೆಗೆ ಕಂಡವನಲ್ಲ. ಸರಿ. ನೀನು ಯಾರು ಗಂಧರ್ವರು, ಸುರರು, ಕಿನ್ನರರು, ಕೆಂಪುರುಷರು, ಯಾವ ವರ್ಗಕ್ಕೆ ಸೇರಿದವಳು? ಈ ಕಾಡ ಮಧ್ಯದಲ್ಲಿ ಪಾಲು ಬಾವಿಯಲ್ಲಿ ಬೀರ್ಬೇಕಾದ್ರೆ ನಿನಗೊದಗಿದಂತಹ ಸಂಕಷ್ಟ ಏನು? ಅಯ್ಯೋ ನಾರೀಮಣಿ, ಪವಿತ್ರವಾದ ಪಾದಗಳಿಗೆ ಅಡ್ಡ ಬಿದ್ದಿದ್ದೇನೆ. ಎದ್ದೇಳು, ಶುಭವಾಗಿ. ಕರುಣಾಮಯದ್ರಿಂದ ಅರ್ಥವಾಯಿತು. ನನ್ನನ್ನು ಪೊರೆದವರು ನೀವು. ಹೌದು. ನಿಮ್ಮ ಊರು ಯಾವುದು? ನನ್ನ ಪರಿಚಯ ಹೇಳ್ಬೇಕಂತಾದ್ರೆ ನೀವು ಎಲ್ಲಿಯವರಂತ ಹೇಳ್ತೀರನ್ನಲ್ಲಿ. ಓ, ನನ್ನ ಪರಿಚಯವೇ? ನಿಜ. ಪವಿತ್ರವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದ ನಹುಷ ಚಕ್ರವರ್ತಿಯ ಮಗ ಯಯಾತಿ ಅಂದ್ರೆ ನಾನೇ. ನೀವೆಯಾ? ಬೇಟೆಗಾಗಿ ಬಂದವನು ನಿನ್ನ ಆರ್ತನಾದವನು ಕೇಳಿ ಇಲ್ಲಿ ಬಂದೆ. ನೀನಾರು ಅಯ್ಯೋ ಅಸುರರಿಗೆಲ್ಲ ಗುರುಗಳಾಗಿ ಮೆರೆಯುವ ಶುಕ್ರಾಚಾರ್ಯರು. ಹೌದು. ಅವರಿಗೊಬ್ಬಳು ಮಗಳಿದ್ದಾಳೆ. ಅವರಿಗೆ ಮಗಳು ಇರ್ಲಿ, ನೀನ್ಯಾರಂತ ಕೇಳಿ. ಅದು ನಾನಂತ ಹೇಳಿದ್ದು. ನಿನ್ನ ನಾಮ ದೇವಯಾನೇನು ಇದನ್ನು ಕೊಂಡಾಡುತ್ತಾ ಇದ್ದಾರೆ. ಅಂತ ಪರಮ ಗುರುವಿನ ಮಗಳಾಗಿ ಇಂಥ ಸಂಕಷ್ಟಕ್ಕೆ ಬೀಳಕ್ಕೆ ಕಾರಣವೇನು? ಬಲವಾದ ಕಾರಣ ಉಂಟು. ಏನದು? ಗುರುಮಠದಲ್ಲಿ ಇದ್ದಂತಹ ಪರ್ವತ, ಅವನಿಗೆ ಮಗಳಿದ್ದಾಳೊಬ್ಬಳು. ಹೌದು. ಸರ್ಮಿಷ್ಠೆ ಎನ್ನುವುದಾಗಿ ವನವಿಹಾರ ಆಡುವುದಕ್ಕಾಗಿ ನೇರವಾಗಿ ನಾವು ಇಲ್ಲಿಗೆ ಬಂದೆವು. ಆದ್ರೆ ಏನು ಮಾಡೋಣ, ಬರುವಂತಹ ವೇಳೆಯಲ್ಲಿ ನಾನು ಉಟ್ಟಂತಹ ಸೀರೆಯನ್ನು ಉಟ್ಟುಕೊಂಡಿದ್ಲು. ನಾವು ಹೋಗಿ ಕೇಳಿದೆ, ನಾ ಉಟ್ಟ ಸೀರೆ ನನಗೆ ಕೊಡು ಎನ್ನುವುದಾಗಿ ನಾ ಬೇಡಿದ ಅಂಗಾಲಾಚಿ. ಅವಾಗ ಅವಳು ಹೇಳಿದ್ಲು, ಏನಾಯ್ತೆ ನಾ ಉಟ್ಟುಕೊಂಡ್ರೆ ಏನಾಯ್ತು ಬೈದ್ಲು. ಆಮೇಲೆ ಬ್ರಾಹ್ಮಣ ವಂಶವನ್ನೇ ನಿಂದಿಸಲು ಕಟ್ಟೆ ಕಡೆಗೆ ನಾನೇನು ಮಾಡಲಿಲ್ಲ. ನಾನು ಅವರಿಗೆ ಎಂದು ಮಾತಾಡಲಿಲ್ಲ, ಒಂದು ಮಾತಾಡದೆ. ವೃಷಭವನ ಪರ್ವನ ಮಗಳಲ್ವಾ? ಹೌದು, ವೃಷಭಾಸುರ ಮಗಳಂತ ಹೇಳಿಕೊಂಡು ದೊಡ್ಡ ದೊಡ್ಡ ಮಾತನ್ನು ಮಾತಾಡಿ ನನ್ನ ಬಾಳಿಗೆ ತಳ್ಳೆ ಬಿಟ್ಲಯ್ಯ. ನನಗೆ ಗತಿಯೇ ಇಲ್ಲದಂತಾಗಿದೆ. ಆದುದರಿಂದ ನನಗೆ ನೀನು ನಾಥನಾಗುತ್ತೀಯ. ನೀನನ್ನು ಎತ್ತಿದ ಮಾತ್ರಕ್ಕೆ ನನ್ನ ನಾಥನಾಗುವುದು ಹೇಗೆ? ಕಾರಣ ಉಂಟು. ಯಾರು ಹಿಡಿಯದಂತಹ ನನ್ನ ಕೈಯನ್ನು ಹಿಡಿದು ಎಪ್ಪಿಸವರು ನೀವು. ಆದುದರಿಂದ ಕೇಳ್ತಾ ಇದ್ದೇನೆ, ಒಂದು ವೇಳೆ ಈಗ ಕರ ಹಿಡಿದವರು ಮದುವೆ ಆಗಲೇಬೇಕೆಂಬತ್ತು ನೀನು ತೀರ್ಮಾನ ಮಾಡಿದ್ದೆ. ಪಾಣಿಗ್ರಹಣ ಆಗಿ ಹೋಯಿತಲ್ಲ. ಆಗುದಿಲ್ಲವೇ? ಯಾಕೆ? ಯಾಕಂತ ಹೇಳಿದ್ರೆ ಹೆಣ್ಣಾದವಳ ಕೈಯನ್ನು ಬಳೆಗಾರ ಮುಟ್ಟಬಹುದು, ಇನ್ನಿತರ ಕಾರಣ ವೈದ್ಯರು ಮುಟ್ಟಬಹುದು. ಹೌದು. ಆಗ ಅವರನ್ನೇ ಮದುವೆ ಆಗ್ಲಿಕ್ಕೆ ಆಗ್ತದ? ಅವರೆಲ್ಲ ದುಡ್ಡಿಗಾಗಿ ಮುಟ್ಟುದಲ್ಲ. ಆಪತ್ಕಾಲದಲ್ಲಿ ಮುಟ್ಟಿದ್ರೆ ಅದಕ್ಕೊಂದು ಕ್ಷಮೆ ಉಂಟು. ಬಳೆಗಾರ ಹೋದಲ್ಲಿ ಮುಟ್ಟಂದ್ರೆ ಎಷ್ಟು ಮಂದಿ ಹೆಂಡತಿ ಆಗ್ಬೋದು ಅವನಿಗೆ? ನೀವು ಯೋಚನೆ ಮಾಡಿ ಸ್ವಲ್ಪ. ನಾನು ಯೋಚಿಸ ಮಾಡೋದು ಅದಲ್ಲ. ಮತ್ತೇನು? ಈಗ ನಿನ್ನಪ್ಪ ಯಾರು? ಶುಕ್ರಾಚಾರ್ಯರು. ಅವರು ಯಾರು? ಗುರುಗಳು. ಬ್ರಹ್ಮವಂಶೀಯರಲ್ಲ? ಹೌದು, ಬ್ರಹ್ಮವಂಶೀಯರು. ಬ್ರಾಹ್ಮಣರಲ್ಲ? ಹೌದು. ನಾನು ಕ್ಷತ್ರಿಯ. ಅದಕ್ಕೆ ಬ್ರಾಹ್ಮಣರ ಕನ್ಯೆಯನ್ನು ಕ್ಷತ್ರಿಯನಾದ ವರಿಸುವುದಕ್ಕೆ ಸಾಧ್ಯ ಉಂಟಾ? ಹಾಗೆ ನೀವು ಯೋಚನೆ ಮಾಡುದು. ಹೌದು. ಒಂದು ವೇಳೆ ನೇರವಾಗಿ ನಾವೇ ಮಾತಾಡೋದಕ್ಕಾಗುದಿಲ್ಲ. ಒಂದು ಅಪ್ಪನೇ ಹೇಳಿದ್ರೆ
ಅಪ್ಪನೆಯ ಮುದ್ರೆ ಇದ್ರೆ ಹಾ. ಮತ್ತೆ ಯೋಚನೆ ಮಾಡು. ಖಂಡಿತ ಅಲ್ಲ. ನನ್ನ ಅಪ್ಪನೇ ನಿಮ್ಮಲ್ಲಿ ಕೇಳುವ ಹಾಗೆ ನಾನು ಮಾಡುತ್ತೇನೆ. ಮದುವೆ ನಿನ್ನ ಮಾತಿಗಷ್ಟು ಬೆಲೆ ಕೊಡ್ತಾನೆ. ಅಯ್ಯೋ ನನ್ನಪ್ಪ ನಾನು ಪಂಚಪ್ರಾಣ, ನಾನು ಬಿಟ್ಟರೆ ಅವ್ರಿಗೆ ಊಟವೇ ಇಲ್ಲ ಮತ್ತೆ. ತುಂಬಾ ಹೊತ್ತಾಯ್ತು, ಅದು ನನಗೆ ಗೊತ್ತಾಯ್ತು. ನನ್ನ ಕೆಲಸ ಮುಗಿಸ್ಬೇಕು. ಆಯ್ತಾಯ್ತು ಹೋಗಿ. ಅದೆಲ್ಲ ಹೋಗಿ ಬರ್ತೇನೆ. ಯೋಗ ಇದ್ರೆ ನೋಡಿಕೊಳ್ಳಿ. ಮದುವೆ ನೀವೇ ಆಗ್ಸಿ, ನೀವೇ ಆಗ್ಬೇಕು. ಆಯ್ತು, ಯೋಗ ಇದ್ರೆ. ನಿಮ್ಮ ಹೆಸರು? ನಾನು ಯಯಾತಿ. ಯಯಾತಿ. ಯಯಾತಿ ಯತಿ ಅಲ್ಲ. ನೀವು 3 ಅಕ್ಷರ, ನಾನು 4. ತೊಂದ್ರೆ ಇಲ್ಲ. 4 3. ಆಯ್ತಾಯ್ತು, ತೊಂದ್ರೆ ಇಲ್ಲ. 3 4. ಆಯ್ತಾಯ್ತು. ಅಬ್ಬ, ಒಳ್ಳೆಯ ಕಾಲಾವಕಾಶ ಕೂಡಿ ಬಂದಿದೆ. ಬಟ್ಟೆಗಾಗಿ ನಾವು ಹೊಡೆದಾಟ ಮಾಡಿಕೊಂಡದ್ದು. ನನ್ನ ಜೀವನದಲ್ಲಿ ಬಟ್ಟೆಯನ್ನು ಕೊಟ್ಟು ನನ್ನ ಪ್ರೀತಿನ ಸಾಕುವುದಕ್ಕೆ ಮುಂದಾದವರು ಇವರು. ಏನೇ ಇರಲಿ ಸರ್ನಿಷ್ಠೆ, ನಿನ್ನನ್ನು ಬಿಡ್ತಂತ ಭಾವಿಸಬೇಡ. ಹೇಗಾದ್ರೂ ಮಾಡಿ ಅಪ್ಪನ ವಿಷಯ ತಿಳಿಸ್ಬೇಕಾದ್ರೆ ಒಂದು ನನ್ನ ಅಪ್ಪನನ್ನು ಹುಡುಕಿಕೊಂಡು ಬರಬೇಕು. ಅಷ್ಟವರೆಗೆ ಈ ಕಾಡಿನಲ್ಲಿ ನನ್ನ ಮಗಳು ದೇವಯಾನಿ ಯಾವ ಕಡೆಗೆ ಹೋದಳು ಎಂದು ಈಗ ಯೋಚಿಸಬೇಕು. ಶರಕೇಳಿಗೆಂಬುದಾಗಿ ಹೇಳಿ ಉಪವನದೆಡೆಗೆ ರಾಜಕುಮಾರಿಯೊಂದಿಗೆ ತೆರಳಿದವರು. ಬರುವಂತಹ ಸಮಯ ಮೀರಿದ್ದರೂ ಸಹ ಇನ್ನೂ ಗೋಚರಿಸುತ್ತಿಲ್ಲವಾದ್ದರಿಂದ ಮನಸ್ಸಿನಲ್ಲಿ ಕಳವಳವಾಗುತ್ತಾ ಉಂಟು. ಶಿಷ್ಯರನ್ನು ಕಳುಹಿದರೆ ಅರಮನೆಗೂ ಅವರು ಬರಲಿಲ್ಲವೆನ್ನುವಂತಹ ವಾರ್ತೆ ಎಂಬಾವಾಗ ನಾನೇ ಹೋಗಿ ಆ ವನ ಪ್ರದೇಶದಲ್ಲಿ ವನ ಪ್ರದೇಶವನ್ನೆಲ್ಲ ಸುತ್ತಾಡಿದೆ. ಅವರು ಈಜಾಡಿದಂತಹ ಸರಸಿಯನ್ನು ನೋಡಿದೆ. ಎಲ್ಲಿಯೂ ಅವಳ ಇರವೇ ಇಲ್ಲ ಎಂಬಾವಾಗ ಒಂದೊಮ್ಮೆಗೆ ಆತಂಕವಾಗುತ್ತಾ ಇದೆ. ಆದರೆ ಪ್ರತಿಯೊಂದು ಪ್ರದೇಶವನ್ನು ಸುತ್ತಾಡಿ ನೋಡಬೇಕಾದ್ದರಿಂದ ಮುಂದುವರಿದು ಬಂದರೆ ಏನೋ ಮರದಡಿಯಲ್ಲಿ ದೂರದಲ್ಲಿ ಗೋಚರವಾಗುತ್ತಿರುವುದು ದೇವಯಾನಿಯೇ ಅಲ್ಲವೇ? ಹೋಗುತ್ತಾನೆ. ಮಗಳೇ ದೇವಯಾನಿ, ನಾನು ನಿನ್ನ ಅಪ್ಪ. ಭೂತ ಅಲ್ಲ ಮಗಳೇ. ನೀವು ಈಗಲಾದ್ರೂ ಬಂದ್ರಲ್ಲ ಅಪ್ಪಯ್ಯ. ನಾನು ಬರದ ಮತ್ತೆ ಯಾರು ಬರುವುದು ಮಗಳೇ? ಮಗಳೇ ಅಪ್ಪ ಏನಿ ದುರವಸ್ಥೆ, ಯಾಕಾಗಿ ಈ ಮರನ ಅಡಿಯಲ್ಲಿ ನಿದ್ದೆಗೆ ನೀನು ವಶ ಏನಾಯ್ತಮ್ಮ? ಹೋಯಿತು, ಯಾವುದು ಹೋಯ್ತು? ಎಲ್ಲ ಹೋಯಿತು. ಹಾಗಾಗ್ಲಿಕ್ಕೆ ಸಾಧ್ಯವಿಲ್ಲ ಮಗಳೇ. ಪ್ರೀತಿಯಿಂದ ಇರಬೇಕೆನ್ನುವ ಕಾರಣಕ್ಕಾಗಿ ಓ. ನೀವು ಹೇಳಿದ್ರೆ ಸರ್ಮಿಷ್ಠ ಜೊತೆಯಲ್ಲಿ ಹಾ. ವನ ಕೆಳಕಿಳಿ ಆಡೋಕೆ ಹೋಗಬರಲ್ಲ ಎನ್ನುವುದಾಗಿ. ಅಪ್ಪಣೆ ಕೊಟ್ಟೆ. ಅಪ್ಪ ಆ. ಅಪ್ಪ ಮಗಳೇ ಜಲಗಡೆ ಹೋದಂತಹ ಸಂದರ್ಭದಲ್ಲಿ ಹಾ. ಸರ್ಮಿಷ್ಠ ಬರಬೇಕೆನ್ನುವುದಾಗಿ ಹೇಳಿದ್ಲು. ಹೌದು. ಪಾಪ ನಾನು ನನಗೆ ಬೇಸರ ಇತ್ತಲ್ಲ, ಹಾ. ಜೊತೆಯಾಗಿ ಹೋದೆಪ್ಪ. ಒಳಿತು. ಆಟ ಆಡಿ ಇರುವಂತಹ ಸಂದರ್ಭದಲ್ಲಿ ಹಾ. ಯಾರದೊಂದು ಸ್ವರ ಕೇಳಿತು. ಓ. ಹೆದರಿಕೊಂಡು ಒಳಗೆ ಓಡಿದೆವು. ಹಾ. ಆಮೇಲೆ ಹೋಗಿ ಹುಡುಕುವಂತಹ ಸಂದರ್ಭದಲ್ಲಿ ಹಾ. ಅಪ್ಪ ಓ. ನಾವು ಉಟ್ಟಂತ ಸೀರೆ ಇರ್ಲಿಲ್ಲಪ್ಪ. ಅಯ್ಯಯ್ಯೋ. ನೀವು ತೆಗೆಸು ಮಡಿ ಹಾ. ಆ ಸೀರೆ ಬಿಳಿ ಬಿಳಿ. ಮುಂದಕ್ಕೆ ಮುಂದಕ್ಕೆ ಏನು ಮಾಡಿದ ಆಲೋಚನೆ ಮಾಡಿ ಕೇಳಿದೆ. ಹಾ. ಸರ್ಮಿಷ್ಠ ನನ್ನ ಸೀರೆ ಸಿಗ್ತದೆ ಹೇಳುವ ಗೊತ್ತೇ ಇಲ್ಲ ಅಂತ ಹೇಳಿದ್ಲು. ಹೀಗೆ ನೋಡು ಅಪ್ಪ, ಸರ್ಮಿಷ್ಠೆ ಸೀರೆ ಅವಳುಟ್ಟುಕೊಂಡಿದ್ದು. ಅವಳೊಟ್ಟುಕೊಂಡದ್ದು. ಹೌದು. ನಾ ಕೇಳಿದೆ, ಸರ್ಮಿಷ್ಠೆ ಹಾ. ನೀವೇನಿದ್ರೆ ಅರಸು ವಂಶದವರು, ಹೌದು. ನಾವು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವರು. ಹಾ. ಹಾಗೆ ಇದೇ ದ್ವಾರದಲ್ಲಿ ಮಾತಾಡಲ್ಲ. ಇದ್ದುದನ್ನು ನಾನು ಹಾಗೆ ಹೇಳಿಸಲಿಲ್ಲ. ಹೌದಪ್ಪ. ಕೊಡಬೇಕು ಅಂತ ಕೇಳುವಾಗ ಯಾರು ಮಾಡಿ ಹೊಡೆದಳು.
ಹೊಡೆದು ಬಡಿದು ಚಿಂತೆ ಇಲ್ಲ. ಕಡೆಗೊಂದು ಮಾತು ಹೇಳಿದ್ರು, ಏನಮ್ಮ? ನಿನ್ನಪ್ಪ ಇದು ಮಾಡಿಯ, ನಿನ್ನಪ್ಪ ಕರ್ಮ, ಒಳ್ಳೆ ಹೊಟ್ಟೆ, ಇಷ್ಟೊಂದು ಜುಟ್ಟು, ಬದನೆಕಾಯಿ ಜುಟ್ಟು ಅಂತ ನಿಮ್ಮದವಳು ಹೇಳಿ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು, ನಮ್ಮ ವಂಶ ಬಿಡಿ, ಬ್ರಾಹ್ಮಣರ ವಂಶಕ್ಕೆ ಬೈದು ಬಿಟ್ಟು ಅಂತ ನೀವು ಬಿಡ್ತೀರಪ್ಪಯ್ಯ. ಮಗಳೇ ಬಿಡಲಾರೆ ಬಿಡಲಾರೆ. ಏನ್ ಮಾಡ್ತೀರಿ? ಈಗಿಂದೀಗಲೇ ಕುದಿತನಾದಂತಹ ನಾನು ಸಿಟ್ಟು ಬಂತು ಎಂದಾದರೆ ಶಾಪ ಕೊಟ್ಟು ರಾಕ್ಷಸ ಕುಲವನ್ನೇ ಸುಟ್ಟೇನೆ. ಅಪ್ಪ, ನೀವು ಅವರ ವಂಶವನ್ನೇ ಸುಟ್ಟು ಬಿಡಬಹುದು. ಹೌದು. ಆದ್ರೆ ತಪ್ಪು ಮಾಡಿದವಳು ಯಾರು? ತಪ್ಪು ಮಾಡಿದ್ದು ಅಷ್ಟೇ ಅಲ್ವಾ? ಹೌದು. ಅವಳಿಗೆ ಶಿಕ್ಷೆ ಆಗುದು ಬೇಡ. ಹೌದು. ಅವಳು ಮಾತ್ರ ಅಲ್ಲ, ನನ್ಗೆ ಗೊತ್ತಾಯ್ತು. ಏನು? ನಿಮ್ಮ ಪಟ್ಟದ ಶಿಷ್ಯ ಋಷಪರ್ವ ಋಷಪರ್ವ. ಹೇಳಿಕೊಂಡು ಋಷಪರ್ವ ನಿನ್ನ ಹಣೆಗೆ ಹೀಗೆ ಕುಂಬಳಕಾಯಿ ಅಂತ ಹೇಳಿದ್ರು ನೀವೇ. ಹೌದಪ್ಪ. ಹೇಳಿದ್ದೇನೆ, ರಕ್ಕಸರು ತಲೆ ಮೇಲೆ ಹೊರದಕ್ಕೆ ಹೋಗಬೇಡಿ ಎನ್ನುವುದಾಗಿ. ಅವ್ರು ಗೊತ್ತಾಗುದು ಮೋಸ ಮಾಡಿದ್ದು. ಬಹುಶಃ ನಿಮ್ಮನ್ನ ನೇರವಾಗಿ ಮಾತಾಡೋದಕ್ಕೆ ಆಗುದಿಲ್ಲ. ನಾನಿದ್ದರಲ್ಲ ಪಾಪದವಳು ದೇವಯ್ಯ. ಹೌದು. ಅದಕ್ಕೆ ಬೇಕಾಗಿ ತನ್ನ ಮಗಳ ಹತ್ರ ಹೇಳಿ ನನಗೆ ಬೇಕಾದಷ್ಟು ಬೈದು ನಿಮಗೆ ಬೈಯುವಂತೆ ಮಾಡಿದ ಆ ಋಷಪರ್ವ. ಹೀಗೆ ಮಾಡೋಣ ಮಗ. ಏನಪ್ಪ? ಈಗ ನೀನು ನನ್ನ ಜೊತೆ ಬಾ, ಅಲ್ಲಿ ಹೋಗಿ ಅವರಿಗೆ ಸರಿಯಾದಂತಹ ಮದ್ದನ್ನು ನಾನೇ ದಮ್ಮಯ್ಯ, ನಿಮಗೆ ಮಗಳು ಬೇಕು ಅಂತ ಆದ್ರೆ ಋಷಪರ್ವ ಮಗಳು ಎಲ್ಲ ಕರ್ಕೊಂಡು ಬನ್ನಿ. ನಾನು ಸತ್ರು ನಾ ಬರಲ್ಲ. ಒಳ್ಳೇದಾಯ್ತಲ್ಲ. ಹಾಗಿದ್ರೆ ಅನ್ಯತ್ರ ದಾರಿ ಇಲ್ಲವಾದ್ದರಿಂದ ಹೋಗುತ್ತಾನೆ ರಮಣ. ಸಂಗಾತ ಏನು ಮಾಡಿದೆ ಗುರುಗಳೇ? ಸಹವಾಸ ಯಾಕೆ ಗುರುಗಳೇ? ಏನಾಗಿದೆ? ಯಾವುದು ಗುರುಗಳೇ? ನನ್ನ ಮಾನಹಾನಿಯನ್ನು ಮಾಡಿ ಏನು ಮಾಡಿದ್ದೇನೆ? ನನ್ನನ್ನು ನಿನ್ನ ಆಳಿನಂತೆ ನೀನು ಇಲ್ಲ ನನ್ನನ್ನು ಗುರುಗಳೇ, ಇಲ್ಲ ಗುರುಗಳೇ. ಅಂದು ನನ್ನ ಶಿಷ್ಯನಾದಂತಹ ಕಚಗನ್ನು ನಿರಪರಾಧಿಯಾಗಿದ್ದರೂ ಸೊಟ್ಟುರುಹಿ ನಾನೇ ಅದನ್ನು ಸೇವಿಸುವಂತೆ ಮಾಡಿದೆ. ಈಗ ನಿನ್ನಿಂದ ಆಗಲಿಲ್ಲ ಅಂತ ಹೇಳಿ ನಿನ್ನ ತರಳೆಯನ್ನು ಏನು ಮಾಡಿದೆ? ಛೋಬಿಟ್ಟೆ. ಅವಳ ಮುಖೇನವಾಗಿ ನನ್ನ ಮಗಳಿಗೆ ಅವಮಾನವನ್ನು ಮಾಡಿ ಅವಳನ್ನು ಬಾವಿಗೆ ಅವಳ ನಾಶಕ್ಕೆ ಕಾರಣನಾದೆ. ಆದ್ದರಿಂದ ಬಿಡಲಾರೆ. ನಿಮ್ಮ ಊಳಿಗವು ಸಾಕು. ಸಿಟ್ಟುಕೊಂಡೆ ಯಾವತ್ತು ಶಿಷ್ಯರನ್ನು ಕಂಡಾಕ್ಷಣ ಸಂತೋಷದಿಂದ ಮಾತನಾಡುವವರು ನೀವು ಗುರುಗಳೇ. ಇವತ್ತು ನೋಡುವಾಗ ಮುಖವೆಲ್ಲ ಕೆಂಪಾಗಿ ರೋಷವೇಷಗೊಂಡಿದ್ದೀರಿ ಗುರುಗಳೇ. ಅಪರಾಧ ಮಾಡಿದೆನೆಂದು ಹೇಳ್ತಾ ಇದ್ದೀರಿ. ಯಾವ ಅಪರಾಧವನ್ನು ಮಾಡಿದ್ದೇನೆ ಗುರುಗಳೇ? ನಾನು ಯಾವತ್ತು ತಿಳಿದ ಅಪರಾಧವನ್ನು ಮಾಡಿದವ ನಾನಲ್ಲ ಗುರುಗಳೇ. ಹಾಗಾದ್ರೆ ಇವತ್ತು ಯಾವ ಅಪರಾಧವಾಯ್ತು? ನನ್ನ ಮಗಳಿಂದ ಅಪರಾಧ, ನನಗೆ ಅವಮಾನ, ನನ್ನ ಮಗಳ ಪ್ರಾಣಕ್ಕೆ ಸಂಚಕಾರ. ಗುರುಗಳೇ, ಯಾವತ್ತು ನನ್ನ ಸಣ್ಣ ಪ್ರಾಯದ ಮಗಳು ಯಾವತ್ತು ತಪ್ಪನ್ನೇ ಸಗಳಲ್ಲ ಗುರುಗಳೇ. ನನ್ನ ಮಗಳು ತಪ್ಪು ಮಾಡಿದ್ದಳೆಂದು ಕಾರಣಕ್ಕಾಗಿ
ತಕ್ಕ ಪ್ರಾಚಿತ ಆಗಲೇಬೇಕು. ಯಾವುದು ತಪ್ಪು ಮಾಡಿದೆ ಹೇಗೆ ಮಾಡಿದ ಅದನ್ನು ತಡೆದಕ್ಕೆ ನಾನಿದ್ದೇನೆ ಗುರುಗಳೇ, ನಾನು ಮಾಡ್ತೇನೆ, ಸರಿಪಡಿಸ್ತೇನೆ. ಹೌದಾ? ಕೈ ಮುಗಿದು ಕಾಲಿಗೆ ಬೀಳುತ್ತಾ ಕ್ಷಮಿಸಬೇಕು. ನುಡಿಗಳಲ್ಲಿ ಸ್ಪಷ್ಟೀಕರಿಸುತ್ತಾ ಗುರುಗಳೇ, ಈಗೋ ನಾನು ಕ್ರೋಧಗೊಂಡೆನೆಂದಾದರೆ ಸಕಲವನ್ನು ಸುಟ್ಟು ಬಿಡಬಲ್ಲಂತಹ ಸಾಮರ್ಥ್ಯವುಳ್ಳವ. ಹೌದು ಗುರುಗಳೇ. ಆದರೂ ನಿನ್ನ ಮೇಲೆ ನನಗೆ ಕರುಣೆ. ಹೌದು. ಇಷ್ಟರವರೆಗೆ ಆಶ್ರಯದಾತಾರನೆ. ಹೌದು ಗುರುಗಳೇ. ಆದರೆ ಒಂದು ನಮ್ಮನ್ನು ಸದಾ ರಕ್ಷಣೆ ಮಾಡಿದವರು ನೀವು. ನಿನ್ನ ಕುಲ ಪೌರೋಹಿತ್ಯದಿಂದಾಗಿ ನನಗಾಗಬೇಕಾದುದು ಏನೂ ಇಲ್ಲ. ಆದರೆ ಒಂದೇ ಒಂದು ಉಪಾಯ. ಏನು ಗುರುಗಳೇ? ನನ್ನ ಮಗಳಿಗಾದಂತಹ ಈ ಅಸಮಾಧಾನ ಇದನ್ನು ನೀಗಿಸುವರೆ ಈಗಿಂದೀಗಲೇ ನೀನು ನನ್ನೊಡನೆ ಉಪವನಕ್ಕೆ ಬಂದು ಅವಳನ್ನು ಶಾಂತನಗೊಳಿಸಿದರೆ ನಿನ್ನ ನಾಡನ್ನು ನಾನು ಸೇರಿಕೊಳ್ತೇನೆ. ಇಲ್ಲದೆ ಇದ್ದರೆ ಈ ಪ್ರದೇಶವನ್ನು ತ್ಯಜಿಸಿ ಸ್ವರ್ಗಲೋಕಕ್ಕೆ ನಮ್ಮ ಗಮನ. ಸ್ವರ್ಗಲೋಕಕ್ಕೆ ಹೋಗಬಾರದು, ನೀವು ಸದಾ ನಮ್ಮ ಜೊತೆಲಿ ಇರಬೇಕು. ಸದಾ ನಮ್ಮ ಅಸುರ ಕುಲ ಏಳಿಗೆಯನ್ನು ಬಯಸುವರು ನೀವಾಗಿದ್ದೀರಿ. ನಮ್ಮನ್ನು ಬಿಟ್ಟು ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳಿಗೆ ಸಹಾಯವನ್ನು ಮಾಡಿದೆ ಎಂದಾದರೆ ನಮ್ಮ ಅಸುರ ಕುಲ ಎಲ್ಲವೂ ನಾಶವಾಗುವುದಕ್ಕೆ ಸಾಧ್ಯ. ಹೋಗಬಾರದು ಗುರುಗಳೇ, ಹೋಗಬಾರದು. ನನ್ನ ಮಗಳು ಧರ್ಮಿಷ್ಠೆ ತಪ್ಪು ಮಾಡಿದ್ದಾರೆ, ಅದನ್ನು ಸರಿಪಡಿಸುವಂತ ಹೊಣೆಗಾರಿಕೆ ನನ್ನ ಪಾಲಿಗಿದೆ. ತಕ್ಕ ಪ್ರಾಶ್ಚಿತ ಅದಕ್ಕೆ ಆಗಲೇಬೇಕು. ನೀವು ಚಿಂತಿಸಬೇಕಾದ ಅವಶ್ಯಕತೆ. ಅದಕ್ಕಾಗಿ ನನ್ನ ಮಗಳಲ್ಲಿ ಹೋಗಿ ಅದನ್ನು ಸರಿಪಡಿಸ್ತೇನೆ ನಾನು ಗುರುಗಳೇ. ಹಾಗಲ್ಲ, ನೀವು ನಮ್ಮ ಗುರುಗಳ ಮಗಳಾದ್ರೂ ನಮಗೆ ಸ್ಥಾಯಿ ಸ್ಥಾನದಲ್ಲಿ ಇರುವವರಮ್ಮ. ಕೋಪಗಳು ಶಾಂತಲಾಗ್ಬೇಕು, ಶಾಂತಲಾಗ್ಬೇಕು ತಾಯಿ. ಅಲ್ಲ, ಈಗ ನೀವು ಕೋಪಗೊಂಡಿದೆ ಎಂಬ ವಿಚಾರವನ್ನು ತಿಳಿದುಕೊಂಡಿವೆ. ಅದಕ್ಕೆ ಗುರುಗಳೆಲ್ಲ ವಿಚಾರವನ್ನು ಹೇಳಿದ್ದಾರೆ. ನನ್ನ ಮಗಳಿಂದ ತಪ್ಪಾಗಿದೆ. ಏನೋ ಸಣ್ಣ ಪ್ರಾಯದ ಹುಡುಗಿ, ಏನೋ ತಿಳಿಯದವಳು. ಸಣ್ಣ ಪ್ರಾಯ? ಹೌದು ಅಮ್ಮ. ಹೀಗೆ ಸಿಟ್ಟು ಏನೋ ಬುದ್ಧಿ ಇಲ್ಲದ ಹುಡುಗಿ ತಿಳಿಯದೇನೋ ಅಪರಾಧ ಮಾಡಿದಲೆ ಅಪರಾಧವನ್ನು ಕ್ಷಮಿಸಬೇಕು. ಅಷ್ಟು ಮಾತ್ರವಲ್ಲ, ನಿಮಗೆ ಯಾವುದು ಅಪರಾಧವಾಗಿದ್ದರೂ ಕೂಡ ಅದನ್ನು ಸರಿಪಡಿಸುವಂತ ಹೊಣೆಗಾರಿಕೆ ತಂದೆಯಾದ ನನ್ನ ಕರ್ತವ್ಯ. ನಾನು ಖಂಡಿತವಾಗಿ ನೆರವೇರಿಸಿಕೊಡ್ತೇನೆ. ಹೌದು ಅಮ್ಮ. ಕೇಳ್ತೀಯಾ? ಅಯ್ಯೋ ದೇವರೇ, ಏನಾಗಬೇಕು ನೀವಿಲ್ಲ ನನಗೆ ಆಗುದಿಲ್ಲ. ಅಪ್ಪ ಮಗಳೇ, ಭವಿಷ್ಯತ್ ಕಾಲ ನನಗೆ ಮದುವೆ ಆಗ್ಲಿಕ್ಕೆ ಉಂಟು. ಆಗ್ಲೇಬೇಕು. ಮದುವೆ ಅಂತ ಸಂದರ್ಭದಲ್ಲಿ ನನ್ನ ಮಗಳಿದ್ದಾಳಲ್ಲ ಅವಳು ಬಂದು ನನ್ನ ದಾಸಿ ಆಗಬೇಕು. ಇಷ್ಟ ಆಗಬೇಕು ಅಷ್ಟೇ. ಆ ಜನ್ಮ ಪರ್ಯಂತ ಖಂಡಿತ ಒಟ್ಟಿಗೆ ಇರಬೇಕು. ಅದನ್ನೇ ಹೇಳೋರೆ. ನನ್ನಿಂದ ಏನಾಗಬೇಕು ಎಲ್ಲವನ್ನು ನೆರವೇರಿಸಿಕೊಡ್ತೇನೆ. ನಿನ್ನ ಮಗಳು ನಾನು ಮದುವೆ ಅಂತ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಬಂದು ದಾಸಿಯಾಗಿ ನಾವು ಹೇಳಿದ ಕೆಲಸವನ್ನು ಮಾಡ. ನೀನ್ ಯಾಕೆ ಹೇಳುದು? ತಲೆ ಮೇಲೆ ಕಲ್ಲು ಬಿತ್ತ? ನನ್ನ ಮಗಳು ಅಪರಾಧ ಮಾಡಿದಳೆನ್ನುವ ಕಾರಣಕ್ಕಾಗಿ ಇನ್ನು ಮುಂದೆ ನಿಮ್ಮ ಮದುವೆ ಆಗುವ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ನನ್ನ ಮಗಳು ದಾಸಿಯಾಗಿ ಬರಬೇಕು. ಏನೇ ಆಗ್ಲಿ, ತಪ್ಪು ಮಾಡಿದರೆ ಮಗಳಲ್ಲಿ ಮಾತಾಡ್ತೇನೆ. ಒಪ್ಪಿಸುವ ಹಾಗೆ ಮಾಡುವಂತ ತಂದೆ ಆಗುವುದಿಲ್ಲ ಅಂತ ಹೇಳಿದ್ರೆ ಅಪ್ಪ
ಇಲ್ಲ ಇಲ್ಲ ಶಾಂತ ನೀವು ಕೋಪ- ಬೇರೆ ಏನಿಲ್ಲ. ಶಾಪ ಕೊಡಬಾರ್ದು, ಶಾಂತ ನಿಶ್ಚಯ. ಆಗ್ಬೇಕು. ಹೋಗು. ಆಯ್ತು ಆಯ್ತು ಬೇಡ. ಖಂಡಿತ. ನಾನು ಹೋಗುವ. ಮಗನೇ ಸರಿ. ಏನು ಮಗಳಿದು? ಮಗನೇ ಧರ್ಮಿಷ್ಠೆ. ಏನು ಮಾಡಿಬಿಟ್ಟಿ ಮಗ, ಏನು ಮಾಡಿಬಿಟ್ಟಿ? ಯಾಕಪ್ಪ ದುಃಖಿಸ್ತಾ ಅಯ್ಯೋ, ಇರೋದು? ಮತ್ತೆ ಏನು ಮಾಡುದು ಮಗ? ಏನಾಯ್ತು? ಎಲ್ಲ ಅನ್ಯಾಯವನ್ನೇ ಸಗಿ ಬಿಟ್ಟಿದೆಯಲ್ಲ ಮಗ. ಏನಾಯ್ತು? ಜಲಕೆಲಿ ಹೋದಂತ ಸಂದರ್ಭದಲ್ಲಿ ನಮ್ಮ ಗುರುಗಳ ಮಗಲಾಗಿರುವಂತ ದೇವಯಾನಿ ಏನು ಮಾಡಿದೆ ಮಗ? ಬಾವಿಗೆ ದುಡಿ ಹಾಕಿದ್ಯಾ? ಹೌದೇ ಹೌದು ಮಗ. ಈಗ ಗುರುಗಳು ಕೋಪಗೊಂಡಿದ್ದಾರೆ. ನಮ್ಮನ್ನು ಬಿಟ್ಟು ನೇರವಾಗಿ ಸ್ವರ್ಗಲೋಕಕ್ಕೆ ಹೋಗ್ತೇನೆಂಬುದು ಹೇಳ್ತಾ ಇದ್ದಾರೆ ಮಗಳೇ. ನಮ್ಮನ್ನು ಬಿಟ್ಟು ಗುರುಗಳ ಸ್ವರ್ಗಲೋಕಕ್ಕೆ ಹೋದೆ ಅಂತಾದರೆ ನಮ್ಮ ಸುರಕುಲ ನಾಶವಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ ಮಗಳೇ. ದೇವತೆಗಳ ಪಕ್ಷದಲ್ಲಿ ನಿಂತು ದೇವತೆಗಳಿಗೆ ಸಹಾಯ ಮಾಡಿದರೆ ಮತ್ತೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ ಮಗಳೇ? ಅದಕ್ಕಾಗಿ ನೋಡು, ಹೋಗಿ ಗುರುಗಳ ಮಗಳಾಗಿರುವಂತ ದೇವಯನಲ್ಲಿ ಮಾತಾಡಿದ್ದೇನೆ ಮಗಳೇ. ಆದರೆ ಅವಳು ಹೇಳಿದಂತ ಮಾತು ಒಂದೇ ಮಗ. ಈಗ ಅವಳು ಕೋಪಗೊಂಡಿದ್ದಾಳೆ ನೋಡು. ಮಗಳೇ, ಈ ವೇಳೆಯಲ್ಲಿ ನೀನು ಅವಳು ಮದುವೆ ಆಗುವಂತ ಹೋಗುವ ಸಂದರ್ಭದಲ್ಲಿ ಅವಳನ್ನು ಆಸೆ ಆಗಬೇಕಂತ ಹೇಳಿದ್ದಾಳೆ ಮಗಳೇ. ಏನು ಮಾಡೋಣ ಮಗಳೇ, ಇನ್ನ ಒಪ್ಪಿಗೆ ಉಂಟ ಮಗ? ಜನಕ, ಆ, ಚಿಂತೆಗೊಳಗಾಗುವಂತಹ ಅವಶ್ಯಕತೆ ಇಲ್ಲ. ಆ, ಅರಿತೂ ಅರಿಯದೆ ಮಾಡಿದಂತಹ ಅಪರಾಧ, ತಪ್ಪು ಮಗ. ಆ ತಪ್ಪಿಗಾಗಿ ಶಿಕ್ಷೆ ಅನುಭವಿಸಬೇಕು ಎಂಬ ಹಾಗೆ ಆಡಿದಿರಲ್ಲ. ಆ, ಅದರಿಂದ ನಿಮಗೆ ಯಾವ ಕಾರಣಕ್ಕೂ ತೊಂದರೆಯಾಗಕೂಡದು. ಆ, ಗುರುಗಳು ಸದಾಕಾಲ ನಿಮ್ಮ ಜೊತೆಗಿರಬೇಕು ಎಂದಿದ್ದರೆ ನಾ ಆ ದಾಸಿತ್ವವನ್ನು ಸ್ವೀಕರಿಸಬೇಕಲ್ವ, ಆ. ಆಕೆಯ ದಾಸಿಯಾಗಬೇಕಲ್ವ. ಆ. ಖಂಡಿತವಾಗಿ ಅಪ್ಪ. ನನಗೆ ಒಂದೇ ಬೇಸರ ಮಗ, ನನ್ನ ಮಗಳಿಗೆ ಮದುವೆ ಇಲ್ಲವಲ್ಲ ಎನ್ನುವಂತ ಬೇಸರ ನನಗಾಗುತ್ತಾ ಉಂಟು ಮಗ. ಚಿಂತೆಗೊಳಗಾಗಬೇಡಿ ತಾಯಿ. ಆ. ಇದುವೇ ನನ್ನ ಹಣೆ ಬರಹ ಎಂಬ ಹಾಗೆ ಏನು ಮಾಡೋಣ? ಆ ಕಾಯಕದ ಕಡೆಗೆ ನಾನು ಮನ ಮಾಡುತ್ತೇನೆ. ಆ. ಚಿಂತೆಗೊಳಗಾಗಬೇಡಿ ಅಪ್ಪ. ಆ, ಆದೀತು ಮಗ, ಬಾ ಬಾ ಬಾ. ದ್ರೌಪದಿಯೇ, ನನ್ನ ಮಗಳ ಅಪೇಕ್ಷೆಯ ಮೇರೆಗೆ ಹಾ. ನಿನ್ನನ್ನೆಲ್ಲಿಗೆ ಕರೆಸಿಕೊಂಡು ಹಾ. ನಿನಗೆ ತಕ್ಕುದಾದಂತಹ ಸಮಾಧಾನವನ್ನು ಹೇಳಿ ನಿಮ್ಮಿರುವರ ವಿವಾಹವನ್ನು ವಿಜೃಂಭಣೆಯಿಂದ ನಡೆಸಿದವನಿದ್ದೇನೆ ಹಾ. ಎಂಬಾವಾಗ ನನ್ನ ಹೆಗಲಿನಲ್ಲಿದ್ದಂತಹ ಹೊರೆಯೊಂದನ್ನು ಕೆಳಗಿಳಿಸಿದ ಸಂತೃಪ್ತಿ ನನಗುಂಟು. ಹಾಗೆ. ಆದರೂ ಈ ಕಾಲದಲ್ಲಿ ಒಂದು ಪ್ರಮುಖವಾದಂತಹ ವಿಚಾರ, ಅದೋ ನೋಡು ಆಕೆ ಬಾ ಮಗನೇ, ಬಾ, 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 ಬಾ. ಕರೆದುಕೊಂಡು ಬಂದಿದ್ದೇನೆ ಗುರುಗಳೇ ನನ್ನ ಮಗಳನ್ನು. ಕೇಳ್ಕೊಂಡು ಬರುವುದು ಈಕೆ ಶರ್ಮಿಷ್ಠೆ. ಇಲ್ಲಿ ಅರಸನಾದಂತಹ ವೃಷಪರ್ವ ದೈತ್ಯನ ಮಗಳು. ಮರಣ ಎನ್ನಯ ತರಳೆ ಪರಮ ಅಂತ ಈ ಶರ್ಮಿಷ್ಠೆ ನನ್ನ ಮಗಳ ದಾಸಿ. ವೃಷಪರ್ವನ ಮಗಳು ನನ್ನ ಮಗಳಾದಂತಹ ದೇವಯಾನಿಯ ದಾಸಿ. ಇನ್ನೊಂದು ನನ್ನೊಟ್ಟಿಗೆ ಇರ್ತಾಳೆ. ಆದ್ದರಿಂದ ಇವಳನ್ನು ವಿವಾಹಗೈದು ನಿನ್ನ ಜೊತೆಯಲ್ಲಿ ಕಳಿಸಿಕೊಡುವಾಗ ಈಕೆಯನ್ನು ಅನ್ಯತ್ರ ದಾಸಿಯರನ್ನು ಜೊತೆ ಸೇರಿಸಿ ಕಳುಹಿಸುತ್ತಾ ಇದ್ದೇನೆ. ಅಶನ, ವಸನ, ವಸತಿ ಬೇಕಾದಂತಹ ಜೀವನದ ಸಕಲ ಸೌಭಾಗ್ಯಗಳನ್ನು ಐಶ್ವರ್ಯಗಳನ್ನು ನಿನ್ನ ಹೆಂಡತಿಗೆ ನೀನು ಯಾವ ರೀತಿ ಪೂರೈಸುತ್ತೀಯ ಆ ರೀತಿ ಅವಳಿಗೂ ಪೂರೈಕೆ ಮಾಡಬೇಕು. ಆದರೆ ಒಂದೇ ಅದು ಒಂದು ಮುಖ್ಯ. ಕಾಮ ಸಂಬಂಧಕ್ಕೆ ಅವಕಾಶವಿಲ್ಲ, ಸ್ಮರಕೇಳಿಗೆ ಎಡೆಯಿಲ್ಲ. ತಪ್ಪಿ ನಡೆದರೆ ಶುಕ್ರಗ್ರಹ ಜೋಕೆ. ಇವಳನ್ನು ಕರೆದು ಹಾಗೆ ನಿಮ್ಮ ಹೋಗಿ ಬಾ ಮಕ್ಕಳ. ಶುಭವಾಗಲಿ. ವೃಷಭರ್ವ,
ಜೊತೆ ಸುಖ ಸಂಸಾರವನ್ನು ಮಾಡಿದಂತ ನನಗೆ ಇಬ್ಬರು ಮಕ್ಕಳು ಉದರಿಸಿದರು, ಧ್ರುವಸು ಮತ್ತೆ ಯದು ಎಂದು. ಜಾತಕರ್ಮಾದಿಗಳನ್ನು ತೀರಿಸಿದ್ದೇನೆ, ಮನಸ್ಸಿಗೆ ಒಂದು ಸಮಾಧಾನ ಉಂಟು. ಸ್ವಲ್ಪ ಉಪವನ ದಕ್ಷಿಣ ಅಪ್ಪನಿಗೆ ಯಾವ ಕಾರಣಕ್ಕೂ ತೊಂದರೆ ಬಾಧಿಸಬಾರದೆಂಬಂತಹ ಉದ್ದೇಶದಿಂದ ದೇವಯಾನಿಯ ದಾಸಿಯಾಗಿ ನಾ ಬರುತ್ತೇನೆ ಎಂಬ ಹಾಗೆ ಆಡಿತ್ತು. ಆದರೆ ಗುರುಮಠದಲ್ಲಿ ಆಕೆಯ ದಾಸಿಯಾಗಿರುತ್ತೇನೆ ಎಂಬ ಹಾಗೆ ಭಾವಿಸಿಕೊಂಡೇ ಎಂದಾದರೆ ಮದುವೆಯಾಗಿ ಅಂದಿನ ದಿನವೂ ನೀನು ದೇವಯಾನಿಯನ್ನೇ ಸೇರಿಕೊಂಡು ಹೋಗಬೇಕು ಎಂಬ ಹಾಗೆ ಕಳುಹಿಸಿಕೊಟ್ಟರಲ್ಲ, ಅವಳನ್ನೇ ಅನುಸರಿಸಿಕೊಂಡು ಬಂದೆ. ಹೆಣ್ಣಿನ ಜೀವನದಲ್ಲಾಗಬೇಕಾದರೂ ಮದುವೆ ಎಂಬಂತಹ ಸಂಸ್ಕಾರ, ಪ್ರಾಯ ಸಮರ್ಥಳಾದಂತಹ ನನಗೆ ಆ ಸಂಸ್ಕಾರವೇ ದೊರಕಲಿಲ್ಲವಲ್ಲ. ಏನು ಮಾಡಲಿ ನಾನು? ಆದರೆ ಈ ಹೊತ್ತು ಋತುಸ್ನಾತೆಯಾದಂತಹ ನಾನು ಮಂಗಳ ಸ್ಥಾನವನ್ನು ಪೂರೈಸಿ ನಿಂತಿದ್ದೆ. ಆದರೆ ನನ್ನ ಮನಸ್ಸು ಇಂದು ಬದಲಾಗಿದೆ. ಏನೋ ಬೇಕು ಬೇಕು ಎಂಬ ಹಾಗೆ ಬಯಸುತ್ತಾ ಇದೆ. ಸ್ಮರ ಕೇಳಿಯನ್ನಾಡಬೇಕು ಎಂಬ ಹಾಗೆ ಆಸೆಯಾಗುತ್ತಾ ಇದೆ. ಆದರೆ ಏನು ಮಾಡಲಿ ನಾನು? ನನ್ನ ಆಸೆಯನ್ನು ತೀರಿಸುವವರು ಯಾರು? ಅಯ್ಯೋ ಅಯ್ಯೋ, ಎಂದು ನಾನು ಸ್ಮರಹತೆಯಿಂದ ಜನಪತಿ ಬಂದರು ಚಂದದಿಂದ ಭಿನಮಿಸಿ ಪೀಠವ ಧರಿಸಿ ಸಂದರ್ಭ ನಿಮ್ಮ ಆಗಮನವಾಯಿತು. ಬಂದ ತಕ್ಷಣವೇ ನಿಮಗೆ ಕುಳಿತುಕೊಳ್ಳುವುದಕ್ಕಾಗಿ ಆಸನವನ್ನು ನೀಡಿದ್ದೇನೆ. ಸರಿ, ಸ್ವೀಕರಿಸಬೇಕು. ಶರ್ಮಿಷ್ಠೆ, ನೀನು ಹೀನಾಗಿ ನೊಂದುಕೊಳ್ಳುವುದನ್ನು ದೂರದಿಂದ ಕಂಡಂತ ನಾನು ನಿನ್ನ ಕಡೆಗೆ ಬಂದಿದ್ದೇನೆ. ಯಾವುದೋ ಒಂದು ದುಗುಡ ನಿನ್ನ ಮನಸ್ಸನ್ನು ಕಾಡುತ್ತಿದೆ ಎಂಬುದು ನಿನ್ನ ಕಂಗಳಿಂದ ಹರಿಯುವಂತಹ ನೀರು ನನಗೆ ಸ್ಫುಟಪಡಿಸಿದೆ. ಆದ್ದರಿಂದ ಕೇಳ್ತಾ ಇದ್ದೇನೆ, ಏನು ಸಂಕಟ? ಯಾಕೆ ಅಳು ನಿನ್ನದು? ಏನಾಯ್ತು ನಿನಗೆ? ಯಾರಿಂದ ಕಷ್ಟ ಒದಗಿತ್ತು? ಮನಸ್ಸಿನೊಳಗಿರುವಂತಹ ಕಷ್ಟವನ್ನು ಅವತರಿಸುತ್ತೇನೆ, ಕೇಳುವಿರುತ್ತಾನೆ. ಹೆಣ್ಣಿನ ಜೀವನದಲ್ಲಿ ಮುಖ್ಯವಾಗಿರು ಬಾಲ್ಯದಲ್ಲಿ ಹೆತ್ತವರ ಪ್ರೀತಿ ಸಿಗಬೇಕಂತೆ, ಯೌವನದಲ್ಲಿ ಗಂಡನ ಪ್ರೀತಿಯನ್ನು ಪಡೆಯಬೇಕಂತೆ, ಮುಪ್ಪಿನಲ್ಲಿ ಮಕ್ಕಳ ಪ್ರೀತಿಯನ್ನು ಪಡೆದು ಆಕೆಯ ಜೀವನವನ್ನು ಸಾರ್ಥಕಪಡಿಸಬೇಕಂತೆ. ಹೆತ್ತವರ ಪ್ರೀತಿಯನ್ನು ಕಂಡೆ. ಆದರೆ ಯೌವನಾವಸ್ಥೆಯಲ್ಲಿ ಗಂಡನ ಕೈ ಹಿಡಿದು ದಾಂಪತ್ಯ ಜೀವನವನ್ನು ನಡೆಸಬೇಕು ಎಂಬಂತಹ ಆಸೆ ಅಧಿಕವಾಗುತ್ತಾ ಇದೆ. ಆದರೆ ಅಂತಹ ಭಾಗ್ಯ ನನಗಿಲ್ಲವಲ್ಲ, ಮಾತ್ರವಲ್ಲ, ಆ ದಾಂಪತ್ಯ ಜೀವನದ ಪ್ರತೀಕವಾಗಿ ಮಕ್ಕಳನ್ನು ಪಡೆದು ಅದನ್ನು ಲಾಲಿಸಬೇಕು, ಪಾಲಿಸಬೇಕು ಎಂಬಂತಹ ಆಸೆ ನನ್ನ ಮನಸ್ಸಿನಲ್ಲಿ ಅಂಕುರಿಸಿದೆ. ನೆರವೇರಿಸಿಕೊಳ್ಳುವುದಕ್ಕೆ ಹೇಗೆ ಎಂಬ ಹಾಗೆ ಯೋಚನೆ ಆಗುತ್ತಾ ಇದೆ. ನಿಮ್ಮನ್ನು ಕಂಡಾಗ ಮನಸ್ಸಿನೊಳಗಿರುವಂತಹ ಒಂದೇ ಒಂದು ಆಸೆ, ಹಿಂದೆ ಕೊಡುವಂತಹ ಸಂದರ್ಭದಲ್ಲಿ ಈಕೆಯ ಎಲ್ಲಾ ಹೊಣೆಗಾರಿಕೆ ನಿನ್ನದು ಎಂಬ ಹಾಗೆ ಆಡಿದ್ದಾರಲ್ಲ, ಶುಕ್ರಾಚಾರ್ಯರು ಹೇಳಿದ್ದಾರೆ. ಹಾಗಾಗಿ ಗುರುಗಳ ದೇವಯಾನಿಯನ್ನು ನಾನು ಯಾವ ರೀತಿಯಾಗಿ ಕಾಣುತ್ತೇನೋ ಅದೇ ರೀತಿ ನೋಡಿಕೊಳ್ಳಬೇಕು, ದುಃಖ ಬಾರದ ಹಾಗೆ. ಹೌದಲ್ವೇ? ಹೌದು. ಹಾಗಾಗಿ ನನ್ನ ಮನಸ್ಸಿನೊಳಗಿರುವಂತಹ ದುಃಖ ದೂರವಾಗಬೇಕು ಎಂದಿದ್ದರೆ ಸಂತಾನ ಭಾಗ್ಯವನ್ನು ಪಡೆಯಬೇಕೆಂಬಂತಹ ಹಂಬಲ ಮನಸ್ಸಿನೊಳಗೆ ಅಡಗಿದೆ. ಅದಕ್ಕೆ ಅದನ್ನು ನೆರವೇರಿಸಿ ಕೊಡುವಿರ ನನಗೆ. ನಾನು ತುಂಬುವ ನಿನ್ನ ಯೌವನ,
ನಿನಗೊದಗಿದಂತಹ ಪರಿಸ್ಥಿತಿಯನ್ನು ಕಂಡು ನನ್ನ ಮನ ಮರುಗುತ್ತಾ ಉಂಟು. ಆದ್ರೆ ಯಾವಾಗ ನಿನ್ನನ್ನು ನೋಡಿದೇನೋ ಆಗಲೇ ನಿನ್ನತ್ತ ನನ್ನ ಮನಸ್ಸು ವಾಲಿದೆ. ನನಗರಿಯದ ರೀತಿಯಲ್ಲಿ ಒಂದು ರೀತಿಯ ಅನುರಾಗ ಬೆಳೆದಿದೆ. ಆದ್ದರಿಂದಲೇ ನಿನ್ನನ್ನು ಕಾಣುವಾಗ ನನ್ನಲ್ಲೂ ಒಂದು ದುಃಖ ಸಂತೋಷವಾಗ್ತಾ ಉಂಟು. ಆದ್ರೆ ನಾನು ಕೊಟ್ಟಂತಹ ಮಾತು ಅದಕ್ಕೆ ತಡೆಯಾಗಿದೆ. ಶುಕ್ರಾಚಾರ್ಯರು ಆದೇಶವನ್ನು ನೀಡಿದ್ದಾರೆ. ನೀನು ದೇವಯಾನಿಯನ್ನು ಯಾವ ರೀತಿಯಾಗಿ ನೋಡುತ್ತೀಯೋ ಅಸನ ವಸನ ವಸತಿ ಅಲ್ಲ ಬೇಕಾದಂತ ವಸ್ತುಗಳನ್ನು ಮಾತ್ರ ದೇವಯಾನಿಗೆ ಕೊಟ್ಟ ಹಾಗೆ ಕೊಡ್ಬೇಕು, ಸ್ಮರ ಕೇಳಿಯ ಹೊರತಾಗಿ ಅಂತ ಹೇಳಿದ್ದಾರೆ. ಹಾಗಿರುತ್ತಾ ನಿನ್ನ ಆಸೆಯನ್ನು ನೆರವೇರಿಸುವುದಕ್ಕೆ ನನಗೆ ಕಷ್ಟವಾಗ್ತಿದೆ. ಕಷ್ಟವೇ ನಿಮಗೆ? ನಿಮ್ಮ ಮನಸ್ಸಿನೊಳಗಿರುವಂತಹ ಆಸೆಗಳನ್ನ ಹೇಳಿಕೊಂಡಿರ. ಆದರೆ ಗುರುವು ಕೊಟ್ಟಂತಹ ಮಾತು, ಅವರು ಹೇಳಿದಂತಹ ಮಾತು ನಿಮಗೆ ತಡೆಯಾಗುತ್ತಾ ಇದೆ ಎಂಬ ಹಾಗೆ ಬಾಧಕವಾಗುತ್ತಿದೆ ನನಗೆ. ಆದರೆ ಒಂದುಂಟು, ಏನು? ಗುರುವಿನ ಮಾತನ್ನು ಎಲ್ಲವನ್ನು ನಡೆಸಬೇಕಾದ್ದು ನಮ್ಮ ಕರ್ತವ್ಯ ಆದರೂ, ಆದರೆ ಕೆಲವೊಂದು ಕಡೆ ಮಾತನ್ನು ನಡೆಸಬೇಕಲ್ಲ. ಹೌದೌದೌದು. ಆದ್ರೆ ಸಟೆಯನ್ನಾಡುವುದಿಲ್ಲ, ಅವರು ಹೇಳಿದ ಮಾತನ್ನು ನಾವು ಮೀರೋದಿಲ್ಲ ಎಂಬ ಹಾಗೆ ಆಡಿದಿರಲ್ಲ. ಮನಸ್ಸುಂಟು, ಮಾತನ್ನು ಮೀರುವುದಕ್ಕೆ ಆಗುದು. ಆದ್ರೆ ಕೆಲವೊಂದು ಕಡೆಯಲ್ಲಿ ಅದನ್ನು ಮೀರಿ ನಾವು ಸಟೆಯನ್ನಾಡುವುದಕ್ಕಾಗಿ ಮುಂದಾಗಬಹುದು. ಹೌದೌದು. ಗೋ ಬ್ರಾಹ್ಮಣರನ್ನು ರಕ್ಷಿಸುವಂತಹ ಸಂದರ್ಭದಲ್ಲಿ ಸಟೆಯನ್ನಾಡಬಹುದಲ್ಲವೇ? ಸ್ಮರಕೇಳಿ ಇರುವ ಸಂದರ್ಭ. ಹೌದೌದು. ಪ್ರಣಯ ಬರತ್ತ ಮಾತುಗಳಲ್ಲಿ ಇರುವಾಗ. ಹೌದೌದು. ಸ್ಮರಕೇಳಿಯನ್ನಾಡಿದಂತಹ ಸಂದರ್ಭದಲ್ಲಿ ಸಟೆಯನ್ನಾಡಬಹುದು. ಪ್ರಣಯದ ವಿಚಾರದಲ್ಲಿ ಸಟೆಯನ್ನಾಡಬಹುದು. ಮಾತ್ರವಲ್ಲ, ಪರಿಹಾಸ್ಯವನ್ನು ಮಾಡುವಾಗಲೂ ಸಟೆಯನ್ನಾಡಬಹುದು. ಹಾಗಾಗಿ ನನ್ನ ಮನಸ್ಸಿನೊಳಗಿರುವಂತಹ ಈ ಆಸೆಗಳನ್ನ ಈಡೇರಿಸುವುದಕ್ಕಾಗಿ ಸಟೆಯನ್ನಾಡಿದರೂ ತೊಂದರೆ ಇಲ್ಲ. ಋತುಸ್ನಾತೆಯಾದಂತಹ ಹೆಣ್ಣೊಬ್ಬಳು ತನ್ನ ಗಂಡನ ಅರ್ಥಾತ್ ಹೆಂಡತಿಯಾಗಿ ನೋಡಿಕೊಳ್ಳುವುದು. ಹೌದು. ಒಂದು ವೇಳೆ ತನಗೆ ಮಕ್ಕಳು ಬೇಕೆಂದು ಬಯಸಿದಾಗ ಅದನ್ನು ಈಡೇರಿಸದಿದ್ದರೆ ಆ ದೋಷ ನಿಮ್ಮನ್ನು ಬಾಧಿಸುತ್ತದೆ. ಭ್ರೂಣ ಹತ್ಯಾ ದೋಷಕ್ಕೆ ಭಾಗಿಯಾಗ್ತೇನೆ. ಅಂತಹ ದೋಷ ನಿಮ್ಮನ್ನು ಬಾಧಿಸಕೂಡದು ತಾನು. ಈಗ ನಾವು ತೂಕ ಮಾಡಿ ನೋಡುವಾಗ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ನೋಡ್ಬೇಕು. ಹೌದಲ್ವಾ? ಹಾಗೆ ನೋಡಿದರೆ ಒಳಿತು ಕಂತು ಶರಣು ಸಂತ ಗುಣವಂತೆ ಕೇಳೇನಾದರನುಭವಿಪೆ ನಿನ್ನ ಮನದಂತೆ ನಡೆಸುವೆ. ಶರ್ಮಿಷ್ಠೆ, ಹೊತ್ತಿನಲ್ಲಿ ಬಂದು ನಿನ್ನ ಮನದಿಂಗಿತವನ್ನು ತಿಳಿಸಿದಾಗ ನನ್ನ ಮನಸ್ಸು ಅರಡುತ್ತಾ ಉಂಟು. ನೀನು ಬೇಕೆಂಬಂತ ಬಯಕೆ ಹೆಚ್ಚಾಗುತ್ತಾ ಉಂಟು. ಗುರುಗಳಿಗೆ ಕೊಟ್ಟಂತಹ ಮಾತು ಅದು ಇರಲಿ, ಅದರಿಂದ ಏನು ಕಷ್ಟ ಬಂದರೂ ನಿನಗಾಗಿ ಅದನ್ನು ನಿನ್ನ ಸುಖಕ್ಕಾಗಿ ಎಲ್ಲವನ್ನು ತಡೆಬಲ್ಲ, ಎಲ್ಲವನ್ನು ಕೊಡಬಲ್ಲೆ. ನಮಸ್ಕಾರ ಕೊಟ್ಟದಲ್ಲ, ಗಂಡು ಸಂತಾನಿಗೆ ನಮಸ್ಕಾರ ಇಲ್ಲ. ಈ ಗಂಡಸರ ಬುದ್ಧಿ ಎಷ್ಟು, ಚಪ್ಪಲವನ್ನು ತೀರಿಸಿಕೊಳ್ಳುವುದಕ್ಕಾಗಿ ನೀನು ಚಂದ, ನೀನು ಅಣ್ಣ ಅಂತ ಹೇಳಿಕೊಳ್ಳುದು. ಯಾರ್ಯಾರ ಬಗ್ಗೆ ಮಾತಾಡುದಲ್ಲ ಸ್ವಾಮಿ, ನನ್ನ ಗಂಡನ ಬಗ್ಗೆ ಮಾತಾಡುದು. 2 ಮಕ್ಕಳು ನನಗೆ ಆಯ್ತಾ, ಈಗ ನೋಡಿದ್ರೆ 3 ಮಕ್ಕಳು ಮಾಡೋದಕ್ಕೆ ಹೊರಟವರು. ಏನೇ ಇರ್ಲಿ, ಬರುವಾಗ ವಿಚಾರ ಮಾಡ್ಕೊಳ್ತಾರೆ. ಬರಲು ದೇವಯ ಕೆರಳಿಮಯ ಪರಿಯ ಸರ್ಬಿಷ್ಟೆಯ ಕುವರನ ಬರೆದ
ಇವತ್ತು ಕೈ. ಎಂತದ್ದು ಹೇಳಿದ್ರಿ ನೀವು? ಯಾವಾಗಲೂ ಬಾಗಿ ನಮಸ್ಕಾರ ಮಾಡುವವಳು ಈಗ ಕೈ ಮೇಲೆ ಹೋಗಿದ್ದು. ವಾ, ಕಣ್ಣು ಕಣ್ಣು ನೋಡುವ. ಅಬ್ಬ, ಮೊದಲಾಗಿದ್ದರು. ಎಷ್ಟು ಶಾಂತ ನೋಡಿ, ಈಗ ಮುಖ ನೋಡಿ ಎಷ್ಟು ಚಂದ. ರಾಯರೇ, ದೇವಯಾನಿ, ಈಗ ಏನಾದ್ರೂ ಗೊತ್ತಾಗುದೇ ಇಲ್ವಲ್ಲ? ಹಾಗಲ್ಲ, ನಿನ್ನ ಜೊತೆಗಿನ ಒಂದು ಸಂಸಾರ ಅಂದ್ರೆ ಏನು? ಹೌದಪ್ಪ, ಗೊತ್ತಾಯ್ತು. ಸ್ವರ್ಗದಲ್ಲಿ ತೇಲಾಡಿದ ಅನುಭವ ನನಗೆ. ನಿಮಗೆ ಹೊತ್ತಾದ್ದು ಗೊತ್ತೇ ಆಗುದು ನನ್ಗೆ ಗೊತ್ತಾಯ್ತು. ಈಗ ನೀನು ಹಾಗೇ ಹಾಗೆ ಇದ್ದೇನೆ, ಹೌದೌದು. ನೀವು ಕೂಡ ಹಾಗೆ ಇದ್ದೀರಿ. ಈಗ ಸ್ವಲ್ಪ ನಿತ್ರಣ ಉಂಟಾ ಅಂತಲ್ಲ? ಹೇಗೆ? ನನಗೆ ಎರಡು ಇದ್ದದಲ್ಲ, ಏನು? ಮೂರಾಯ್ತಂತೆ. ಅಲ್ಲ, 3 ಬೇಕಾದ್ರೆ ನೋಡುವ. ಯಾರ್ಯಾರ ವಿಷಯ ಮಾತಾಡುದು? ನಿಮ್ಮ ವಿಷಯ ಮಾತಾಡುದು. ನನ್ನ ವಿಷಯ ಮೊನ್ನಿಂದ ಸರಿಯಾಗಿ ಗಮನಿಸ್ತಾ ಇದ್ದೇನೆ. ಏನು? ಸಕಾಲದಲ್ಲಿ ಬರ್ತಾ ಇಲ್ಲ, ಎಲ್ಲಿಗೆ ಅಂತ ಕೇಳಿ ನನಗೆ ಗೊತ್ತಿರ್ಲಿಲ್ಲ. ಮಕ್ಕಳದಲ್ಲ ಪಾಪ. ಹೌದು. ಹೀಗೆ ಆಲೋಚನೆ ಮಾಡುವಾಗ ಸಖಿಯೊಬ್ಳು ಬಂದು ಆಡಿದಂತ ಮಾತು ವಿಷಯ ಸ್ವಲ್ಪ ಗೊತ್ತಾಯ್ತು ನನಗೆ. ಯಾರ್ಯಾರ ಮಾತು ಕೇಳಬೇಡಿ. ಜೋರುಂಟಂತ ಈಗ? ಎಂತದ್ದು ಜೋರು? ನಿಮ್ಮದ್ದು. ಅವರದ್ದು ಜೋರುಂಟು. ಹೌದು, ಅವರ ಜೋರುಂಟಾ? ಗಂಡ ಹೆಂಡತಿಯನ್ನು ದೂರ ಮಾಡ್ತಾರಲ್ಲ, ಅವರು ನಂಬಾರ್ದು. ಅಲ್ಲ, ಎರಡಾದ ಮೇಲೂ ಜೋರು ಉಂಟಲ್ಲ. ದೇವ್ರೇ, ಹಾಗಲ್ಲ. ಮತ್ತೆ ಹೇಗೆ? ಕೇಳು. ಹೇಗೆ ಚಿನ್ನ ಹೇಳಿ? ಹೇಳಿ. ಹಾಗಲ್ವೇ? ಮತ್ತೆ ಹೇಗೆ ಹೇಳಿ? ಈಗ ನಮ್ಮ ಜೀವನ ಇನ್ನೊಬ್ಬರಿಗೆ ಆದರ್ಶ ಗೊತ್ತುಂಟ. ಖಂಡಿತ ಆದರ್ಶ. ಮತ್ತೆ ನಿಮ್ಮದು ಆದರ್ಶ ನಿನ್ನನ್ನು ಬಿಟ್ಟು ನಾನು ಯಾವಾಗಲೂ ಎಲ್ಲಾದ್ರೂ. ನಮಸ್ಕಾರ. ನಮ್ಮದೊಂದು ಜೀವನ ಆದರ್ಶ ಆಗುದು ಬೇಡ. ಎರಡಾಗಿಯೇ ಸಮಸ್ಯೆ, ಮೂರಾದ್ರೆ ಹೇಗಿರ್ಬೋದು? ನೀವು ನನಗೆ ನನ್ನಲ್ಲಿ ಮಾತ್ರ ಎರಡು, ಅವಳಿಗೆ ಮಾತ್ರ ಮೂರು. ಯಾರಿಗೂ 3 ಆದ್ರೆ ನಿನ್ಗೇನು ಹೊಟ್ಟೆಗಿತ್ತು? ಇದು ದಾಸಿ ಹೇಗಿದ್ದಾಳೆ? ಯಾರು? ದಾಸಿ. ಸಾವಿರಾರು ಮಂದಿ ದಾಸಿಯರಿದ್ದಾರೆ, ಮತ್ತೆ ದಾಸಿ ಹೇಗಿದ್ದಾಳೆ? ಪ್ರತ್ಯೇಕವಾಗಿ ಸಾವಿರಾರು ಮಂದಿ ಅಲ್ಲ, ಸಾವಿರದಲ್ಲಿ ಒಬ್ಬಳಿದ್ದಾಳೆ. ಚಂದದವಳು. ಅವತ್ತು ನೀವು ಮದುವೆ ಹೀಗೆ ನೋಡಿದ್ದು, ಹೀಗೆ ನಾ ಮತ್ತೆ ತಿರುಗಿಸು ಕುತ್ತಿಗೆ. ಅವಳು ಕುತ್ತಿಗೆ ತಿರುಗಿಸಿದ್ದು. ಅವಳ ಬಗ್ಗೆ ಚಿಂತೆ ಇಲ್ಲ ನನಗೆ. ಆಯ್ತು, ಅವಳ ಬಗ್ಗೆ ನನಗೆ ಚಿಂತೆ ಇಲ್ಲ. ಮೂರಾಯ್ತಲ್ಲ, ಹಾಗೆ ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಎಂತದ್ದು? ಹಾಗಲ್ಲ, ನಿನ್ನನ್ನು ಬಿಟ್ಟು ಅನ್ಯನ ಬಗ್ಗೆ ನಾನು ಚಿಂತೆ ತಾಳುವವನೇ ಅಲ್ವಾ? ಸುಮ್ಮನೆ ನೀನು ಬಾರಿ ಬಾರಿಗೆ ನಮಸ್ಕಾರ ಚಮತ್ಕಾರ ಎಲ್ಲ ಬೇಡ. ಅಲ್ಲಲ್ಲ, ನೀನು ಅಂತದನ್ನೆಲ್ಲ ಸಂಶಯ ಇರ್ಬೋದು. ನಾನು ಎಷ್ಟು ಕೊಟ್ಟು ಕಡಿಮೆ ಇವತ್ತು. ನಮಸ್ಕಾರ. ಹಾಗಲ್ಲ, ಸಂಶಯವೇ ದೊಡ್ಡ ಪಿಶಾಚಿ. ಹೌದೌದು. ದೊಡ್ಡ ಹೆಂಡತಿಯ ಬಗ್ಗೆ ನಮ್ಗೆ ವಿಶ್ವಾಸ. ದೊಡ್ಡ ಪಿಶಾಚಿ, ದೊಡ್ಡ ಪಿಶಾಚಿ. ನಾನು ಯಾರಂತ ಭಾವಿಸುದು? ಯಾರ್ಯಾರಲ್ಲ ನೀವೇ ಪಿಶಾಚಿ, ನನಗೆ ಗೊತ್ತಾಯ್ತು. ಇಲ್ಲೇ ಮಾತಾಡ್ತಾ ಕಾಲ ಮಾತು ಕೇಳಿ ನೀವು. ನನಗೊಂದು ಆಸೆ. ಮಾತಾಡ್ಬೇಕು. ಸ್ವಾಮಿ, ನನಗೊಂದು ಆಸೆ ಆಗಿದೆ. ನಾನು ಮತ್ತೆ ನಿಮ್ಮ ಜೊತೆಯಾಗಿ ಹೋಗಿ ಒಮ್ಮೆ ದಾಸಿ ಅಂತಪುರಕ್ಕೆ ಹೋಗ್ಬೇಕು. ನೀನು ಬೇಕಾದ್ರೆ ಹೋಗು. ಸಂಶಯನ ಕಾಣ್ಬೇಕಲ್ಲ. ಹೌದು. ನಿನ್ನ ಆತ್ಮ ಸ್ನೇಹಿತ ಅಲ್ವಾ? ಹೌದು. ಛೆ, ನಾನೆಲ್ಲ ಹಾಗೆ ಹೋಗುದಿಲ್ಲ. ನನಗಿರುವುದು ಅಲ್ಲೇ ಕೆಲಸ. ನಾನೊಬ್ಬಳು ನೀನು ಹೋಗಿ ಬಾ, ನನಗೆ ಬೇರೆ ಅದಕ್ಕೆ ಗಂಡ ಹೆಂಡತ್ರ ಜೊತೆಯಾಗಿ ಹೋದ್ರೆ ಮಾತ್ರ ಚಂದ. ಇಲ್ಲೇ ಬರುವಾಗ ಜೊತೆಯಾಗಿ ನನಗೆ ಇದು ಕಾಣ್ಬೇಕಂತ ಆಸೆ ಉಂಟು. ಗೊತ್ತಾಯ್ತು ನಿಮಗೆ? ಅರ್ಥ ಆಗಿಲ್ವಾ? ದೇವಯಾನಿ, ಎಂತದು? ನಿನ್ನ ಮನಸ್ಸಿನ ಆಸೆಗೆ ನಾನು ಒಳ್ಳೆ ಅಂತ ಹೇಳುವುದಿಲ್ಲ. ಆದ್ದರಿಂದ ಬರ್ತೇನೆ, ನಾನು ದೂರದಲ್ಲೇ ನಿಲ್ತೇನೆ. ನಿನಗೆ ಏನು ಮಾತಾಡ್ಬೇಕು ಅದು ನನಗೆ ಗೊತ್ತು. ಬನ್ನಿ. ಈ ಅಂತಪುರದ ಪರಿಚಯ ಉಂಟಾ? ಅದು ನಾನೇ ಕೊಟ್ಟದ್ದಲ್ಲ. ನಿನ್ಗೆ ಮಾತಾಡ್ಕೊಂಡಲ್ಲ. ಅಲ್ಲ, ನನಗೆ ಬರ್ಬೇಕು, ಹೀಗೆ ಬರ್ಬೇಕು. ಬರ್ಬೇಕು. ಆಸನ. ಆಸನ, ನಿಮಗೆ ಆಸನ. ನಿಮಗೆ ಆಸನ. ನಿನ್ಗೆ ಕೂತ್ಕೊಳ್ಳಿ. ಕೂತ್ಕೊಳ್ತೀನಿ. ನಾನು ಮಾತ್ರವಾ? ಅಲ್ಲ, ನಾನು ಆ ಕಡೆ ನಿಲ್ಬೇಕಂತ. ನಾನು ಹೇಳಿದಷ್ಟು ಪಕ್ಕ ಕೂತ್ಕೊಳ್ಳಿ ಹೊರಟು ಅಂತ. ಹೌದು ಅಲ್ವಾ? ಅಲ್ಲ, ನಿಲ್ಬೇಕಂತ. ನೀನೆ ಕೂತ್ಕೊಳ್ಳಿ. ಸರಿ ಆಯ್ತಾ ಇದು? ಸರಿಯಾಗಿದೆ. ಲಕ್ಷ್ಮೀನಾರಾಯಣ. ಎಂತದ್ದು? ನೋಡುವಾಗಲೇ ಲಕ್ಷ್ಮೀನಾರಾಯಣ, ಪಾರ್ವತಿ ಪರಮೇಶ್ವರ. ಮದುವೆ ಆದ ವಿಷಯ ಮಾತಾಡಬೇಡಿ. ಬ್ರಹ್ಮಶಾರದ ಅಂತ ಹೇಳಿ ತೊಂದರೆ ಇಲ್ಲ. ಬ್ರಹ್ಮಶಾರದ ಅಷ್ಟೇ. ನಾವು ಹಾಗೆ. ಎಂತದ್ದು? ನನಗೆ ನೀನೊಬ್ಬಳೇ. ಹೌದಾ? ನಿಮ್ಗೆ ಇನ್ನೇನಾದ್ರೂ ಉಂಟು? ಉಂಟುಂಟು, ಕುಳಿತುಕೊಳ್ಬೇಕು. ಆರತಿ ಉಂಟಾ? ನಿಮ್ಮನ್ನು ನೋಡುವಾಗಲೇ ಸಂತೋಷ. ನಿಮ್ಮ ಮುಖಕ್ಕೆ ಒಂದು ಮಂಗಳಾರತಿ. ಸಾಕು. ಆರತಿ ಆಯಿತು, ಇನ್ನು ಮಂಗಳ ಮಾಡುದು ಒಂದೇ ಇರುವುದು. ಎಲ್ಲ ಕಾಯ್ತಿರುವುದು ಅದಕ್ಕೆ. ಮಂಗಳ ಯಾವಾಗ ಅಂತ ಹೇಳಿ. ಮಂಗಳ ಸ್ವಾಮಿ ಯಜಮಾನ, ಅಪರಾಧಿಯು ನೀವೇ. ಅಧ್ಯಕ್ಷ ಪೀಠದಲ್ಲಿ ನೀವೇ ಕೂತ್ಕೊಳ್ಬೇಕು. ಈ ಸಲ ಅಪರಾಧಿ ತೀರ್ಮಾನ ಕೊಡುವುದು. ತೀರ್ಪು ಹೇಗೆ? ಈಗ ಅಪರಾಧಿ ನನಗೆ ನನ್ನ ಮೇಲೆ ಆರೋಪ ಉಂಟಾ? ಹೌದು. ಯಾರು ಆರೋಪ? ಇಲ್ಲ ಸಲ್ಲದನ್ನೆಲ್ಲ ನನ್ನ ತಲೆಯ ಮೇಲೆ ಎತ್ತಿ ಕಟ್ಟಬೇಡಿ. ಯಾರ್ಯಾರು ಹೇಳಿದ್ರೆ ಕೇಳುದಿಲ್ಲ. ನೀವು ಕೂತ್ಕೊಳ್ಬೇಕು. ನ್ಯಾಯಾಧೀಶರು ಬೇಕಾದಾಗ ಮಾತ್ರ ಕರೀತೇನೆ. ಬರ್ಲಿಕ್ಕಿಲ್ಲ. ಅಲ್ಲ, ನೀವು ಮಾತಾಡ್ತಿದ್ರಿ, ಮಾತಾಡಿ. ಅಮ್ಮ ಶರ್ಮಿಷ್ಠಾ ದೇವಿ ಅವರು. ಹೀಗೆ ಬನ್ನಿ. ದಾಸಿ ಬೇಡಪ್ಪ, ದಾಸಿ ಬೇಡ. ಪರಿಗಿಸುತ್ತಲ
ಕೆರಳಿ ಬರದೊಳು ಎತ್ತಿ ನಿನ್ನಯ ಸುತನ ಸರ್ಮಿಷ್ಠೆ ಯಾವತ್ತಿಂದ ಕಾಯ್ತಾ ಇದ್ದೀನಿ. ಅಲ್ಲ ಬೇಡಪ್ಪ, ನೀ ಸರ್ಮಿಷ್ಠೆ ಮುಂದೆ ಬಾ. ಎಷ್ಟು ಚಂದದ ಮುಖ ಬರುವಾಗ ತುಂಬಾ ಸೊರಗೋಗಿದ್ದಲ್ಲ ಈಗ. ಪಾಪ ಏನು ಮಾಡ್ಲಿ? ದೇವಯಾನಿ ಹೊತ್ತಾಗ್ತದೆ, ನಾನು ಹೋಗ್ತೇನೆ. ಓ, ಹೊತ್ತಾಗ್ತದೆ. ಹೊತ್ತಾದ್ರೆ ನನ್ನ ಅಪ್ಪ ಇದ್ದಾರೆ ಸುಧಾರಿಸಲಿಕ್ಕೆ. ನೀವು ಕುತ್ಕೊಳ್ಳಿ, ನನಗೆ ಗೊತ್ತುಂಟು ಆಯ್ತಾ. ಶುಕ್ರಾಚಾರ್ಯ ದೊಡ್ಡ ನೀವಲ್ವಲ್ಲ. ಮಾತಾಡು ಗಂಡ ವಸ್ತು ನಿನ್ನ ಗಂಡ ನೀವು ಮಾತಾಡೋದು ಸುಮ್ಮನೆ. ಪತಿಯೇ ಪರದೈವ. ನೀವು ಮಾತಾಡಿದ್ರೆ ಹೊತ್ತಾಗ್ತದೆ ನನಗೆ ಗೊತ್ತಿಲ್ಲ. ಕಣ್ಣೊಮ್ಮೆ ಧೂಳಿ ಬಿದ್ದಿದೆ ಕಣ್ಣು. ನಿದ್ದೆ ಇಲ್ಲದೆ ಸಮಯ ಎಷ್ಟಾಯ್ತು? ನಿದ್ದೆ ಮಾಡುದು. ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಎಷ್ಟು ದಿವಸ ಚಿಂತೆ ಬಿಟ್ಟು ನೀನು ಸತ್ಯ ಹೇಳಬೇಕು. ಒಬ್ಬಳೆ ಬಿಡುವುದ? ಎಷ್ಟು ದಿವಸ ಆಯ್ತು? ಅಲ್ಲ, ನಿಮ್ಮ ಸೇವೆಗೆ ಯಾವಾಗ ಕರೀತೀರಿ ಅಂತ ಗೊತ್ತಿರುವುದಿಲ್ವಲ್ಲ. ನಾಡಿ ಪರೀಕ್ಷೆ ಅಪ್ಪ ದೊಡ್ಡ ಪಂಡಿತ. ಬೇಡಿ ತಿರುಗಿ ಅಮ್ಮ. ಓ ರಾಮ ದೇವರೇ, ಹಾ ಬರ್ಬೇಕಾ? ಮುಂದೆ ಬನ್ನಿ. ಎಳೆಯ ಪ್ರಯತ್ನ ಸಂದರ್ಭದಲ್ಲಿ ಈ ಹೆಣ್ಣು ಮಕ್ಕಳ ತಿರುವಳಿಗಳು ಕಾಣಿಸ್ತದೆ. ಅದು ಹೆತ್ತ ಮೇಲೆ ಕಾಣಿಸೋದಿಲ್ಲ, ಅದು ಮಾಯವಾಗಿದೆ. ನಾ ಯೋಚನೆ ಮಾಡುದು, ಬರುವಾಗ ಹೀಗಿದ್ದೋಳು ಈಗ ಹೀಗಾಗಿದ್ದಿ, ಬಹುಶಃ ಹೀಗಿರ್ಬೇಕು. ಆಯ್ತಾ? ಎಷ್ಟಾಯ್ತು? 3 ಆಯ್ತಾ? ಅಷ್ಟು ಮಕ್ಕ ನನಗೆ 3 ಆಯ್ತಾ? ಮೂರಾಯ್ತಾ? ಮೂರಾಯ್ತಾ? 3 ಆಗ್ಲಿಲ್ಲ. ಹೊತ್ತಾಗ್ತಾ ಬಂತು, 3 ಆಗ್ಲಿಲ್ಲ. ಇನ್ನು 3 ಕಲಿಗೆ ಮಾತ್ರ ಇರೋದು. ಸ್ವಲ್ಪ ನೀವು ಕೂತ್ಕೊಳ್ಳಿ. ನೀವು ಮಾತಾಡಲಿಕ್ಕೆ 3 ಆಯ್ತದ್ದು. ಆದ್ರೆ ಒಂದು, ನಿನ್ನ ಈ ಸೃಷ್ಟಿಗೆ ಕಾರಣೀಕರ್ತರು ದೇವರ ಪ್ರಸಾದ. ಆ ದೇವರು ಯಾರು ಕೇಳ್ತಾರೆ? ಆ ದೇವರು ಯಾರು ಹೇಳಿ? ದೇವರು ಯಾರು ನಮ್ಗೆ ಗೊತ್ತಿಲ್ಲ. ದೇವರು ನಾರಾಯಣ. ಇವು ನನ್ನ ಬಾಳಿಗೆ ದೇವರು ಮಾತ್ರ. ಹೋದಲೆಲ್ಲ ಪ್ರಸಾದ ಕೊಡ್ಲಿಕ್ಕೆ ಎಲ್ಲಿ ಸುಮ್ಮನೆ. ಆ ದೇವರು ಯಾರಂತ ಹೇಳ್ತೇನೆ. ನನ್ನಲ್ಲಿ ನಾನು ಪೂಜಿಸ್ತಾ ಇದ್ದೆ. ಪೂಜಿಸಿದ್ದೆ. ಆ ದೇವರನ್ನು ಪೂಜಿಸುವಂತಹ ಸಂದರ್ಭದಲ್ಲಿ ಋಷಿವರರ ಆಗಮನ. ಋಷಿವರಿಯರು. ಋಷಿವರ್ಯರು ಬರ್ತಾರೆ. ಋಷಿಗಳಿಂದ ನಿನಗೆ ಹಣ್ಣು ಕೊಟ್ಟ ಅಥವಾ ಬೇರೆ ಹಣ್ಣು ಕೊಟ್ಟ? ಯಾವ್ದು ಮಗು ಅದು ನಿನಗೆ? ಚೂತಫಲ ಬಹುಶಃ. ನೀವು ಸುಮ್ಮನೆ ಮಾತಾಡಬೇಡಿ. ಚೂತಫಲ ಗೊತ್ತಾಗ್ತದೆ, ಈಗ ಸ್ವಲ್ಪ ಹೊತ್ತಾಗ್ಲಿ ಎಲ್ಲ ಗೊತ್ತಾಗ್ತದೆ. ನಿನಗೆ ಋಷಿಗಳು ಬಂದ್ರು. ಋಷಿಗಳು ಮಂತ್ರೋಪದೇಶ ಮಾಡೋದ್ರ ಮೂಲಕ ಮಕ್ಕಳಾದ. ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಅದು ನಿನಗೆ ಹೀಗಾಗುದಕ್ಕೆ ಕಾರಣ ಏನಂತ ಹೇಳು ನೋಡುವ. ಅವರು ವರಪ್ರಸಾದವಾಗಿ ಕೊಟ್ಟದ್ದು ನನಗೆ. ವರಪ್ರಸಾದ? ವರವ ನೀನು ಹೆತ್ತದ್ದ? ಅದಕ್ಕೆ ನನ್ನಿಂದ ಮಾತ್ರ ಸಾಧ್ಯ ಅಲ್ವಾ? ಹಾಗೆ ಈಗ ವರಪ್ರಸಾದವಾಗಿ ಹೆತ್ತದಲ್ಲ. ನನ್ನ ಮನಸ್ಸಿನೊಳಗಿರುವಂತಹ ಆಸೆಗಳನ್ನ ಬಿತ್ತರಿಸಿದಾಗ ಆ ಮುನಿವರ ಹೇಗಿದ್ದ ಒಮ್ಮೆ ನೋಡ್ಬೇಕನ್ನ ಆಶೆ ನನಗೆ. ಹೇಗಿದ್ರೆ ಮುನಿಗಳು ಹಾಗಿದ್ರ. ಮುನಿಗಳು ಅಲ್ಲದು ಕಲ್ಪನೆ ಇರಬೇಕಲ್ಲ. ತುಂಬಾ ದಿವಸ ಆಯ್ತು ನೋಡೋದು. ಹಾಗಲ್ಲ, ಅಲ್ಲಿ ನಿಮ್ಮ ಬಗ್ಗೆ ಮಾತಾಡ. ನೀವು ಒಳ್ಳೆಯವರು. ನಾನು ನಿನ್ನನ್ನು ಹೊರತು ಮತ್ತೊಬ್ಬರನ್ನು ಕಣ್ಮುಚ್ಚಿ ನೋಡಲೇ ಇಲ್ಲ. ನೀವು ಕಣ್ಣು ಬಿಟ್ಟೆ ನೋಡುದು, ನನಗೆ ಗೊತ್ತಿಲ್ಲ. ಕಣ್ಣು ಮುಚ್ಚಿ ನೋಡುದಿಲ್ಲ. ಗಡ್ಡೆ ಇತ್ತ? ಮುನಿಗಳಿಗೆ ಗಡ್ಡೆತ್ತು, ಮೀಸೆ ಇತ್ತ? ಮೀಸೆ ಇತ್ತು. ಕಾವ್ಯಸನ? ಹೌದು. ರುದ್ರಾಕ್ಷಿ? ಹೌದು. ಹೌದಂಡ? ಮುನಿವರರು ಹಾಗೆ ಅಲ್ವಾ? ಹೌದಾ? ಹಾ. ಆದ್ರೆ ಒಂದು ವಿಷಯ ಏನು? ಮುನಿವಾರ ಅಂತ ಹೇಳಿದ್ವಿ. ಹಾ. ಎಲ್ಲಾದ್ರೂ ಇಲ್ಲಿ ಹೋಲಿಕೆ ಮಾಡಿದ್ರೆ ಯಾರಾದ್ರೂ ಕಾಣ್ತಾರೆ ನಿನಗೆ ಹಾಗೆ? ಇಲ್ವಾ? ದೇವೇನಿ, ಕೆಲವರ ವೈಯಕ್ತಿಕ ವಿಚಾರ ಕೇಳಬಾರ್ದು. ನನಗೊಂದು ಆಸೆ ತುಂಬಲ್ಲ ಹೆಚ್ಚಾಗುತ್ತಾ ಉಂಟು. ಕೇಳಬೇಕೇನು? ಕೇಳಮ್ಮ. ಇನ್ನ ತುಂಬಳದ ನನಗೆ ಅಮೂಲ್ಯ ಇರುತ್ತೆ. ನಾನು ಹಾಗಲ್ಲ. ಮತ್ತೆ ಹೇಗೆ? ಅಲ್ಲ, ಅವರು ಮಾತಾಡ್ತಾ ಇದ್ದಾರೆ ಅಂತ ನಿಮ್ಮಲ್ಲಿ. ಹಾಗ ನನ್ನ ಭಾವನೆ ಬೇರೆ ಹೊರಟದ್ದು. ಅಲ್ಲ, ನಾನು ನಿಮ್ಮಲ್ಲಿ ಮಾತಾಡ್ತಿದ್ರೆ ನೀವು ನೋಡಿ ಅಂತ ಸೂಚಿಸಿದ್ದೆ. ಅಲ್ಲ, ಅವರು ಮಾತಾಡಲಿ. ನನ್ನ ಕಡೆ ಮಾತಾಡೋದಕ್ಕೆ ಇರುವವರು, ಅವರು ಮಾತಾಡ್ತಾ ಇರುವವರು. ಈಗ ನೀನು ತೋರಿಸಿದ್ಯಾಕೆ? ತೋರಿಸುವುದಕ್ಕೂ ಕಾರಣ ಉಂಟು. ಏನಮ್ಮ? ಸರಿಯಾಗಿ ನೋಡಿ ಅಂತ. ಸರಿಯಾಗಿ ನೋಡಿದ್ರೆ ಅವರಿಗೆ ಗಡ್ಡೆ ಕಟ್ಟಿದ್ರೆ ಆ ಮುನಿಗಳ ಹಾಗೆ, ಆ ಮುನಿ ಗಡ್ಡೆ ತೆಗೆದ್ರೆ ಇವರ ಹಾಗೆ. ಕಿರೀಟ ಇವರು ಇಟ್ರೆ ಮುನಿಗಳ ಹಾಗೆ ಕಾಣ್ತಾರೆ. ಅವರು ಕಿರೀಟ ಇಟ್ರೆ ಇವರ ಹಾಗೆ ಕಾಣ್ತಾರೆ ಅಂತ. ಹೋಲಿಕೆಲ್ಲ ಹಾಗೆ. ಗೊತ್ತು ಮಾಡೋದು ಬೇಡ, ನೇರ ಪ್ರಶ್ನೆಗೆ ಬರ್ತೇನೆ. ಸತ್ಯ ಹೇಳ್ಬೇಕು. ಇದುವರೆಗೆ ನೇರವೇ ಪ್ರಶ್ನೆ ಇತ್ತಲ್ಲ. ಅದಲ್ಲ, ಈಗ ಕೇಳೋದು ಮುಖ್ಯವಾದ ಪ್ರಶ್ನೆ. 3 ಮಕ್ಕಳನ್ನು ಪಡೆದೆಯಲ್ಲ, ಅದಕ್ಕೆ ಕಾರಣೀಕರ್ತರು ಯಾರಂತ ಹೇಳಿ ಅವರ ಪಾದದಾಣೆಯಾಗಿ ಹೇಳು.
ಅವರ ಪಾದದ ಹಣೆ ಯಾಕೆ ನಿನ್ನ ಹಣೆ ನನ್ನ ವಂಶ ನನ್ನೊಬ್ಬಳೆ, ನನ್ನ ಅಪ್ಪನ ಮಗಳು ದೇವಾಯನ ಮಾತ್ರ ಬೇಡ. ನೀವ್ ಬೇಕಾದ್ರೆ ಸಾಯಿ, ನಾನು ಸಾಯುವುದಿಲ್ಲ. ಯಾರು ಆಣೆ ಹಾಕಿ ಅಲ್ಲಿ ಬರುದು? ಹೌದಾ? ಹೌದೌದಾ? ದೇವಯಾನಿ, ಏನು? ನಿನ್ನ ಮನಸ್ಸಿನೊಳಗಿರುವಂತಹ ಪ್ರಶ್ನೆ ನನ್ನ 3 ಮಕ್ಕಳಿಗೆ ತಂದೆ ಯಾರು ಎಂಬ ಹಾಗೆ. ಹೌದೌದು. ಈ ಮಹಾರಾಜರ ಪಾದದ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ನಾನು 3 ಮಕ್ಕಳನ್ನು ಪಡೆದಿರುವುದು ಇವರಿಂದ. ಸಿಕ್ಕಿಬಿಟ್ಟೆ, ಸಿಕ್ಕಿಬಿಟ್ಟೆ. ಸಂತೋಷವಾಯಿತು. ಹೌದಾ? ಹಾಲು ಕುಡಿದು ಗೊತ್ತಾದ್ರೆ ಹಾಲು ಕುಡಿದಂತ ಅನುಭವ ನನಗೆ. ನೋಡು, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು. ನೀವೇ ನೋಡುದು, ನನ್ನಲ್ಲಿ ಮಾತಾಡಿ. ಅಲ್ಲ, ಹೇಳಿದ್ದು ನಿನ್ಗೆ ಸಂತೋಷ ಆಯ್ತಲ್ಲ? ನಿಮ್ಮ ಕರ್ಮಕಾಂಡ ಇಷ್ಟು ನನಗೆ ಗೊತ್ತಿತ್ತ. ನಾನು ಈಗ ಮುಗಿತಾ ಕಾಯ್ತಾ ಇದ್ದದ್ದು. ಇದು ಇಷ್ಟು ಉದ್ದಾರದ ಕಾರಣ ಏನು? ನೀವು ಮಾಡಿದ್ದು ಕಾಮದ ಚಪಲದಿಂದ ನನಗೆ 2 ಮಕ್ಕಳಾಗಿ, ತದನಂತರ ದಾಸಿ ಮಂಚಕ್ಕೆ ಕರಗಿಸಿ ಮಲಗಿದ್ರಲ್ಲ, 3 ಮಕ್ಕಳನ್ನು ಪಡೆದ್ರಲ್ಲ, ನಿಮ್ಮ ಹಣ ಬರಗಿಷ್ಟು ಮಣ್ಣಾಗಿತ್ತು. ಅಂದು ನೀವು ಕೂಪದಿಂದ ಎತ್ತಂತ ಸದನ ಕೈ ಕೊಟ್ಟಾಗಿ ಹೇಳಿದೆ, ರಾಯರೇ ನೀವು ದೇವರು ಹೇಳಿದ್ದು, ಅಯ್ಯೋ ಬ್ರಾಹ್ಮಣ ವಂಶ ಹುಟ್ಟುವುದಿಲ್ಲ, ನಿಮಗೆ ರಕ್ತ ವಂಶ ಹುಟ್ಟಿದಾಕುದಲ್ಲ. ಹಾ ಹಾ ಹಾ, ಕಾಮದ ಚಪಲನ್ನು ತೀರಿಸುವುದಕ್ಕಾಗಿ ಈ ರೀತಿ ನಾಟಕವನ್ನು ಮಾಡಿದವರು ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ ಭಾವಿಸಿದ್ರು. ನಾನು ಯಾರು ಗೊತ್ತುಂಟಾ? ಭೃಗು ವಂಶದಲ್ಲಿ ಹುಟ್ಟಿದವರು ನನ್ನಪ್ಪ ಶುಕ್ರಾಚಾರ್ಯರು. ಅವರಲ್ಲಿ ಹೇಳಿ ಸರಿಯಾದ ಮದ್ದು ಹಾಕಲಿದೆ. ನಾನು ಹೇಳ್ಬೇಡ. ಅಯ್ಯಪ್ಪ, ರಾಜ ಬಹುವಲ್ಲಭ ಅಂತ ಗೊತ್ತುಂಟಾಯ್ತು? ರಾಜಾನಂ ಬಹುವಲ್ಲಭ ಕೇಳಿದ್ದೆ ನೀನು? ಅದು ರಾಣಿಗೆ ಆಗುದಿಲ್ವಾ? ರಾಣಿಗೆ ಆಗುದು, ರಾಜನಿಗೆ ಮಾತ್ರ. ರಾಜನಿಗೆ ಮಾತ್ರ. ಪ್ರಧಾನವಾದ ರಾಜನ ಬಹುವಲ್ಲಭ. ಹೌದು. ಹೋದಲೆಲ್ಲ ತೊಟ್ಲಿಗೆ ಅಟ್ಲಿಗೆ ಹೇಳಿದ್ದಾರೆ. ಹೋದಲ್ಲಿ ಎಲ್ಲಿ ಏನೊಂದು ಆಯ್ತು, ಅವಳ ಸಂಕಟವನ್ನು ನೋಡಲಾರದೆ. ಓ ದೇವರೇ, ನಿಮಗೆ ಆದದ್ದು ಗೊತ್ತೇ ಆಗಲಿಲ್ಲ. ಈಗ ಎರಡಾದ್ರೆ ಏನು? ಎರಡಾದ್ರೆ ನಿನ್ನ ಅಪ್ಪನಿಗೆ ಹೇಳಿ. ನನಗೆ 2, ಅವಳಿಗೆ 3. ಇದೇ ಸಮಸ್ಯೆ ಆದದ್ದು. ಇದೇ ಸಮಸ್ಯೆ ಆದದ್ದು. ಅಪ್ಪನ ಹತ್ರ ಹೇಳಿ ನಿಮಗೆ ಸರಿಯಾದ ಪಾಠ ಕಲಿಸಿದ್ರೆ ನಾ ದೇವಯಾನಿ. ನೀವು ಮಾತ್ರ ಪ್ರಕಾರದಂತೆ ಮದುವೆ ಮಾಡಿ ಪ್ರೀತಿಯಿಂದ ಕಳಿಸಿಕೊಟ್ರಲ್ಲ. ಹೌದು. 2 ಮಕ್ಕಳಾಯ್ತಪ್ಪ, ಸಂತೋಷ. ನನ್ನವರದ್ದು ಹುಡುಕುವಾಗ ಅವರು 3 ಮಾಡಿ ಆಯ್ತು. 3 ಮಾಡಿ ಆಯ್ತು. ಹೌದೇ? ಎಲ್ಲಿ ಅಂತ ಹುಡುಕುವಾಗ ಎಲ್ಲಿ ದಾಸಿದ್ದಾಳಲ್ಲ, ಹೌದು, ಅವಳ ಜೊತೆಯಲ್ಲಿ ಚಕ್ಕಂದವನಾಡಿ 3 ಮಕ್ಕಳು ಕೊಡಿಸಿ ಅವರ ಜೊತೆ ಯವನ ಮದುವೆ ಅವನಿಗೆ. ಜಾಗ್ರತೆಯಾಗಿ ಮೊದಲೇ ನಿನಗೆ ತಿಳಿಸಿದ್ದರು. ಸರಿ, ಎಂತಹ ಅಪರಾಧವನ್ನ ಸಗಿಬಿಟ್ಟೆ. ಶುಕ್ರನ ಮಾತು ನಿನಗೆ ನಗಣ್ಯವಾಗಿ ಹೋಯಿತೆ. ಹಾಗಿದ್ದರೆ ಮಂತ್ರರೂಪವಾದಂತಹ ನನ್ನ ಮಾತನ್ನು ಹುಸಿಗೊಳಿಸಿದ್ದು ಹೊಸ ಏನು ಕಾರಣ ಎಂದು ಯೋಚಿಸಿದರೆ ಮೂರು
ಸೊಕ್ಕೆ ಹಾಗಿದ್ದರೆ ಇದಕ್ಕೆ ತಕ್ಕದಾದಂತಹ ಮದ್ದರಿಯಬೇಕು. ಯೋಚನೆ ಮಾಡಿದರೆ ಏನಪ್ಪ ನಿನಗೆ ಒಂದು ಸಾಕಾಗಲಿಲ್ಲ, ಎರಡು ಬೇಕಾಯಿತು. ಇರುತ್ತಿದ್ದರೆ ಮೂರಕ್ಕೂ ಕೈ ಹಾಕುತ್ತಿದ್ದೆ. ಇದಕ್ಕೆ ಹೋದ ಅಲ್ವಾ? ಹಾ ಇದರ ಅರ್ಥ ಏನು? ಏನಪ್ಪ ದೇಹ ಯೌವನ ಮದ. ಹಾ ಯವನ ನನಗೆ ಇನ್ನೂ ಬೇಕು 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 ಎಂದು ಮತ್ತೆ ಮತ್ತೆ ಅದಕ್ಕೋಸ್ಕರವಾಗಿ ಹೇಳಿ ಯಾವ ರೀತಿಯಲ್ಲಿ ವಲಯ? ಯಾವ ರೀತಿಯಪ್ಪ? ಇಕ ನಿನ್ನದಾದಂತಹ ಈ ದೃಢವಾದಂತಹ ಶರೀರ ಗಲಿತವಾಗಬೇಕು, ಕೂದಲು ಬೆಳ್ಳಗಾಗಿ, ಚರ್ಮ ಮುದ್ದು ಜ್ಯೋತಿ ಜ್ಯೋತಿ ಬಿಡ್ಬೇಕು. ಜೋತು ಬಿದ್ದು, ಆಮೇಲೆ ಕಣ್ಣ ದೃಷ್ಟಿ ಹೋಗಿ, ಹಲ್ಲುಗಳು ಕಳಚಿ, ಬೆನ್ನು ಬಾಗಿ, ಈ ರೀತಿಯಾದಂತಹ ವೃದ್ಧ ಸ್ಥಿತಿಗೆ ನೀನು ಒಳಗಾಗಿ ಅನರ್ಥವಾಗಿ ಹೋಯಿತು. ಕೊನೆಗಾದ್ರೂ ಗೊತ್ತಾಯ್ತು. ಓ ಜಿಯಾ, ಏನೋ ವಿಷಯವನ್ನು ಸರಿಯಾಗಿ ಪರಿಶೀಲಿಸದೆ ಶಾಪವನ್ನು ಕೊಟ್ಟು ಬಿಟ್ಟಿರೆ ನನಗೆ. ನಾನೇ ವಿಷಯ ತಿಳಿಲಿಲ್ವಾ? ಘೋರವಾದಂತಹ ಹೇಗೆ? ಶಾಪ. ಪ್ರತಿಯೊಂದು ಗಂಡಿನ ಹಿಂದೆ ಹೆಣ್ಣು ಸಹಾಯಕವಾಗಿ ಇರ್ತಾಳಂತೆ. ಇರ್ಬೇಕು. ಆದ್ರೆ ಈ ಗಂಡಿನ ಅಧಪತನಕ್ಕೆ ಕಾರಣ ನಿಮ್ಮ ಮಗಳು. ನೀವಿದನ್ನು ತಿಳಿಯದೇ ಹೋದಿರಲ್ಲ. ಶಾಪವನ್ನೇ ಕೊಟ್ಟು ಬಿಟ್ಟಿರಿ ನನಗೆ. ಶಾಪ ನಿನಗೆ ಮಾಡಿದ ತಪ್ಪಿಗೆ ಜಿಯಾ, ಯೌವನವನ್ನೇ ಕಳೆದು ವೃದ್ಧಾಪ್ಯಕ್ಕೆ ಬಂದಿದ್ದೇನೆ ನಾನು. ಮುದಿತನ ನಿನ್ನನ್ನು ಕಾಡಬೇಕು. ಪ್ರಜೆಗಳನ್ನು ಎಂತೂ ನಾನು ಕಾಪಾಡಲಿ. ಈಗ ಗೊತ್ತಾದ ಬಾಬಾ ಅವರಿಗೆ. ಈಗ ಗೊತ್ತಾಗಿತ್ತು. ಪರಿಮಾರ್ಜನೆ ಇಲ್ಲವೇ ನನಗೆ? ಓ ಜಿಯಾ, ನಿನ್ನ ಮುದಿತನ ಬಾಲಗೈ ಬಾಳೋಣ. ಅವನ ಅಳಲಾಪವನ್ನು ಕೇಳಿದೆಯ? ನನಗೀಗ ಪಾಪ ಅಂತ ಕಾಣ್ತಾ ಉಂಟು. ಪಾಪ ಯೋಚಿಸಿ ನೋಡಿದರೆ ಏನಪ್ಪ? ಅವನು ವೃದ್ಧನಾಗಲಿ, ಆದರೆ ನಿನ್ನ ಗಂಡನು ವೃದ್ಧನಾದಾಗ ಆ ನೋವಿನಲ್ಲಿ ನೀನು ಸಮಭಾಗಿಯಾಗಿರಬೇಕಲ್ಲ ಕಂದ. ಅದು ಸತ್ಯ. ಆದ್ದರಿಂದ ಅವನಿಗೆ ಒಳ್ಳೆಯದಾಗಲಿ ಎಂದಲ್ಲ, ಮತ್ತೆ ನಿನಗೆ ಜೀವನಕ್ಕೆ ಸುಖವಾಗಲಿ ಎನ್ನುವ ಕಾರಣಕ್ಕೆ. ಯಾವ ರೀತಿ? ದಯೋದೆ, ಸರಿಯಾಗಿ ಕೇಳಿಸಿಕೊ. ಏನು? ಈಗ ನಿನಗೆ ಒದಗಿರುವಂತಹ ಈ ವೃದ್ಧಾಪ್ಯವನ್ನು ನಿನ್ನ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಸ್ವೀಕಾರ ಮಾಡಿ ಅವರ ಯೌವನವನ್ನು ನಿನಗೆ ಕೊಡುತ್ತಾರೆ ಎಂದಾದರೆ, ಆ ರೀತಿಯಾಗಿ ಅವರ ಯೌವನವನ್ನು ಪಡೆದು ನಿನಗೆ ಇಷ್ಟ ಬಂದಷ್ಟು ಕಾಲ ನೀನು ಸುಖೋಪಭೋಗಗಳನ್ನು ಅನುಭವಿಸಿ ಕೊನೆಗೆ ಆ ಯೌವನವನ್ನು ಅವರಿಗೆ ಮರಳಿಸಿ ನಿನ್ನ ವೃದ್ಧಾಪ್ಯವನ್ನು ನೀನು ಪ್ರಾಪ್ತಿಸಿಕೊಳ್ಳುವ ಒಂದು ಅವಕಾಶ ನಿನಗೆ ಕೊಡ್ತಾನೆ. ಒಂದು ಅವಕಾಶ ಇದೆ. ಒಂದು ಅವಕಾಶ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದುಂಟು. ಈ ನಿನ್ನ ಮುದಿತನವನ್ನು ಯಾರು ಸ್ವೀಕಾರ ಮಾಡುತ್ತಾರೆ ಆ ಮಗನಿಗೆ ಸಾಮ್ರಾಜ್ಯದ ಪಟ್ಟ. ಆದೀತು ಆದೀತು ಆದಿತ್ತಲ್ಲ, ಮಾತು ತಪ್ಪಬಾರದು. ಇಲ್ಲದಿದ್ದರೆ ಮತ್ತಷ್ಟು ಎಚ್ಚರಿಕೆ. ಮಗಳೇ, ಇವನನ್ನು ಕರ್ಕೊಂಡು ಹೋಗು. ನೀವು ಕೈ ಹಿಡಿಯೇ, ಕೈ ನೋಡು ನೋಡು ಸರ್ ಮಿಸ್ಟೇ, ನೋಡು ನೋಡು. ನಾನು ನೋಡ್ತಾ ಇದ್ದೇನೆ ಆಗದಿಂದ. ಏನು ನೋಡುದು? ಹೇಗಾಯ್ತು ಈಗ? ಹೇಗಾಯ್ತು ನೋಡು. ಈಗ ಚಂದ. ಕೈ ಹಿಡಿದಂತಹ ಗಂಡನಿಗೆ ಶಾಪವನ್ನು ಕೊಟ್ಟೆ. ನೀನು ಕೊಟ್ಟದ್ದಲ್ಲ, ನಿನ್ನ ತಂದೆಯಿಂದ ಕೊಡಿಸಿದ್ದೀನಿ. ನನ್ನಪ್ಪನ ಪರಾಕ್ರಮ ಅಂತದ್ದು ಒಮ್ಮೆ ಯೋಚಿಸಿ ನೋಡಂತೆ. ನೀನು ಮಾಡಿದ್ದು ನಿನ್ನ ಗಂಡನಿಗೆ ಮೋಸ. ನಿನ್ನ ಕೈ ಹಿಡಿದಂತಹ ಗಂಡನಿಗೆ ಇಂತಹ ಒಂದು ದುಸ್ಥಿತಿಯನ್ನು ಒದಗಿಸಿಕೊಟ್ಟೆಯಲ್ಲ. ನೀನೆಂತಹ ಕೈ ಹಿಡಿದಂತಹ ಧರ್ಮಪತ್ನಿ ಮಾಡುವಂತಹ ಕೆಲಸವೇನೆ? ಎಂತದ್ದು ಮಾತಾಡು?
ತೋರಿಸಿ ನಾನಿರುವಂತಹ ಸಂದರ್ಭದಲ್ಲಿ ಚಟ್ಟ ಕಟ್ಟುವುದಕ್ಕೆ ಬಂದವಳು ನೀನು. ನೀನು ಹೋಗಿ ಹೀಗೆ ಮಾತಾಡಿಕೊಂಡೆ ಯಾರೇ ನನಗೆ ಆಗಲಿಲ್ಲ ಅಂತ ಹೇಳಿಕೊಂಡು ನನ್ನವರು ಮೋಸ ಮಾಡಿದವಳು ನೀನು. ನಾ ಬಂದು ಬಟ್ಟವನ್ನೇ ಏರಿದ್ದೇನೆ. ಬಟ್ಟದ ರಸಿ ಆಗಿದ್ದು ನೀನೇ. ಅಸುರ ಕುಲದಲ್ಲಿ ಹುಟ್ಟಿ ನಯ ವಂಚನೆ ನಿಮ್ಮಲ್ಲಿ ಮತ್ತೊಬ್ರು ಕಲ್ತುಕೊಳ್ಬೇಕು. ಮೋಸ ಮಾಡಿ ನನ್ನ ರಸ ಯಯಾತಿ ಮಹಾಪ್ರಭುಗಳು ನಿನ್ನನ್ನು ಕೂಡಿ 3 ಮಕ್ಕಳು ಪಡೆದರಲ್ಲ. ನಿನ್ನಪ್ಪನಿಗೆ ಗೊತ್ತಿರ್ಲಿಲ್ವಾ ಕಳುಹಿಸಿ ಕೊಡುವಾಗ? ನನ್ನಪ್ಪರಿಗೆ ಗೊತ್ತಿತ್ತು. ನಿನ್ನಪ್ಪ ಕಳುಹಿಸಿ ಕೊಟ್ಟದ್ದು ಯಾಕೆ? ದಾಸಿ ಆದವಳು ನಿನ್ನ ಮನೆಯಲ್ಲಿ ಇರ್ಬೇಕಿತ್ತು. ನಿನ್ನ ಗಂಡನ ಮನೆಯಲ್ಲಿ ಬಂದು ಗಂಡನ ಸೇವೆ ಮಾಡುವಾಗ ನೀನು ಯೋಚನೆ ಮಾಡಬೇಕಿತ್ತು. ಏನು ನಾನು ಕರೆದದ್ದು ಯಾಕೆ ಗೊತ್ತಿನ ನಮ್ಮ ಕೆಲಸ ದಾಸಿ ಎಂದು ಕರೆದದ್ದು. ನಿನ್ನನ್ನು ಮಂಚ ಏರುವುದಕ್ಕೆ ಹೇಳಿಲ್ಲ. ನಿನ್ನಪ್ಪ ಯಾಕೆ ಹೇಳಿದ್ದು? ಹೇಳಿದ್ದು ನೀ ಹೇಳಿದ್ದಿಲ್ವ? ಪತ್ನಿ ಅಂತೆ ಕಾಣು, ಪತ್ನಿಗೆ ಏನೆಲ್ಲ ಮಾಡ್ತೀಯಾ ಅದನ್ನೆಲ್ಲ ಒದಗಿಸಿಕೊಡು, ಆದರೆ ಕಾಮಕೇಳಿಯಲ್ಲಿ ಮಾತ್ರ ಕೈಗಳಿಗೆ ಒದಗಬಾರದು ಅಂತ ಹೇಳಿದ್ರೆ ಹೌದಾ? ಹೌದು. ಅದು ಕೊನೆಯ ಶಬ್ದ ನನ್ನ ಅಪ್ಪನದು ಗಟ್ಟಿಯಾಗಿ ಹೇಳಿದ್ದಾರೆ. ಅದು ನಿನ್ಗೆ ಕೇಳಿಲ್ಲ. ಯಾಕೆ? ನನ್ನವರಿಗೆ ಕೇಳಿಲ್ಲ. ಹೋಗಿ ಹೋಗಿ ನೀನು ಮೋಸ ಮಾಡಿ ಕೂಡಿದ ಕಾರಣವಾಗಿ ಈಗ ನಿನ್ನಿಂದಾಗಿ ಆದದ್ದು ಅನುಭವಿಸಿ. ನಿನ್ನಿಂದ ಎಂತದು? ನಿನ್ನಿಂದಲೇ ಆದ್ದು. ಯಾರು ಹೇಳ್ತಾರೆ ನಿನ್ನಿಂದ? ನಿನ್ನಿಂದ ನಿನ್ನಿಂದ ನೋಡು. ನಿನ್ನಿಂದ. ನಿಮ್ಮ ಅನುಭವಿಸಿ. ಹೋಗಿ, ಎಲ್ಲದೂ ಮಾಡಿ ಬರ್ತೀರಾ? ದೇವು ಕನಿಕರ ಶಬ್ದ ಎಂತ ಪಾಪ ನೋಡಿ ಎಷ್ಟು ಪ್ರೀತಿ ಉಂಟು ನೋಡಿ. ನಿಮಗೆ ಪ್ರಾಯ ಆದ್ರೂ ಈಗಾದ್ರೂ ಗೊತ್ತಾಯ್ತಲ್ಲ ನನ್ನದು. ನಿಮ್ಮ ಕರ್ಮ ಬಿಡ್ಲಿಲ್ವೇ? ಅಂತ ನನ್ನದು ಅವಳದಂತ ಮತ್ತೆ ಹೇಗಾದ್ರೂ ಮಾಡಿ ಇಲ್ಲಿಂದ ಒಮ್ಮೆ ಕರೆದುಕೊಂಡು ಹೋಗಿ. ನೀವು ಹೆಚ್ಚು ಬಲ ಹಾಕ್ಬೇಡಿ. ಅವಳಿಗೆ ಯಾಕೆ? ಅವಳು ದಪ್ಪ ಇದ್ದಾಳ, ಸಾಪರ್ ಇದ್ದ. ಕಲ್ಲು ಬಂಡೆ ಹೊತ್ತುಕೊಂಡು ಬಂದಾಗ ಆಯ್ತಾರೆ ಅಪ್ಪ. ಇನ್ನು ಎಲ್ಲ ಹಾಗೆ ಕೈ ಹಿಡಿದಂತಹ ಗಂಡ ಅಂತ ನೆನಪಿರ್ಲಿ. ಈಗ ನೀವು ಕರ್ಕೊಂಡು ಬಂದ್ರಲ್ಲ, ಏನಾಗ್ಬೇಕು ನಿಮ್ಗೆ? ಹೇಳಿದ್ರಲ್ಲ ಅವರು 5 ಮಂದಿ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ವಹಿಸಿಕೊಂಡಾರ ಇದನ್ನು. ಇದೀಗ ನಿಮಗೆ ಯೌವನ ಕೊಟ್ರೆ ಪುನಃ ಹಾಗೆ ಮಾಡ್ಲಿಕ್ಕಿಲ್ವಲ್ಲ ನೀವು? 5 ಆಯ್ತಲ್ಲ. ನನ್ನ ಬಗ್ಗೆ ಎಲ್ಲ ರಾಜಕೀಯದ ಬಗ್ಗೆ ನನಗೆ ಆ ರಾಜಕೀಯದ ಬಗ್ಗೆ ಅದಕ್ಕೆ ನೀವು ಯೋಚನೆ ಮಾಡಿದೆ ಸ್ವಾಮಿ. 2 ಮಕ್ಕಳು ನನಗಿದ್ದಾರೆ, ಮುದ್ದಿನ ಮಕ್ಕಳು. ಅವರು ಕರೀತಾರೆ, ಅವ್ರ ಹತ್ರ ವಿಷಯ ಹೇಳ್ತಾರೆ, ಅವರು ಒಪ್ಪಿಕೊಳ್ತಾರೆ. ನನ್ನ ಮಕ್ಕಳು, ಅವಳ ಮಕ್ಕಳು ಮತ್ತೆ ಅದು ತಿನ್ನೋದಕ್ಕೆ ಮಾತ್ರ, ಎಂತದ್ದು ಮಾಡ್ಲಿಕ್ಕೆ ಇಲ್ಲ. ನೀವು ಸುಮ್ಮನೆ ಏನು ಆದೀತು? ಯದು ಮತ್ತು ತುರ್ವಾಸು ನನ್ನ 2 ಮಕ್ಕಳು. ನನಗೆ 3 ಇದ್ದಾರೆ. 3 ನಿನ್ನ 3 ನಿನ್ನ 2 ಮಕ್ಕಳಿಂದ ಆಗದ ಕೆಲಸವನ್ನ ನನ್ನ ಮಕ್ಕಳೇ ಮಾಡು. ನಿನ್ನ 3 ಮಕ್ಕಳು 2 ಮಕ್ಕಳು ನಮ್ಗೆ ಗೊತ್ತಾವೆ. ಎಲ್ಲಿದ್ದೀರ ಮಕ್ಕಳೇ?
ಹೇಳಿದ್ರೆ ಹೇಳುದು ಅಮ್ಮ ನಿಲ್ಲು. ನಿನ್ನ ಮಕ್ಕಳಿಗೆ ಏನಂತ ಅಪ್ಪ ಎಲ್ಲಿದ್ದಾರಂತ? ಮಕ್ಕಳೇ ಅಮ್ಮ. ಓ, ಎಂತದು? ಯಾರು? ಓ. ವಿಷಯ ಸತ್ಯ ಯಾಕೆ ಯಾಕೆ ಅದು ಮೊದಲೇ ಯೋಚಿಸ್ಬೇಕು ಅಲ್ಲ, ನೀನು. ಯಾಕೆ ಮೊದಲೇ ಯೋಚಿಸ್ಬೇಕು. ಅವ್ರಿಗೆ ಗೊತ್ತಿಲ್ಲ ಯಾಕೆ ಯಾರು? ಪಾಪ ಇಂಥ ಮುದುಕರನ್ನು ನೋಡಿದ್ದಾರ ಅದು ನನ್ನ ಮಕ್ಕಳಿಗೂ ಗೊತ್ತು ಅಪ್ಪ ಎಲ್ಲಿದ್ದಾರೆ ಅಂತ. ಈ ಮುದುಕರನ್ನು ಕಾಣಲಿಲ್ಲ. ಅದನ್ನ ನೋಡಿ ಅಪ್ಪ ಎಲ್ಲ ಕೇಳಿದ ಕರ್ಮ ನೋಡುದ ಸರಿ ಮಕ್ಕಳು ನೀವು ಯಾರು ಅಂತ ಗೊತ್ತಿಲ್ಲ. ನೀವು ಕೇಳಿದ ಕ್ರಮ ಕೂಡ ಸರಿ ಹೌದಲ್ಲ. ದೇವಯಾನಿ ನಿಮ್ಮ ಅಪ್ಪ ಅವರು. ಗುರುಪುತ್ರಿ ನೀನು ಯಾವುದರಲ್ಲೂ ಸೋಲುವುದಿಲ್ಲ. ಈಗ ಮಾತಾಡು. ಸೋಲೊಪ್ಪುವುದು ಇಲ್ಲ. ಅಪ್ಪ, ನಮಸ್ಕಾರ ಮಾಡಿ, ನಮಸ್ಕಾರ. ಮಕ್ಕಳೇ ತರಳರು ಮನೆ ಮಣಿಮಾನೆಯ ಪರನಲ್ಲ ದುಷ್ಕರ್ಮದಿ ದೊರಕೆ ದೌರ್ಭಾಗ್ಯ ನಾವು ಹೇಳುವುದು ಮಕ್ಕಳೇ ಅಪ್ಪ ಅಂತ ಕರೀರಿ, ಜೋರು. ಅಪ್ಪ, ಕೇಳೋದಿಲ್ಲ ಕಿವಿ. ಶಾಪಗ್ರಸ್ತನಾಗಿದ್ದೇನೆ ಮಕ್ಕಳೇ ನಾನು. ಕಾರಣ ಏನು? ನೀವು ನಮ್ಮನ್ನು ಸುಮ್ಮನೆ ಸೋರಿಸಿ ಅವಳೆ ಸೋರಿಸಿ ಇಬ್ಬರೊಟ್ಟಿಗೆ ಹೇಳಿ ನಿಮ್ಮಿಂದ ಒಂದು ಉಪಕಾರವಾಗಬೇಕಾಗಿದೆ. ಏನು ಮಾರ್ರೆ? ಏನು ಗೊತ್ತೇ? ಏನು? ನಾನು ಪುನರಪಿ ಯೌವನವನ್ನು ಪಡೆಯಬೇಕಾದರೆ ನನ್ನ ವೃದ್ಧಾಪ್ಯವನ್ನು ನೀವು ಸ್ವೀಕರಿಸಬೇಕು. ವಿಷಯ 5 ಗಂಡು ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ಸ್ವೀಕರಿಸುವಿರಾ? ಹೇಳಿ, ಹೇಳಿ, ಹೇಳು. ನಮ್ಮ ಹತ್ರ ಹೇಳಿ. ನನ್ನ ಮಗ ದೊಡ್ಡವ ಏನಪ್ಪಯ್ಯ ಇದು? ಏನಾಯ್ತು? ನಿಮ್ಮ ಮಾತುಗಳನ್ನು ಕೇಳುತ್ತಾ ಇದ್ರೆ ನಗು ಬಂದೋಯ್ತು. ಹೌದಪ್ಪಯ್ಯ, ವೃದ್ಧಾಪ್ಯವನ್ನು ಕೇಳುತ್ತಾ ಇದ್ದೀರಿ. ವೃದ್ಧಾಪ್ಯವನ್ನು ಪಡೆದು ನಾವೇನು ಸಾಧನೆ ಮಾಡುವುದಕ್ಕೆ ಆಗ್ತದೆ? ಸಣ್ಣ ಮಕ್ಕಳು ಎಂತ ಮಾಡ್ತಾರೆ? ಅಲ್ವೇ? ಚರ್ಮ ಜೋತು ಹೋಗ್ತದೆ, ಹೌದೌದು. ಅಲ್ಲೆಲ್ಲ ಬಿದ್ದು ಹೋಗ್ತದೆ. ಮತ್ತೆ ಹೌದಲ್ವೇ? ಮಾತಾಡುದು ಗಡ್ಡೆ ಮೀಸೆಗಳೆಲ್ಲ ಬೆಳ್ಳಗಾಗ್ತದೆ. ಈ ಮುದ್ದಿದನಿಗೆ ನಮಗೆ ಬೇಕಾ? ನೀವೇನಾದ್ರೂ ಸಾಧನೆ ಮಾಡಿ 2 ಮದುವೆಯನ್ನಾಗಿದ್ದೀರಿ. ಐದಾಗಿದೆ ಮಕ್ಕಳು. ನಾವು ಕೂಡ ಒಂದು ಸಾಧನೆ ಮಾಡುವುದು ಬೇಡ. ನಮ್ಮದೇ ಈ ಮುದ್ದಿದನ ನಮಗೆ ಬೇಡ. ನಮಗೆ ಯೌವನದಲ್ಲೇ ಸಾಕು. ಅದರಲ್ಲಿ ಗೊತ್ತಾಗುದಿಲ್ಲ ನಿನ್ನ ಮಗ ಒಪ್ಪಿಕೊಳ್ಳುವುದಿಲ್ಲ. ಅಪ್ಪಯ್ಯ, ದುರ್ವಾಸು ಮಗ. ನೀನೇರುವಂತ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ನೀನೆರಡು ಏನೋ 2 ಮದುವೆ ಆಗಿದ್ದಿ. ಅದು ಆದರೆ ನಂಗೆ ಸಹ ಒಂದು ಮನಸ್ಸು ಉಂಟಲ್ಲ ಮದುವೆ ಆಗುವುದಕ್ಕೆ. ಹಾಗಾಗಿ ನನ್ನ ಅಲ್ಲ ಮಾರ ಎಳೆಯ ಇನ್ನು ಮದುವೆ ಎಲ್ಲಿ ಆಟೋ ಅಪ್ಪನ ಬುದ್ಧಿ ದೊಡ್ಡವರ ಬುದ್ಧಿ ಮತ್ತೆ ಎಲ್ಲಿ ಹೋಗುದು? ಅಪ್ಪನ ಬುದ್ಧಿ ಮದುವೆ ಆಗುದು ಅವರಿಗೆ. ಇದರಲ್ಲಿ ಗೊತ್ತಾಯ್ತಲ್ಲ ನಿನ್ನ ಮಗ ಒಪ್ಪಿಕೊಳ್ಳುವುದಿಲ್ಲ ಅಂತ. ನಿನ್ನ ಸಂತಾನ ಏನು ಮಾತಾಡ್ತಾರೆ? ನೋಡು ನನ್ನ ಮಕ್ಕಳು ನೋಡು. ಮಾತಾಡೊಮ್ಮೆ. ನೋಡು, ಮೊದಲು ಅವನಿಗೊಂದು ಉತ್ತರ ಕೊಡ್ತೇನೆ ನಾನು. ಏನೇನಪ್ಪಯ್ಯ? ನಿನಗೆ ಆದಷ್ಟು ಈಗಲೇ ಬೇಗ ಉತ್ತರ ಕೊಡಿ. ನೋಡುವಾಗ ಆಗುದಿಲ್ಲ ಅಲ್ಲ. ನೀನು ಇಲ್ಲಿ ಇರಬಾರ್ದು ಮಗ. ಮತ್ತೆ ಎಲ್ಲಿ ಹೋಗ್ಬೇಕು? ನೀನು ಯದು ಹೆಸರಿನವ ನೀನು. ಯದು. ಯದು ವಂಶದಲ್ಲಿ ನಿಮಗೆ ಪಟ್ಟ ಏರುವ ಅಧಿಕಾರವನ್ನೇ ನೀನು ಕಳೆದುಕೊಂಡು ಹೋಗು. ನಡೆ ಇಲ್ಲಿಂದ. ಯೌವನ ಬೇಕಾ? ಹೌದು. ಯೌವನ ಬೇಕು, ಮದುವೆ ಆಗಬೇಕು ನಿನಗೆ. ಹೌದು, ಮದುವೆ ಇಲ್ಲಿರಬಾರದು ಮಗನೇ. ಹಾ. ಬೇಂಚರನಾಗಿ, ಕಾಡ ಕಿರಾತಕನಾಗಿ ಕಾಡಿನ ಮೇಲೆ ಮಾಡುವವರು. ತರಳ ಬಾರಲು ಗಮನವೇ ಕಾಣುವಾಗ ಏನೋ ಒಂದು ಬೇಸರ. ಆದರೆ ಏನು ಮಾಡುವ? ವೃದ್ಧಾಪ್ಯವನ್ನು ನಾನು ಎಸಗಬೇಕು ಅಂತ ಹೇಳಿ ಅಲ್ಲ. ಹಾಗಂತ ನಿನ್ನನ್ನು ನೋಡಿದರೆ ನಿನ್ನ ಚರ್ಮಗಳೇ ಜೋತು ಬಿದ್ದಿದೆ. ನಿನ್ನ ಮಗ ಮಾತಾಡೋ ಬಾಯಿಗಳಲ್ಲಿ ಹಲ್ಲುಗಳಿಲ್ಲ. ಇಂತಹ ಪರಿಸ್ಥಿತಿಯನ್ನು ನಾನು ಕಾಣುವುದಾ? ನನ್ನ ಜೀವನಡು ಯೌವನ ರೀತಿಯಲ್ಲಿ ಇದ್ದೇನೆ. ಇದೇ ರೀತಿಯಲ್ಲಿ ಇರಬೇಕೆಂಬ ಆಶೆ ನನ್ನದ್ದಾಗಿದೆ. ಅದಕ್ಕಾಗಿ ನೀನು ಹಾಗೆಲ್ಲ ಹೇಳಬೇಡ. ನಾನು ಕೇಳುವುದಿಲ್ಲ ನಿನ್ನಲ್ಲಿ. ನನಗೆ ಬೇಡ, ಈಗ ನನಗೆ ಬೇಡ.
ನಿನಗೆ ಬೇಡ. ನಿನಗೆ ಈಗಲೇ ನೋಡುವಾಗ ಏಸಿಗೆ ಆಗ್ತದೆ. ನೀನು ಈಗ ಯೌವನ ಹೀಗೆ ಉಳಿಬೇಕೆನ್ನುವ ನನ್ನ ಶರೀರ ಯೌವನದಲ್ಲೇ ಇರಬೇಕು ಅಂತ ನಿನಗೊಂದು ಶಾಪ ಕೊಡ್ತೇನೆ. ಏನಂತ? ನೀನು ಯೌವನದಲ್ಲೇ ಮುಪ್ಪನ್ನು ಅನುವಿನ ಪರಿಗಣೆ ಕಾಣುವಾಗ ಸಂತೋಷ ಆಗ್ತದ? ಇಲ್ಲ, ಸಂತೋಷವಾಗ್ತಾ ಇಲ್ಲ, ನಡೆದಾಡ್ಲಿಕ್ಕೆ ಆಗುತ್ತಾ ಇಲ್ಲ. ಏನು ಮಾಡುದು? ಮಾಡುವುದಕ್ಕೆ ಸಾಧ್ಯ ಇಲ್ವೇ ನಿನಗೆ? ಓ ಗಂಧ, ನೀನು ಇಲ್ಲಿ ಇರಬಾರದು. ನೀನು ಕೂಡ ಕಾಡಿಗೆ ಹೋಗಬೇಕು. ಯಾವ ಪ್ರಾಣಿಗಳು ಇಲ್ಲದ ಜಾಗದಲ್ಲಿ ನೀನು ಕಾಡಲ್ಲಿ ಪವಿತ್ರವಂತಹ ಪದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಹೇಳು ಮಗನೇ. ಎಲ್ಲರಲ್ಲೂ ಈ ಪ್ರಶ್ನೆಯನ್ನು ಕೇಳಿದವರು ನೀವಿದ್ದೀರಾ. ಆದರೂ ಕೂಡ ಎಲ್ಲರೂ ಅವರಿಗೆ ಬೇಕಾದಂತ ಉತ್ತರವನ್ನೇ ಕೊಟ್ಟಿದ್ದಾರೆ. ಅವರಿಗೆ ಬೇಕಾದಂತ ತಕ್ಕಂತ ಶಿಕ್ಷೆಯನ್ನು ನೀವು ಕೂಡ ಕೊಟ್ಟಿದ್ದೀರಿ. ಅಪ್ಪಯ್ಯ, ಈ ಪ್ರಪಂಚದಲ್ಲಿ ಹುಟ್ಟಿದಂತ ಮಕ್ಕಳಿಗೆ ತಾನು ಬೆಳೆದು ದೊಡ್ಡವನಾಗುವವರೆಗೆ ಯಾವುದೆಲ್ಲ ಬೇಕು ಅವುಗಳನ್ನೆಲ್ಲ ಕೊಡುವವರು ಯಾರು? ಹೆತ್ತ ತಂದೆ ತಾಯಿಯಂದಿರು. ಹೆತ್ತ ತಂದೆ ತಾಯಿಯರ ಋಣವನ್ನು ತೀರಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಪ್ಪಯ್ಯ. ಹೌದು. ಹಾಗಿರುವಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಹಾಗೆ ಅಪ್ಪಯ್ಯ, ನಿಮ್ಮ ಪಾಲಿಗೆ ಬೇಕಾಗಿ ಇದೋ ಸದಾಕಾಲ ನನ್ನ ಪ್ರಾಣವನ್ನು ಬೇಕಾದರೂ ಕೊಡುವುದಕ್ಕೆ ನಾನು ಸಿದ್ಧರಿದ್ದೇನೆ. ಜನಕ, ನಿನ್ನ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಬಹಳ ಸಂತೋಷವಾಯಿತು ಮಗನೇ. ತಂದೆ ತಾಯರಿಗೆ ಕೊಡುವಂತಹ ಗೌರವವನ್ನು ನೀನು ಕೊಟ್ಟಿದ್ದೀಯ. ಲೋಕದಲ್ಲಿ ಎಲ್ಲಾ ಮಕ್ಕಳು ಕೂಡ ತಂದೆ ತಾಯಿಯರ ಆಸೆ ಈಡೇರಿಸುವಂತಹ ಸತ್ಪುತ್ರರಾಗಬೇಕೆ ವಿನಃ ಅವರ ಯೌವನವನ್ನು ಹಾಳು ಮಾಡುವಂತ ಮಕ್ಕಳಾಗ ಕೂಡದು ಎನ್ನುವುದಾಗಿ ತೋರಿಸಿಕೊಟ್ಟೆ ಮಗನೇ. ನನ್ನ ವೃದ್ಧಾಪ್ಯವನ್ನು ಸ್ವೀಕರಿಸಿಯ ಮಗನೇ. ಸಂತೋಷವಾಯಿತು ಮಗನೇ. ಋಷಿಮುನಿಗಳಾಡಿದಂತಹ ಮಾತಿನ ಪ್ರಕಾರವಾಗಿ ಮತ್ತೆ ನಿನಗೆ ನಾನು ಪಟ್ಟವನ್ನು ಕಟ್ಟುವನಿದ್ದೇನೆ. ಹೀಗೆ ಬಾ, ನನ್ನ ವೃದ್ಧಾಪ್ಯವನ್ನು ಸ್ವೀಕರಿಸಿ. ದೇವಯಾನಿ, ಬಹಳ ಸಂತೋಷವಾಯಿತು. ಅವಸರದಿಂದ ಅನರ್ಥ ಎಂಬುದು ಇದಕ್ಕೆ. ನೀನು ಕೋಪಿಸಿಬಿಟ್ಟೆ. ನನ್ನ ಹಠ ಸ್ವಭಾವ ಇಷ್ಟವರೆಗೆ ಇಷ್ಟು ಮಾಡಿತು ಸ್ವಾಮಿ. ಏನೇ ಆಗಲಿ ಹಠದಿಂದ ನಾ ಸಾಧಿಸುವುದಕ್ಕೆ ಏನೂ ಆಗಲಿಲ್ಲ. ಪ್ರೀತಿಯಿಂದ ಸಾಧಿಸವಳು ಅವಳ ಮಗ. ಆದ್ದರಿಂದ ಏನೇ ಆಗಲಿ ಏನು ನಿನಗೆ ಇದಂತಹ ತಪ್ಪನ್ನು ನಾನು ಮನ್ನಿಸಿದ್ದೇನೆ. ಸರಿ, ಮಗನಾದಂತಹ ಪುರು ನನಗೆ ಯೌವನ ಕೊಟ್ಟಿದ್ದಾನೆ. ಆದ್ದರಿಂದ ಅನುಭವಿಸಲು ಅದೆಷ್ಟೋ ಕಾಲವಾಯಿತು. ಜೀವನದಲ್ಲಿ ಶಾಶ್ವತವಾಗಿ ಯಾರು ಸುಖವನ್ನು ಹೊಂದಲಾರರು ಎಂಬಂತಹ ಪರಮ ಸತ್ಯವನ್ನು ನಾನು ತಿಳಿದವನಾಗಿದ್ದೇನೆ. ಕಾಮಾಗ್ನಿ ಅಂದ್ರೆ ಹಾಗೆ, ತುಪ್ಪವನ್ನು ಸುರಿಸಿದಷ್ಟೇ ಬೆಂಕಿಯು ಯಾವ ರೀತಿಯಾಗಿ ಉಜ್ವಲ ಸ್ಥಿತಿಯನ್ನು ಹೊಂದುತ್ತದೋ ಅದೇ ರೀತಿ ಒಂದು ಆಸೆ ಮರಿದಾಗ ಇನ್ನೊಂದು ಆಸೆ ಜೀವಂತವಾಗ್ತದೆ. ಆದ್ದರಿಂದ ಒಂದು ರೀತಿಯ ವೈರಾಗ್ಯವನ್ನು ಹೊಂದಿದ್ದೇನೆ. ಯಾವ ಮಗನಿಂದ ನಾನು ಯೌವನವನ್ನು ಪಡೆದಿದ್ದೇನೋ ಅದೇ ಮಗನಿಗೆ ನಾನು ಪುನಃ ಯೌವನವನ್ನು ಕೊಡ್ತೇನೆ. ಹೌದಾ? ಹೌದು, ಸತ್ಯವೇ. ಯಥಾಸ್ಥಿತಿಗೆ
ಬಂದಾಯ್ತು. ಹಾ. ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಆಯ್ತು. ಹಾಗಿದ್ರೆ ಇನ್ನೊಂದು ಲೋಕಕ್ಕೆ ಮಂಗಳವನ್ನು ಮಾತಾಡಬೇಕು ನೀವು. ನಾವು ಆಡುವಂತಹ ಸತ್ಯದೇವಯಾನಿ ಪ್ರಸಂಗವನ್ನು ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ ಅವರಿಗೆಲ್ಲರಿಗೂ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೆ ಮಹಾಲಿಂಗೇಶ್ವರ ದೇವರು ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಲೆಂದು ಕತೆಗೆ ಮಂಗಳಗೀತೆಯನ್ನು ಹಾಡುವರು. ಸಭ್ಯರಲ್ಲಿ ಅಪ್ಪಳಿಗೆ ಬಿಡುಗಡವು ಮಗನುಗಳ ನಡುವಿನ ಕುಡಿಯೋಳದಲ್ಲಿ ಬಿಡುವಾಗ ವರ್ಣನಾದ ನುಡಿಗೆ ವಾರಿದ ಜಯ ಮಂಗಳ